अविघ्नं गुरुमे देवासुरकार्येषु सर्वदा मुखश्चैवदन्तश्च कपिलोकजन्मिकः लम्बो दृश्यविकलविघ्नराजगणाधिपः धूमकेतुगणाध्यक्षः कारचन्द्रोगजाननः द्वादशीतानि नामानि प्रेति शृणुयादपि विद्यारम्भे विवाहे च प्रवेशे नृगमे तथा सङ्ग्रामे सर्वकार्येषु विघ्नतचनजायते शुक्लाम्बरधरं वृक्षं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोस्तुते। शरणागतदीनार्थपरित्राणपरायणे सर्वस्यार्थे हरे देवी नारायणे नमोस्तुते। हरे शम्भो महादेव शेषवरवल्लभ शिवशङ्कर सर्वात्मं नीलकण्ठ नमोस्तुते। नागराजाय विद्महे नागाधिपाय धीमहि तन्नो नागः प्रचोदयात्। तदेव लग्नं सुदनन्ददेव ताराबलं चन्द्रबलदेव विद्याबलं देवबलदेव लक्ष्मीपदेशुभं जातुग्रह पूर्वं ध्रुवमङ्गलं षडाननं कुङ्कुमरक्तवर्णं अंजने श्रीदेवगारिवी महागणपतिरुळ अंजने श्रीमदेवरुळ अंजने ಕೆಟ್ಟ ಕಾರ್ಯ ಮಾಡ್ಕೊಳ್ಳೋದಿಕ್ಕಿಂತ ಪೂರ್ವ ಜನ್ಮಂತ ಸುಕೃತ ಪುಣ್ಯ ಫಲ ದೇವಿ ದೇವನಾಗಲಿನ ಅನುಗ್ರಹ ಹಿರಿಯ ನಾಗಲಿನ ಆಶೀರ್ವಾದ ಇತ್ತನ ಮಾತ್ರ ಅಂಚಿನ ಒಂಜಿ ದೇವರ ಸೇವೆನ ಮಾದ ಮತ್ತು ನನಗೆ ಒಂಜಿ ಅವನಿಗೆ ವರಪ್ರಸಾದ ಮಾದಿರ್ತಾರ ಬೆತ್ತೊಂಡ್ಯಾರ ನಂಗೆ ದೇವರು ಕಪ್ಪಿದಾಗದ ಲೆಕ್ಕ ಇನ್ನು ಮಾತ್ರ ದೇವರು ನಂಗೆ ಒದಗಾತಿಗೆ ಹೋಗ್ತಾರೆ ಅಜ್ಞೆ ಅಂಚನೆ ಎರಡನೇ ಸತ್ಯದ ಬ್ರಹ್ಮಕಲಶೋತ್ಸವ ನಿನ್ನ ಮಾತು ಮಟ್ಪಂಚಿತನ ಯೋಗ ಭಾಗ್ಯ ಮಾತು ನನಗೆ ಓದಾಗಲಿಲ್ಲ ಸಮಿತ ರುದ್ರಂಕರ ಮಾತು ದೇವರು ಅನುಗ್ರಹ ಮಾಡ್ತಿದ್ದೇವೆ ಆಯ್ತಾ ಪೂರ್ವಭಾವಿಯಾತ ಫಲಪುಷ್ಪ ಕಾಣಿಕಾದಿಗಳ ಮಾತು ಒಂದು ರಾಟ ಹೊಂದಕ ಬ್ರಹ್ಮಕಲಶೋತ್ಸವದ ಪ್ರಯುಕ್ತವಾದ ಪ್ರಾರಂಭ ಉಂಟು ಇಂಥ ದಿವಸ ಉಂಟು ಯಥಾಶಕ್ತಿ ಸನ್ನಿಧಾನ ಉಂಟು ಪ್ರಾರ್ಥನೆ ತಂತು ಅಂಚನೆ ಉಗ್ರಾಣ ಮುಹೂರ್ತ ಅಂಚನೆ ಪಾಕಶಾಲೆ ಉದ್ಘಾಟನೆ ಅಂಚನೆ ದೇವ ಮಾತ ಎಲ್ಲ ಅಂಚಿದ ಕಾರ್ಯಕ್ರಮ ಅಂತ ಪ್ರಯುಕ್ತವಾದ ಜಾತ್ರಾ ಮಹೋತ್ಸವ ಅಂತ ಪ್ರಯುಕ್ತವಾದ ಕೈಲಗರ್ಪಣೆ ಇತ್ಯಾದಿ ಸೇವೆಗಳೆಲ್ಲ ಮಾತ ಮಟ್ಟನೆ ಸಂಕಲ್ಪದಿಂದ ಅಂಚನೆ ಐಕ್ಯಬೋಡ ಪಂಜನ ಮಾತ ಧಾರ್ಮಿಕದ ಕಾರ್ಯಕ್ರಮಗಳಾಡು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಡು ನಮ್ಮ ಯಂಚವಾದ ಆವಡು ಒಂದು ನಮ್ಮ ಆಮಂತ್ರಣ ಪತ್ರಿಕೆ ಒಂದು ಬಿಡುಗಡೆ ಮಟ್ಟದ ಅವೇ ಪ್ರಕಾರ ಆಮಂತ್ರಣ ಪತ್ರಿಕೆ ಇಂಚ ಉಂಡ ಅಂಚನೆ ಆ ಕಾರ್ಯಕ್ರಮಗಳನ್ನು ಮಾತ ನಿರಿಘ್ನವಾದ ಸಾಂಗವಾದ ನೆರವೇರಿಸಿದ ಕೊರಡು ಐಕ್ಯಬೋಡ ಪಂಚನ ಮಾತ ದುಷ್ಟಾರಿಶ್ವದಾತಿನ ಮಾತ ಪರಿಹಾರಾತ್ ಏರೇರೆ ಕೈತೆ ಏತೇತ ನನಗೆ ಕೆಲಸ ಕಾರ್ಯಗಳು ಆವಡ ಆಗಲೇ ಮಾತ ಸದ್ಬುದ್ಧಿ ಸದಾಚಾರವಾದ ಅನುಗ್ರಹ ತೋರ್ತು ಐಕ್ಯಬೋಡ ಪಂಚನ ಧನಕನಗಾದಿ ವಸ್ತು ಸಂತಪ್ತ ಬರ್ತಿ ಉರಗ ಮಲ್ಪಂಚಿತನ ಯೋಗ ಭಾಗ್ಯಮಾದ ಅನುಗ್ರಹ ಗೊತ್ತು ಸತ್ಯಾಸಂದಯಮಾನಸ್ಯ ಕಾಮಾಹಂದ್ ಮನಸ್ಸದ ಸಂಕಲ್ಪಗಳಮ್ಮ ಅನೇಕ ಪರ್ಯಾದ
ಹನುಮಾತ ದೇವರನకు ಇಂಜಿ ದುನಿಯಾತ ದೊಡ್ಡ ರೀತಿಯಲ್ಲಿ ಪ್ರಾತು ಹೊರತು ಭಕ್ತ ಜನಕ್ಳಿಗಾಡು ಆವಿಡ ವಿಶೇಷವಾದ ಕ್ಷೇತ್ರ ಸಾನ್ನಿಧ್యంగావిడ ಅಂಜನೆ ಮಾತ ನಾವು ಏರು ಮಾತ ನಂಬೊಂದು ಬರ್ಪಣಿಸಿದ ಭಕ್ತಾದಿಗಳಿಗಾಡು ಪ್ರಕೃತಿನ ಮಾತ ದುರಿತ ದೋಷಗಳ ಕಷ್ಟ ನಷ್ಟಗಳ ದಾಚಿತ್ತಲ್ಲ ಮಾತ ಪರಿಹಾರ ಮತ್ತು ಗೊತ್ತು ಮಾದ ರೀತಿಯಲ್ಲ ಮಾತರಿಗಳ ಸುಖ ಶಾಂತಿ ನೆಮ್ಮದಿ ಆರೋಗ್ಯವಾಗಿನ ದೀರ್ಘಾಶಯ ಊರುಡು ಮಾತ ಅಗ್ಗಟ್ಟದ ಮೂಲಕವಾತ ಬ್ರಹ್ಮಕಲಶೋತ್ಸವದ ಸಮಾರಂಭ ಎಡ್ಡ ರೀತಿಯಲ್ಲಿ ನಿರ್ಘ್ನಪುರವಾದ ಪಂಚನೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ನಮಗೆ ಇಟ್ಟು ಮಲ್ಪಾದ ಗೊತ್ತು ಮಾತ ಭಕ್ತಿಯರಿಗಳ ಉತ್ತರೋತ್ತರ ಶೇವ್ಯಾತ ನಿತ್ಯ ನಂದಾದೀಪ ಹೆಂಚಬಳಗೊಂಡ ಅಂಚನೆ ಕ್ಷೇತ್ರ ಸಾನ್ನಿಧ್ಯ ಮತ್ತು ಧ್ಯಾವಂತು ಅಂಚಿತ್ತನಂಜಿ ಎಡ್ಡ ಸೇವಿಟ್ ಭಾಗ್ಯಾಪಣಿಸಿನ ಯೋಗ ಭಾಗ್ಯನ ಮಾತ ಅನುಗ್ರಹ ಮತ್ತೇರಿ ಇನ್ನು ಮಾತ ನನಗೆ ಸ್ವೀಕಾರ ಮಲ್ಪಿನ ಯೋಗ ಭಾಗ್ಯ ಮಾತ ಅನುಗ್ರಹ ಮತ್ತು ಕೊಟ್ಟು ನಮ್ಮ ನಾಡಿಗೆ ಪರೋಕ್ಷವಾದ ಮಾತು ರೀತಿಲ್ಲ ನಮ್ಮ ನಾಡಿಗೆ ನಮ್ಮ ಮಾತಿರೆಲ್ಲ ಕಾಪಾಡಿಕೊಂಡು ಬರ್ಕೊಂಡಿದ್ದ ಮಹಾಪುಣ್ಯ ಕೀರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗಳ ಶ್ರೀ ಮಹಾಗಣಪತಿ ದೇವರಿಗಳ ವ್ಯಾಖ್ಯಾವ ಚಾಮುಂಡಿ ದೇವರಿಗಳ ಅಂಜನೆ ರಕ್ತೇಶ್ವರಿ ದ್ರಾಂಡಿ ಅಂಜನೆ ಗುಳಿಗ ದೇವರಿಗಳ ಅಂಜನೆ ನಾಗದೇವರು ವಿಶೇಷವಾದ ಅಂಜನೆ ತಿರುವಾಜ ಶ್ರೀ ಜಯದುರ್ಗಾದೇವಿ ಮಹಾಗಣಪತಿ ದೇವರಿಗಳ ಶ್ರೀಮಿಂದರಾಂಜಿತನ ಶ್ರೀ ಮಹಾಲಿಂಗೇಶ್ವರ ದೇವರಿಗಳ ಅಂಜನೆ ನಮ್ಮಲ್ಲಾಡಿದ ತರವಾಡದ ದೇವರಿನಾಗಲಿಗಳ ಗುರು ಹಿರಿಯನಾಗಲ ಮಾತ ನಂಬಂತು ಮಣಿಕರ ವಿಷ್ಣುಮೂರ್ತಿ ದೇವರಿಗಳ ಕೂಡಿಚಿತ್ತಂದು ಭಕ್ತಿ ನಮ್ಮ ಮಾತೆಲ್ಲ ಫಲಪುಷ್ಪ ಕಾಣಿಕಾದಿಗಳನ್ನು ಮಾಡ್ತೀವಂತೂ ಭಕ್ತಿ ಪ್ರಾರ್ಥನೆ ತನಕ ಆಯ್ತು ಎಲ್ಲ ದಿವಸಂದು ಮಾತ ತಂತ್ರನಾಗ ಓಡಾಟ ಮತ್ತು ಕೊಡ್ತಾರೆ ಓಂ ಯಾಪನಿ ಯಾಭಾವಷ್ಟಾಶೋಷ್ಮಣಿ ಬೃಹಸ್ಪತಿ ಪ್ರದೋರಾರ್ಥಾನಂ ಚಂದಮತಃ ಇದಂ ಬ್ರಹ್ಮಯಾ ದೇವ ಸಾರ್ಧಂ ಮೃತತ್ವ ತೇನ ಮೇ ಸಫಲವಾಪ್ತಿರ್ಭವೇ ಜನ್ಮನಿ ಜನ್ಮನಿ ಶ್ರೇಷ್ಠಾರ್ಣಶ್ಯಂ ನೀರ್ಯಾನ್ಭಯಾನ್ಯಾ ಶಾಂತಶುಭಂ ಜಾತಗ್ರಹಾಂ ಸುಮಂಗಳಂ ಸಮಸ್ತ ದೇವದೇವತಾಭ್ಯಾಂ ಸಂತೋಷಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ पूजां जीवनजानं सम्मिलां ಆಶೀರ್ವಾಣಿ ಉನ್ನತ ದೇವರಂಜು ಉಗ್ರಾಣಂ ಬಹಳ ಅವಶ್ಯಕತೆ ಅಂಜನೆ ಯಾಕೆ ಉದ್ದೇಶವಾಗಿ ಈ ಜಾಗದ ತಾಂಡಲ್ಲ ದೋಷ ಮಾತ ಇಂಚಿನುತ್ತಿರಲ್ಲ ಈ ಜಾಗದ ಅಶೂಜಾದಿಗಳು ಶುದ್ಧಿ ಮಾತ ಇಂಚಿನುತ್ತಿಲ್ಲ ಮಾತ ಪರಿಹಾರ ಮಲ್ಪಂಜನ ಪೂಜೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಅಂತ ಮಲ್ಪಂಜನ ಪೂಜೆ ಆವೃತ್ತಾಯಿಸ್ಕೊಂಡು ಅವಳು ಶ್ರದ್ಧಾ ಉಚ್ಚಾರಾರ್ಧನ ಅಂಡಲ್ಲ ಲೋಕದೋಷ ಮಾತ ಇಂಚಿನುತ್ತಿಲ್ಲ ಇನ್ನು ಮಾತ ಬಂದಿ ಸಾತೆ ಕೋಪಣ ಜನ ಕಿಂಚಿತ್ ಸೇವೆ ಇನ್ನು ಮಾತ ಅನಂತವಾದ ಸ್ವೀಕಾರ ಅಂತಂದು ಆ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿ ಆತ ಹಸಿರುವಾಣಿ ಈ ಜಾಗದ ಸಮೃದ್ಧಿ ಆತ ಅಂಜನೆ ಆಕಾಶಾರಿಗಳ ಮಲ್ಪಂಜನ ಅಡಿಗೆಗಳು ಶುಚುರುಚಿ ಆತ ಅಂಜನೆ ಅಕ್ಷಯ ಪಾತ್ರೆ ಅವರವರಿಗೆ ಪಾದ ಹೊತ್ತು ಮಹಾದ್ರೀತಿಗಳ ನಮಗೆ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯ ಆಗ್ತಿದ್ದ ಅವರ ಉಗ್ರಾಣದ ಮುಹೂರ್ತನ ಶುಭಗಳಿಗೆ ಮತ್ತು ಕೊಟ್ಟು ಅನಂತವಾದ ನಮ್ಮನ್ನು ಕಾಪಾಡಿಕೊಂಡು ಬರ್ತಂಜಿದ ಮಹಾಪುಣ್ಯ ಕೀರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ಚರಣಾರವಿಂದ ಕುಡಿಸಿತು ಭಕ್ತ ಪ್ರಾರ್ಥನೆ ಓಂ ಷಡಾನನಂ ಕುಂಕುಮರತ್ರಣಂ ಮಹಾಮಹಿಂ ದಿವ್ಯಮಯೂರವಾಹನಂ ರುದ್ರಸೂನಂ ಸುರಸೀನನಾಥಂ
ಗುಹಂ ಸದಾ ಶರ್ಮಹಂ ಪ್ರವದ್ಯೆ ಮಾತೆಲ್ಲಾರಿಪ ತದೇವ ಲಗ್ನಂ ಶ್ರೀಗಂಧೇವ ತಾರಾವರಂ ಚಂದ್ರವಂ ದೇವ ವಿದ್ಯಾವರಂ ದೇವಂ ದೇವ ಲಕ್ಷ್ಮೀವದೇ ದೇಂಗಳಿಗೆ ಗುಮ್ಮಸ್ಮರಾಮಿ ಯುಗಾಭಿಷೋದನ್ನು ಭೂಮಿಂದೋಗಿ ಸಪ್ತಾದೇವ ಓಂ मांगल्यमूर्ति श्री सुब्रह्मण्य स्वामी प्रियदाम अन्नपूर्णे श्री प्रियदाम पूजन सुब्रह्मण्य स्वामी देव पूजे आनंदवाद स्वीकार ब्रह्मकाशोन बड़ा प्रचित हसिरवाणी सेवा ಈ ಜಾಕೆಟ್ ಉದ್ಯೋಗಸ್ತು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಅವರ ತಮ್ಮ ಉತ್ಸವವನ್ನು ಗಡ್ಡಡಿ ಪ್ರೋತ್ಸಾಹಿಸಿದ ಯೋಗಪಾಜನ ಮಹಾದೇವರಿಗೆ ದೇವರು ಅನುಗ್ರಹ ಮತ್ತು ಮಹಾವಿಪ್ಲ ನಮ್ಮ ನಾಡಿಗೆ ಪ್ರೋತ್ಸಾಹ ಕಾಪಾಡಿ ಗುರುತಿಸಿದ ಮಹಾಪುಣ್ಯಕೀರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪರಿವಾರ ದೇವದೇವರಾಗಲಿಲ್ಲ ಗುರು ಹಿರಿಯನಾಗರ ಮಾತನ್ನು ಭಕ್ತಿಗಳು ದೇವರ ಪ್ರಾರ್ಥನೆ ಮತ್ತು ಕೊಟ್ಟಿದ್ದೇನೆ ಸಂಸತ್ ಮಂಗಳ सत्या संयमान स्थिता वक्रतुंड महाकाय कोटिसूर्यनमस्कृतः अविघ्नं गुरुमेवासुरवारेणसदा सर्वमंगलमांगल्ये सर्वार्थसाधिके शरण्ये त्र्यम्बके गौरी नारायणी नमोस्तुते हर शंभो महादेव शेषवरवल्लभ शिवशंकर सर्वात्मन् नीलकण्ठ नमोस्तुते षडाननं कुङ्कुमरकर्णं महामतिं दिव्यमयूरवाहनं रुद्रस्तुतं सर्वैन्यनाथं गुहं सदाशनमहं प्रपद्ये ಅವಳ ಭಕ್ತಿಯ ಪ್ರಾರ್ಥನೆ ರಮಗಳ ಸಹಸ್ವಂದಿತನ ಅನ್ನದಾನಾದಿಗಳು ಬಹಳ ಪ್ರಾಮುಖ್ಯ
ಅಂದರೆ ಅನ್ನದಾನಾದಿಗಳಿಗೆ ಈ ಯಾಗಿ ಬರ್ತಿಲ್ಲ ಆಯ್ತಿರ್ತಿರಲ್ಲ ದೋಷಗಳಾಗ್ತಿರ್ತಿಲ್ಲ ಮಾತು ಪರಿಹಾರ ಅನ್ನದಾನದ ಅಲ್ಲಿ ಅಡಿಗೆದ ಕೆಲಸ ಅಲ್ಲಿ ಶುಚುರಿಸಿ ಆತಿ ಬಿಡ್ಡರಿ ಇದರ ಹಾಕೊಂಡನೆಲ್ಲ ಅಂಜನೆ ಅಕ್ಷಯ ಪಾತ್ರೆ ಆಗಲ್ಲ ಅಂಜನೆ ಆ ಕಾರ್ಯವನ್ನು ಮಾತ್ರ ಮರ್ಪಾಪನಾಗಳಿಗಾಡು ಮೃತ್ನಾಗಳಿಗಾಡು ಬರ್ಪಿದ್ರ ಮಾತ್ರ ದುಷ್ಟಾರಿಶ್ರಮ ದೋಷಗಳು ಆಗ್ತಿರ್ತಿಲ್ಲ ಮಾತ ಪರಿಹಾರ ಮತ್ತು ಕೊಟ್ಟು ಆರೋಗ್ಯವಂತನ ದೀರ್ಘಾಯುಷ್ಯ ಮೂಲಕ ಸುರೂರ್ತ ಖೇನ ಮುಟ್ಟಗೆ ಹೆಡ್ಡ ರೀತಿ ನೃಪಾತ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಆರೋಗ್ಯವಾದ ದೀರ್ಘಾಯುಷ್ಯ ಮೂಲಕ ದೇವರ ಸನ್ನಿಧಾನ ಉಂಟು ಅನ್ನದಾನದಿಂದ ಅಂಜಿ ಅಡಿಗೆದ ಕೆಲಸ ಎಡ್ಡ ರೀತಿಯ ಆಪಣಂಜನೆ ಮಾದ ರೀತಿಗಳ ಸುಬ್ರಹ್ಮಣ್ಯ ಸ್ವಾಮಿ ದೇವರಲ್ಲ ಪರಿವಾರ ದೇವಿ ದೇವನಗಳು ಮಾದ ಪೂರ್ಣಾನುಗ್ರಹ ಪ್ರಾತುಕೊಳ್ಳುವಂದು ಭಕ್ತಿಯ ಪ್ರಾರ್ಥನೆ ತಂದು ಆಪಣಜನ ದೀಪಪತಾವಣಗಳಿಗೆ ಶುಭಗಳಿಗೆ ಕೊಡುವಂದು ಪ್ರಾರ್ಥನೆ ತನಕ ಓಂ ಅನ್ನಪೂರ್ಣೆ ಸದಾಗುಣೆ ಶಂಕರಪ್ರಾಣವಲ್ಲಭೆ ಜಾನವೀರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಹರಿಷ್ಠಾರ್ಮಣಿಶ್ಯಂ ದಿವಿರಿದಾನಿ ಭಜಾನಿಯ ಚಾಂದ್ರಶೋನ್ಯಾಸಗೃಹಾಂ ಅನ್ನಪೂರ್ಣೇಶ್ವರಿ ದೇವರವಾದರಂದಕ್ಕೆ ಗೋವಿಂದಾನ ಗೋವಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರವಾದರಂದಕ್ಕೆ ಗೋವಿಂದಾನ ಗೋವಿಂದ ಶ್ರೀ ಮಹಾಗಣಪತಿ ದೇವರವಾದರಂದಕ್ಕೆ ಗೋವಿಂದಾನ ಗೋವಿಂದ सरफराजिदादो अपनिदयं ताम् कारिकानि पापानि भ्रमान्तरकाण्ड आन्तानि विनश्यन्ति विनश्यन्ति संकल्प प्रकार पक्षिर आंगे अर्थ माತು ಮತ್ತು ದೀಪ ಬತಾವಣಂತ ನನ್ನ ಸಂದರ್ಭ ಏನು ಮಾತು ಶುಭಗಳಿಗೆ ಮತ್ತು ಕೊಟ್ಟು ಈ ಜಾಗೆಗೆ ಬರ್ತಿದ್ರೆ ಮಾತು ದೋಷಗಳಾಗ್ತಿರ್ತಾರೆ ಮಾತು ಪರಿಹಾರ ಆಯ್ತು ನಮ್ಗಿಂದಕ್ಕೆ ಬ್ರಹ್ಮಕಲಶವತ ಕಾರ್ಯಕ್ರಮಗಳಿಗೆ ಬಡಾಪಿದ್ರೆ ಮಾತ ಕಾರ್ಯಾಲೆಲ್ಲ ಹೆಡ್ಡ ರೀತಿಯಲ್ಲಿ ಪಾದು ಕೊಟ್ಟು ಧನಕನಗಾದಿ ವಸ್ತು ಸಂಪತ್ತು ಮಾತ ಪ್ರತಿಗೊಳಿಸಾತ ಮಾತರಿಗಳ ಆ ರೀತಿಯ ಮನಸ್ಸದ ಸಂಕಲ್ಪದಂತೆ ಎಡ್ಡ ರೀತಿಯಲ್ಲಿ ನಡ್ಪಾದು ಕೊಟ್ಟು ಉತ್ತರೋತ್ತರ ಶೇಪ್ ಜಾಪಿಂಜನೆ ಆ ರೀತಿಗಳ ನಮ್ಮ ನಾಡಿಗೆ ಕಾಪಾಡ್ಕೊಂಡು ಬರ್ತಿದ್ರೆ ಮಹಾಪ್ನಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ಶರಣಾರವಿಂದ ಕುರಿತು ಭಕ್ತಿ ಪ್ರಾರ್ಥನೆ ಓಂ भाग्यलक्ष्मी नमः प्रार्थनां समर्पयामि धनलक्ष्मी देवी नमः प्रार्थनां समर्पयामि अष्टलक्ष्मी नमः प्रार्थनां समर्पयामि ओम तदेवकं देवादारावलं चन्द्रबलं देवा विद्यावलं देवलक्ष्मी वदेते ङ्गरियुगं स्मरामि
ब्रह्मादिविष्णुसाक्षादमेश्वरः गुरुरेव जगत्सर्वं तस्मै श्रीगुरवे नमः। वक्रतुण्डमहाकायकोटिसमप्रभा अविघ्नं गुरुमे देवादुर्वारेषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। यासावत्पासनस्थाय गुरुहृदयेकंसायदाक्षि गम्भीरवदनावस्तनां भरणमिता शुभ्रवस्त्रोत्तरायां लक्ष्मी दीपे गजेन्द्रे मणिगणपति स्थापितां कुम्भैः नित्यं सावत्महस्ता मम वसुगृहे सर्वमाङ्गल्ययुक्ता सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च प्रसन्ना भवतवदा पुराङ्गुजा वासुमेयुद्रां करैर्वन्तीं कमलासनस्थां बालाकौलि प्रतिमां त्रेतां देहमाद्यां जगदीश्वरीं तां लक्ष्मीं क्षीरसमुद्रराजनां निरङ्गधामेश्वरीं दासीभूतमत्सदेवन्तां लोकैर्गीतां ग्रहां श्रीमन्मन्दकटाक्षाद्वैतब्रह्मेन्द्रङ्गाधां त्वां त्रैलोक्यकुटुम्बिनीं सरसिजां वन्दे मुकुन्दप्रियाम् ಎರಡು ಸಂತೋಷನ ಪ್ರಾರ್ಥನೆ ದೇವಸ್ಥಾನಗಳ ಸುತ್ತೊಂದಿತ್ತನ ಮಾತ್ರ ಯಾರಂದ್ರೆ ಏನೇ ಭದ್ರತೆ ಮಾಡ್ಕೊಳ್ಳೋಲ್ಲ ನಮಗೆ ಜವಾಬ್ದಾರಿ ಅಂಜನೆ ಹೇಗೆ ಓಡಾಡ್ತಿದ್ದೀನ ಹಾಗೆ ಲೋಕಲ್ ಮಾತು ವ್ಯವಸ್ಥೆ ಮಾತಾಡ್ತಿದ್ದೀರಿ ಅಂಜನೆ ಹೇಗೆ ಓಡಾಡ್ತಿದ್ದೀನ ಲೋಕಲ್ ದೇವರ ಓಡಾಡ್ತಿದ್ದೀನ ಬೆಳೆದ ಹರಿವಾಣನ ಕೊಡುಗೆ ಉಂಟು ಮಾತ ರೆಣ್ಣೆರ ಹಂಡಿ ದಿವಸ ಅರ್ಪಣೆ ಮಾಡ್ತೇವೆ ನಿಜ ಲೋಕ ಬರ್ಪಿಸಿದ ಮಾತ ಆ ಕಲ್ಪದ ಕೆಲಸ ಅಮರ್ಪಣೆ ಸಂದರ್ಭ ನಾಟ ಅದಕ್ಕೆ ದೋಷಗಳಿಂದ ಮಾತ ಪರಿಹಾರ ಆತ ಆಂಜಿ ನಮ್ಮ ಅಂಜಿ ಏನು ಪ್ರಾರಂಭ ಮಲ್ಪಂಜಿನ ಗಳಿಗೆನ ಶುಭ ಗಳಿಗೆ ಮಲ್ತು ಕೊಡ್ತು ಲೋಕರಡು ಬಂಗಾರ ಬಳಿ ಬಂಗಾರ ಸಮೃದ್ಧಿಯಾತ ಇಟ್ಟು ದಿಂಜರಂಜನೆ ಅನುಗ್ರಹ ಮಲ್ತು ಕೊಡ್ತು ಮಾತಿತ್ತು ಕಂಚನೊಂಜೆಟ್ಟೆ ಸೌಭಾಗ್ಯನು ಮನದ ಮುಗ್ಲ ನಮ್ಗೆ ಮಾತ್ರ ಎಲ್ಲ ಕರುಣಿಸಾತು ಸುಖ ಶಾಂತಿ ನಮ್ರಿತ ರೋತ್ರೋತ್ರ ಶಬ್ದಾತ್ ದೇವರನ್ನ ಸೇವಿಟ್ಟು ಭಾಗ್ಯಾರ್ಪಣಿಸಿದ ಯೋಗ ಭಕ್ತಿಲವಾದ ಅನುಗ್ರಹ ದೇವರನ್ನ ಪಂಚನೆ ಪರಿವಾರ ಸಾನ್ನಿಧ್ಯ ದೇವರನ್ನ ಪ್ರಣಾರಾಯಣ ಭಕ್ತರ ಪ್ರಾರ್ಥನೆ ಶ್ರೇಷ್ಠಾನ್ವೇಷ್ಯಂತಿ ದುರಿದಾನಿ ಭಯಾನಿ ಶಾಂದ್ರಶುಭಂ ಜಾತಸಃ ಭುವಂತರಮಂಗಲಂ आपो जनेथा जनः शृणोदिभिर्भिष्टय आपो भवन्तु विदेशियोरभिस्रान्द्रः ईशानावार्याणां चैन्देशस्य नमो अन्वेषज अग्निं च उच्छुषं पुम्मापप्रणीतदेशजम् गुरोथं तन्निमाज्योक्षसूर्यन्द्रशेदं स्वाहा माभेदुद्रद्वासेव शान्तिः शान्तिः शंख उद्बोध शंख उद्बोध
ಗ್ರಾಮ ಸರ್ವ ಎಟ್ಟಳಗಂತು ಸಭೆ ಸರ್ವ ಎಟ್ಟಳಗಂತು ಏಳ್ನಾಡು ದಯ್ಯ ಪಿಲಿಬುತಗು ಕೈಲು ವೈಪೆ ಗ್ರಾಮ ಸರ್ವ ಎಟ್ಟಳ ಏಳ್ನಾಡು ದಯ್ಯೋ ಕೈಲು ವೈಪೆ
ತಪ್ಪಾಯ್ತು. ಈ ಕಾರ್ಯಕ್ರಮಗಳು ಪುಟಾಣಿ ಮಕ್ಕಳ ಅನೇಕ ತಂಡದ ಕುಣಿತ ಭಜನಾ ಕಾರ್ಯಕ್ರಮ ಆಂಜನೇಯ ಕೆಂಡೆ ಈ ಹೊಣೆಗಾರಿಕೆ ಸಮರ್ಪಣೆ ನಾಳಿನ ಸುಬ್ರಹ್ಮಣ್ಯ ಭಕ್ತಾಭಿಮಾನಿಗಳು ಏತಿನ ಸಂಖ್ಯೆ ಬರ್ತದೆ ಈ ದೇವರ ಕುಟುಂಬ ಪಾತ್ರ
ಇತಿಹಾಸವಿದ್ದು ಪೂರ್ವಜರು ಇಲ್ಲಿ ಗುಹೆಯ ರೂಪದಲ್ಲಿ ಸ್ಥಳದಲ್ಲಿ ಸುಬ್ರಹ್ಮಣ್ಯ ದೇವರ
ಸ್ವಯಂ ಸೇವಾ ಯೋಜನೆಗೆ ನಾವು ಉದ್ಯೋಗಕ್ಕೆ ವಿಚಾರಬೇಕು. ಸ್ವಯಂ ಸೇವಕರ ಯೋಜನೆಗೆ ತಾವುಗಳು ಉದ್ಯೋಗಕ್ಕೆ ವಿಚಾರಬೇಕು.
ताराई बोले बने ಇದು ಆರ್ಯ ಇದು ಆರ್ಯ ಇಂಚಿಗೆ ಅರೇಂಜಿಗೆ ಕೈ ಹಾಕಿವ Oi, Daria. ವಾಹನದ ಚಾಲಕರ ಮೂಲಕ ಜನಕ್ಕೆ ತಾವುಗಳು ಅಲ್ಲಿಂದ ವಾಹನವನ್ನು ತೆರವುಗೊಳಿಸಬೇಕು. 7-19 86-17 ವಾಹನ ಮಾಲಕ ಚಾಲಕರ ಗಮನಕ್ಕೆ ತಾವುಗಳು ದಯಮಾಡಿ ಆದಷ್ಟು ಬೇಗ ಅಲ್ಲಿಂದ ವಾಹನವನ್ನು ತೆರವುಗೊಳಿಸಬೇಕು. ಸೇರಿರತಕ್ಕಂಥ ಎಲ್ಲ ಭಕ್ತ ಅಭಿಮಾನಿಗಳ ಗಮನಕ್ಕೆ ಅಲ್ಲಿ ಚಾ ಮತ್ತು ತಿಂಡಿ ರೆಡಿಯಾಗಿದೆ. ತಾವುಗಳೆಲ್ಲರೂ ಪಾಠಶಾಲೆಗೆ ತೆರಳಬೇಕು. ಭೋಜನ ಶಾಲೆ ಹತ್ರ ತೆರಳಬೇಕು. ಚಾ ಮತ್ತು ತಿಂಡಿ ತಯಾರಾಗಿದೆ. ಸೇರಿರತಕ್ಕಂತಹ ಎಲ್ಲ ಭಕ್ತ ಅಭಿಮಾನಿಗಳು ಭೋಜನಕ್ಕೆ ತೆರಳಬೇಕು. Vale.
ಇದೀಗ ವಾಸರಿ ಗ್ರಾಮದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ನಮ್ಮ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಇಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಶ್ರೀ ವಾಸರಿ ಧರ್ಮಸ್ಥಳ ಕ್ಷೇತ್ರ ಸಮಿತಿಯವರಿಗೂ ಹಾಗೂ ಇಂದಿನ ಈ ಒಂದು ಭಜನಾ ಕುಣಿತ ತಂಡದ ಮುಖಾಂತರ ಆ ಒಂದು ಮೆರವಣಿಗೆಯನ್ನು ಇಂದು ನಮಗೆ ಸಂದರ್ಶಿಸಿಕೊಳ್ಳತಕ್ಕಂಥ ಶ್ರೀ ಧರ್ಮರಾಜ ಕುಣಿತ ಅಭಿನಯ ತಂಡ ಪಾಲ್ಗೊಳ್ಳಿ ಸ್ವಾಮಿ ಪರಗಜ್ಜ ಕುಣಿತ ಅಭಿನಯ ತಂಡ ಕಾಯೋಗುರು ಸ್ವಾಮಿ ಪರಗಜ್ಜ ಕುಣಿತ ತಂಡ ಅಂತರ್ಗತ ಶ್ರೀರಾಮ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕುಣಿತ ಅಭಿನಯ ತಂಡ ಕಮಲೂರು ಶ್ರೀ ಮಹಾಲಕ್ಷ್ಮಿ ಮಹಿಳಾ ತಂಡ ನಿರೂಪದವು ಶ್ರೀರಾಮ ಮಕ್ಕಳ ಕುಣಿತ ಅಭಿನಯ ತಂಡ ದೇವಿ ಭಜನಾ ತಂಡ ಇರುವಾಗ ಬಾರಿ ಮಹಿಳಾ ಮತ್ತು ಮಕ್ಕಳ ಕುಣಿತ ತಂಡ ನೆಟ್ಟರು
ಗೊತ್ತಿದೆ ಮಕ್ಕಳೇ ಓಕೆ 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 ಹಾಂ
ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ शरणागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण भोगदाप्तसुलभा सुपुष्पगन्धकलभा भोगदाप्तसुलभा सुपुष्पगन्धकलभा
पुष्पगन्धकलभा भोगदाप्तसुलभा सुपुष्पगन्धकलभा कस्तूरितिलकमहिपा मम कान्तनन्द गोपगन्ध स्वागतं कृष्णा भोगदाप्तसुलभा सुपुष्पगन्धकलभा कस्तूरितिलकमहिपा मम कान्तनन्द गोपगन्ध स्वागतं कृष्णा शरणागतं कृष्णा मधुरापुरि सदना मृदुवदना मधुसूदन इह स्वागतं कृष्णा शरणागतं कृष्णा मुष्टिकासूरचाणूरमल्ल मल्लविशारद मधुसूदना मुष्टिकासूरचाणूरमल्ल मल्लविशारद कुवलयदीप मर्दन काळिङ्गनर्तन गोकुलरक्षण सकल सुलक्ष कल्प कल्प शतकोटि असमपराभव शिष्ट जनपाल संकल्प कल्प कल्प शतकोटि असमपराभव धीर मुनि जन विहार मदन सुकुमार दैत्य संहार देव धीर मुनि जन विहार मदन सुकुमार दैत्य संहार देव मधुर मधुर रति साहस साहस व्रज युवती जन मानस पूजित सा सरि ग पद स सा द प प ग रि रि प ग रि स ध स सरि ग रि ग प ग पद स सा द प प ग रि रि प ग रि स ध स तक जर दोम तक जर दोम स सा द प प ग रि रि प ग रि स ध स तक तरि को तण किट तक धी 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 स्वागतं कृष्णा शरणागतं कृष्णा मधुरापुरि सदना मृदुवदना मधुसूदन इह स्वागतं कृष्णा शरणागतं कृष्णा स्वागतं कृष्णा शरणागतं कृष्णा शरणागतं कृष्णा शरणागतं कृष्णा 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 स्वागतं कृष्णा शरणागतं कृष्णा स्वागतं कृष्णा शरणागतं कृष्णा स्वागतं कृष्णा शरणागतं कृष्णा स्वागतं कृष्णा शरणागतं कृष्णा
मधुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन
ಅಲ್ಲಿ ಹೋಗು 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 ಪ್ಲೀಸ್ ಹೋಗು ಅಲ್ಲಿ ಹೋಗ ಆಗಲ್ಲಿ ಅಮ್ಮ.
berapa hari rapan jadi? Berapa hari rapan? Katti. Blur up.
ಇದೀಗ ನಮ್ಮ ಬ್ರಹ್ಮೋತ್ಸವದ ಪ್ರತಿನಿಧಿಯಾದಂಥ ಪುಣ್ಯದ ರಾಜಕುಮಾರಿಯವರು ಈಗ ಕಾರ್ಮಿಕರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. ಅದೇ ರೀತಿ ರಾತ್ರಿ 8 ಗಂಟೆ ನಂತರ ಮುದ್ನಾಂಬಿಕ ಕಲ್ಚರ್ ಅಕಾಡೆಮಿ ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಬೇಕಾಗಿ ದೇವಸ್ಥಾನದ ಎಲ್ಲ ಆಡಳಿತ ಸಮಿತಿಯ ಪರವಾಗಿ ಕೇಳಿಕೊಂಡಿದ್ದೇನೆ. ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಈ ಭವ್ಯ ವೇದಿಕೆಯನ್ನು ಅಲಂಕರಿಸಲಿರುವವರು ಅರುಣ್ ಕುಮಾರ್ ರೈ ನಲಿಲು ಕಾರ್ಯಾಧ್ಯಕ್ಷರು ಅಭಿವೃದ್ಧಿ ಸಮಿತಿ, ಸತೀಶ್ ರೈ ನಲಿಲು ಪ್ರಧಾನ ಕಾರ್ಯದರ್ಶಿ ಅಭಿವೃದ್ಧಿ ಸಮಿತಿ, ಶ್ರೀ ಮೋಹನ್ ದಾಸ್ ರೈ ನಲಿಲು ಖಜಾಂಜಿ ಅಭಿವೃದ್ಧಿ ಸಮಿತಿ, ಹಾಗೆ ಶ್ರೀ ವಿಲಾಸ್ ರೈ ಪಾಲ್ತಾಡು, ನಾರಾಯಣ್ ರೈ ಮೊದಲ್ಕಾಡಿ, ಚಂದ್ರಶೇಖರ್ ರೈ ನಲಿಲು, ವಿನೋದ್ ರೈ ಪಾಲ್ತಾಡು, ಕಿಶೋರ್ ಕುಮಾರ್ ರೈ ನಲಿಲು, ಸಂಜೋಗೌಡರ ಪಾಲ್ತಾಡಿ, ರಘುನಾಥ್ ರೈ ನಡುಕುಟಲು ಉಪಾಧ್ಯಕ್ಷರುಗಳು ಬ್ರಹ್ಮಕಲಶೋತ್ಸವ ಸಮಿತಿ, ಹಾಗೆ ಶ್ರೀ ಸೂರ್ಯಚಂದ್ರ ರೈ ಪಾಲ್ತಾಡಿ ಪ್ರಧಾನ ಕಾರ್ಯದರ್ಶಿ, ಶ್ರೀ ಪ್ರವೀಣ್ ಕುಮಾರ್ ರೈ ನಲಿಲು ಕಾರ್ಯದರ್ಶಿ, ಡಾಕ್ಟರ್ ಶುಭದೀಪ್ ರೈ ಕೋಲ್ಪೆಗುತ್ತು ಜೊತೆ ಕಾರ್ಯದರ್ಶಿ, ಡಾಕ್ಟರ್ ಸುಜಾತಾ ಜಯಶೆಟ್ಟಿ ನಲಿಲು ಇವರಿಗೆಲ್ಲ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಈ ದಿನದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಡಾಕ್ಟರ್ ಸುಜಾತಾ ಶೆಟ್ಟಿ ಇವರು ವಹಿಸಲಿದ್ದಾರೆ. ಹಾಗೆಯೇ ಈ ಭವ್ಯ ವೇದಿಕೆಯಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದಂಥ ಹಗಲಿರುಳು ದುಡಿದಂಥ ಎಲ್ಲ ದೇವಸ್ಥಾನದ ಸಮಿತಿಯ ಸದಸ್ಯರುಗಳಿಗೆ ಸನ್ಮಾನ ಜರಗಲಿದೆ. ನಾರಾಯಣ್ ರೈ ಮೊದಲ್ಕಾಡಿ, ಚಂದ್ರಶೇಖರ್ ರೈ ನಲಿಲು, ಮೋಹನ್ ದಾಸ್ ರೈ ನಲಿಲು, ಕಿಶೋರ್ ಕುಮಾರ್ ರೈ ನಲಿಲು, ಅರುಣ್ ಕುಮಾರ್ ರೈ ನಲಿಲು, ಸತೀಶ್ ರೈ ನಲಿಲು, ಪ್ರವೀಣ್ ಕುಮಾರ್ ರೈ ನಲಿಲು, ಡಾಕ್ಟರ್ ಶುಭದೀಪ್ ರೈ, ಸೂರ್ಯಚಂದ್ರ ರೈ ಪಾಲ್ತಾಡಿ ಇವರುಗಳಿಗೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಈ ದಿನ ನಮ್ಮ ದೇವಸ್ಥಾನದ ತಂತ್ರಿಗಳಾದ ನಾಗೇಶ್ ತಂತ್ರಿ ಹಾಗೂ ಕಾರ್ತಿಕ್ ತಂತ್ರಿಯವರ ಘನ ಉಪಸ್ಥಿತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ಅದೇ ರೀತಿ ಈ ದಿನ ನಮ್ಮನ್ನೆಲ್ಲ ಎಲ್ಲರನ್ನು ಉದ್ದೇಶಿಸಿ ಕಾರ್ತಿಕ್ ತಂತ್ರಿಯವರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. ತದನಂತರ ದೇವಸ್ಥಾನದಲ್ಲಿ ಅನ್ನದಾನದ ವ್ಯವಸ್ಥೆ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಹಾಗೆಯೇ ನಾಳೆ ದಿವಸ
ಕಾಪಿ ಕಾರ್ಡ್ ವಾಮಂಜೂರು ಬೋಲರ್ ಅಭಿನಯದಲ್ಲಿ ಈ ಭವ್ಯ ವೇದಿಕೆಯಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ತಿಲಕದ ಬುಲ್ಲಿ ದೇವದಾಸ್ ಕಾಪಿಕಾಡ್ ರವರು ರಚಿಸಿ ನಿರ್ದೇಶನದಲ್ಲಿರುವ ನಾಟಕ ನಾಯಿದ ಬೀಲ ಎಂಬ ನಾಟಕ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬೇಕಾಗಿ ಕೋರುತ್ತಿದ್ದೇವೆ. ಇಂದಿನ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಾಧ್ಯಕ್ಷರು ಅಭಿವೃದ್ಧಿ ಸಮಿತಿ ಶ್ರೀ ಅರುಣ್ ಕುಮಾರ್ ರೈ ನಳೀಲು, ಶ್ರೀ ವಿಲಾಸ್ ರೈ ಪಾಲ್ತಾಡು, ಶ್ರೀ ನಾರಾಯಣ್ ರೈ ಮೊದಲ್ಕಾಡಿ, ಶ್ರೀ ಚಂದ್ರಶೇಖರ್ ರೈ ನಳೀಲು, ಶ್ರೀ ವಿನೋದ್ ರೈ ಪಾಲ್ತಾಡು, ಶ್ರೀ ಕಿಶೋರ್ ಕುಮಾರ್ ರೈ ನಳೀಲು, ಶ್ರೀ ಸಂಜೀವ ಗೌಡ ಪಾಲ್ತಾಡಿ, ಶ್ರೀ ರಘುನಾಥ್ ರೈ ನಡುಕೋಟೆಲು ಇವರು ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರುಗಳು. ಪ್ರಧಾನ ಕಾರ್ಯದರ್ಶಿಗಳ ಶ್ರೀ ಸುರೇಶ್ ಚಂದ್ರ ರೈ ಪಾಲ್ತಾಡಿ, ಕಾರ್ಯದರ್ಶಿಗಳು ಶ್ರೀ ಪ್ರವೀಣ್ ಕುಮಾರ್ ರೈ ನಳೀಲು, ಕಾರ್ಯದರ್ಶಿಗಳು ಡಾಕ್ಟರ್ ಶುಭದೀಪ್ ರೈ ಕೋಲ್ಪೆಗೊತ್ತು, ಜೊತೆ ಕಾರ್ಯದರ್ಶಿ ಡಾಕ್ಟರ್ ಸುಚೇತಾ ಶೆಟ್ಟಿ ಇವರು ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವವರು ನಾರಾಯಣ್ ರೈ ಮೊದಲ್ಕಾಡಿ, ಆಡಳಿತ ಮಂಡಳಿ ಸದಸ್ಯರು ಚಂದ್ರಶೇಖರ್ ರೈ ನಳೀಲು, ಮೋಹನ್ ದಾಸ್ ರೈ ನಳೀಲು, ಕಿಶೋರ್ ಕುಮಾರ್ ರೈ ನಳೀಲು, ಅರುಣ್ ಕುಮಾರ್ ರೈ ನಳೀಲು, ಸತೀಶ್ ರೈ ನಳೀಲು, ಪ್ರವೀಣ್ ಕುಮಾರ್ ರೈ ನಳೀಲು, ಡಾಕ್ಟರ್ ಶುಭದೀಪ್ ರೈ, ಸುರೇಶ್ ಚಂದ್ರ ರೈ ಪಾಲ್ತಾಡಿ. check, hal, check, hal, check. Check. Hal. Echo. Check. Hal. Check. Hal. 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 Hal.
ಆತ್ಮೀಯ ಭಕ್ತಾಭಿಮಾನಿಗಳೇ, ಈ ದಿನದಿಂದ ಪ್ರಾರಂಭಗೊಂಡು ಫೆಬ್ರವರಿ 24ರವರೆಗೆ ನಲಿಲು ಶ್ರೀ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜರಗಲಿರುವ ಶ್ರೀ ನಲಿಲು ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶೋತ್ಸವದ ಈ ಶುಭ ದಿನಗಳಲ್ಲಿ ವಿವಿಧ ಸಂಸ್ಕೃತಿಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರಗಲಿದೆ. ಈ ದಿನ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಂದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ನೃತ್ಯ ರೂಪಕ, ಇದರ ಪರಿಕಲ್ಪನೆ ಹಾಗೂ ಸಂಯೋಜನೆ ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು. ಈ ದಿನದ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ನಿರೀಕ್ಷಾ ವಿಘ್ನೇಶ್ ಶೆಟ್ಟಿ ನಲಿಲು. ಈ ಕಲ್ಚರಲ್ ಪ್ರೋಗ್ರಾಮಿನ ಈ ದಿನದ ಪ್ರಾಯೋಜಕತ್ವವನ್ನು ಡಾಕ್ಟರ್ ನಿರೀಕ್ಷಾ ವಿಘ್ನೇಶ್ವರ ಶೆಟ್ಟಿ ಇವರು ವಹಿಸಿಕೊಂಡಿದ್ದಾರೆ. ಹಾಗೆಯೇ ನಾಳೆಯ ದಿನ ರಾತ್ರಿ ಈ ವೇದಿಕೆಯಲ್ಲಿ ಜಿಲ್ಲೆಯ ಪ್ರಸಿದ್ಧ ನಾಟಕ ತಂಡವಾದ ಚಾಪರ್ಕ ತಂಡದವರಿಂದ ಕಳೆದ ವರ್ಷದ ಸೂಪರ್ ಹಿಟ್ ನಾಟಕ ನಾಯಿದ ಬೀಲ ನಾಟಕ ನಡೆಯಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಡಾಕ್ಟರ್ ಸತೀಶ್ ಕಳ್ಳಿಮಾರ್ ಮಂಗಳೂರು ಇವರು ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆಯೇ ನಾಡಿದ್ದು 19/2/2024 ಇದೇ ರಂಗವೇದಿಕೆಯಲ್ಲಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದಂಥ ಕರಾವಳಿಯ ವಿಭಿನ್ನ ವಿಶಿಷ್ಟವಾದ ಭಕ್ತಿ ಪ್ರಧಾನ ತುಳು ನಾಟಕ ಶಿವದೂತ ಗುಳಿಗೆ ಎಂಬ ನಾಟಕ ಡಾಕ್ಟರ್ ವಿಜಯಕುಮಾರ್ ಕೊಡಿಯಲ್ಬೈಲ್ ಇವರ ನಿರ್ದೇಶನದಲ್ಲಿ ಕಾಂತಾರ ಚಲನಚಿತ್ರದ ನಟಿಸಿರುವ ಸ್ವರಶೆಟ್ಟಿ ಅಭಿನಯಿಸುವ 600ನೇ ಪ್ರಯೋಗದತ್ತ ಸಾಗುತ್ತಿರುವ ನಾಟಕ ಶಿವದೂತ ಗುಳಿಗೆ ಇದೇ ವೇದಿಕೆಯಲ್ಲಿ ಜರಗಲಿದೆ. ಈ ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮ ಪೂರ ಮಹಾಗಣಪತಿ ದೇವರು ದಿವಸಗಳು ಬ್ರಹ್ಮಕಲಶದ ಪೂರ್ವಭಾವಿಯಾದ ಆಚಾರ್ಯ ವರ್ಣೆ ಪಂಪುಣಚಿತ್ನ ಕಾರ್ಯವು ನಮ್ಮ ಮಂದಿರುತ್ತ ಸುಬ್ರಹ್ಮಣ್ಯ ದೇವರಿನ ಆದಿ ಸ್ವರೂಪ ಅಂದು ಲೆಕ್ಕ ಸಂಕುಮಾರ ಸ್ಕಂದ ಇಂದ್ರ ವಿಶಾಖ ಸ್ವರೂಪ ಷಷ್ಠ ಪಂಪುಣಚಿನ ಆದಿ ಪುಜರ್ ಸುಬ್ರಹ್ಮಣ್ಯ ದೇವರಿಗೆ ಆದಿ ಪುಜರ್ ಪುದರುತ್ತಾವರ ಆದಿ ಜನಕ್ಕೆ ನಮ್ಮ ಇಲ್ಲಿ ಆ ವರ್ಣೆ ಮತ್ತು ಇಲ್ಲಾಂಗಿದ್ದ ಬ್ರಹ್ಮಕಲಶ ಪಂಪುಣಚಿತ್ನ ಕಾರ್ಯದ ಒಂದಿದೆ ದೇವರು ಅಗ್ರನ ಹೊಲಾಯಿ ಮತ್ತು ಹೊರಡು ಪಂಪುಣಚಿತ್ನ ಸಂಕಲ್ಪ ಆರಾಧನೆಯನ್ನು ಮತ್ತು ಆಚಾರ್ಯ ವರ್ಣೆಯನ್ನು ನಮ್ಮ ಮಂದಿರುತ್ತ ಇದೇ ರೀತಿಯಾದ ಎಲ್ಲಾಂಜಿನ ದಿವಸಗಳು ಶ್ವಾನಶಾಂತಿ, ಅದ್ಭುತ ಶಾಂತಿ, ಚೋರಶಾಂತಿ, ಸ್ವಶಾಂತಿ ಬಂದ್ಕೊಂಡೆ ನಾನಾ ರೀತಿಯ ಶಾಂತಿ ಹೋಮಗಳನ್ನು ನಮ್ಮ ಮಂದಿರುತ್ತ ನಮ್ಮ ಕ್ಷೇತ್ರದ ಬೇರೆ ಪುಷ್ಪಶಕ್ತಿ ಗಣೇಶ ಆದಿತ್ಯನಾಂಡ ಪೂಜಾ ಸಮಯದ ಅಥವಾ ಪೂಜೆ ಮಾಡ್ಕೊಂಡ ದ್ರವ್ಯೋಗ್ಯ ಮಂತ್ರೋಗ್ಯ ರೂಪಾಯಿತನಾಂಡ ಶಾಂತಿ ಹೋಮವನ್ನು ಮಾಡ್ಕೊಂಡು ಚೌರ್ಯ ಭಾವ ನಂತರ ಕಳ್ಳತನ ಇತ್ಯಾದಿ ಆದಿತ್ಯನಾಂಡ ಐದು ಪೂರ ಪ್ರಾಯಶ್ಚಿತ್ತ ಶಾಂತಿ ಹೋಮ ಇಲ್ಲಾಂತ ಶಾಂತಿ ಹೋಮ ಮತ್ತು ದೇವರಿಗೆ ಅಭಿಷೇಕ ಮಾಡ್ತಾರೆ. ಅದೇ ರೀತಿ ಆದ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾದ ಅಭಿಜ್ಞಾ ಕಲಶ ತತ್ವ ಹೋಮ ದೇವರನ್ನ ತತ್ವ ಮಂತ್ರಗಳಿಂದ ಅವರ ಹೋಮ ಮಂತ್ರ ಆ ಕಲಶನ ತತ್ವ ಕಲಶನ ದೇವರಿಗೆ ಅಭಿಷೇಕ ಮಾಡುವುದನ್ನಾಟ ಆ ಬಿಂಬಟ್ಟು ಹೆಂಗೆ ವಿಶ್ವ ಚೈತನ್ಯ ಆ ಸ್ಥಿರವಾದ ಪೂಜೆಯ ಸಾಮರ್ಥ್ಯ ಆವಿರ್ಭಾವ ಆಗೋದು. ಅದೇ ರೀತಿಯಾದ ದೈವಜ್ಞಾನ ಪುನಃ ಪ್ರತಿಷ್ಠೆ ವ್ಯಾಘ್ರಚಾಮುಂಡಿ ಪರಿವಾರ ದೈವಜ್ಞಾನ ಸ್ಥಾನವನ್ನು ನಮ್ಮ ಜೀರ್ಣೋದ್ಧಾರ ಮತ್ತು ಅಲ್ಪದ ಕೂಡ ವಾಸ್ತು ಪೂಜೆ, ವಾಸ್ತು ಹೋಮ, ರಕ್ಷಕ ಹೋಮ, ಶುದ್ಧಿ ಇತ್ಯಾದಿಗಳನ್ನು ಕೂಡ ಮತ್ತೊಂದು 8:30 to 9:30 ಉಂಟ ನಡಪುಣಂಚಿತ್ತ ಮೀನ ಲಗ್ನ ಶುಭ ಮುಹೂರ್ತ 21ನೇ ತಾರೀಖದಾಗಿ ದೈವಜ್ಞಾನ ಪುನಃ ಪ್ರತಿಷ್ಠೆ. ಅದೇ ರೀತಿಯಾದ ಆದಿಗೆ ದೇವರಿಗೆ ಆ ಬ್ರಹ್ಮಕಲಶ ದ್ರವ್ಯ ಸಹಿತವಾಗಿ ಸುಬ್ರಹ್ಮಣ್ಯ ದೇವರಿಗೆ ಪಣ್ಣಂಚನೆ ಆ ಬ್ರಹ್ಮಕಲಶದ ಗೋಡಾಪಣಚಿತ್ತ ಬೇತೆ ರೀತಿಯ ದ್ರವ್ಯಗಳನ್ನು ಕೂಡ ನಮ್ಮ ಪೂರಣೆ ಮಂತೊಂದು ದೇವರಿಗೆ 22ನೇ ತಾರೀಕಿಗೆ 7:45ರಿಂದ 8:30 ಮೀನಲಗ್ನ ಶುಭ ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮಕಲಶ ಅಭಿಷೇಕ ನಮ್ಮ ಮಂದಿರು ಆ ಬ್ರಹ್ಮಕಲಶ ಬಂದ ಮಾತ ರೀತಿಯ ಬ್ರಹ್ಮದೇವರ ಬಂದ ಸೃಷ್ಟಿಗೆ ಕಾರಣೀಭೂತವಾದ ಚಿನ್ನ ದೇವರೇ ಆ ಕಲಶದ ಅಭಿಷೇಕ ಮಂತ್ರ ಅವರ ನಾಶವಾದ ಚಿನ್ನ ಚೈತನ್ಯ ಪುನಃ ಅಲ್ಪ ಬಿಂಬಟ ಆವಿರ್ಭಾವವಾಗುತ್ತದೆ. ಅಂಚಿನ ಕಲಶಕ್ಕೆ ಬ್ರಹ್ಮಕಲಶ ಅಂತ ಪುನಃ ಅಂಚಿನ ಬ್ರಹ್ಮಕಲಶ ಅಭಿಷೇಕ ಮಂತ್ರವಿಲ್ಲ ನಾಗದೇವತ್ಯರ್ಥವಾದ ಆಶ್ಲೇಷ ಬಲಿದಾನ ಸರ್ವಪ್ರೀತಿಗೆ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾರ್ಥ ಎಲ್ಲ ರೀತಿಯ ಆರೋಗ್ಯ ಪುತ್ರಾದಿ ಸಂತತಿ ಪ್ರಾಪ್ತಿಯಾಗುವುದನ್ನು ನಾಗದೇವರನ್ನ ಆರಾಧನೆ ಮಾಡ್ಬೋದು. ಪಂಚಾದಿತ್ನಾಗ ನಮ್ಮ ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಬೇತೆ ಇತ್ತು, ನಾಗದೇವರನ್ನ ಆರಾಧನೆ ಬೇತೆ ಇತ್ತು. ಸಾಕ್ಷಾತ್ ಪುಂಜಗೆ ನಮ್ಮ ಸುಬ್ರಹ್ಮಣ್ಯ ದೇವರನ್ನು ಸಂಕಲ್ಪ
ಸಂಬಂಧಿಸಿದ ನಾಗದೇವನ ಆರಾಧನೆಯಿಂದ ಈ ಜಾಗ ಪಂಚಾಧಿಪನ ಗಂಧಾಯದಾನಿದೇಶು ನಮ ಆಶ್ಲೇಷ ಬಲಿದಾನಂದ ಮಲ್ಪೆರುಲ್ಲ ಮಲ್ಪುಣಂಚಿತ್ನ ಮಾತ ಸತ್ಕರ್ಮ ತದಂಗವಾದ ನರಪುಣಂಚಿತ್ನ ಅನ್ನದಾನ ಕ್ಷೇತ್ರ ರೀತಿಯ ಬೆಳಗುಡುನಾಟ 5 ರೀತಿಯ ಸತ್ಕರ್ಮ ಆಗುವುದು ಆಚಾರ್ಯ ತಪಸ ಅರ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧಾಮ ಪಂಪುಣಂಚನೆ ಆಚಾರ್ಯ ತಪಸ ಕ್ಷೇತ್ರದ ಆಚಾರ್ಯ ಪರಂಪರೆ ದೇವರಿನ ಸಾನ್ನಿಧ್ಯ ವೃತ್ತಿಗೆ ಗೋಡಾಪುಣಂಚಿತ್ನ ಸತ್ಕರ್ಮಗಳಿಂದ ಮಲ್ಕೊಡು ಆಮನಾಯ ಜಪೇನ ಆಮನಾಯ ಬಣ್ಣ ಅಂದ್ರೆ ವೇದಗಳು ವೇದ ಪಾರಾಯಣ ದೇವರಿನ ನಾಮ ಸಂಕೀರ್ತನೆ ಭಜನೆ ಕೂಡ ನಡಕೊಡು ಅವೇ ರೀತಿ ಆತ ನಿಯಮೇನ ಪ್ರತಿಷ್ಠೆಯ ಸಂದರ್ಭಗಳು ನಮ್ಮ ಸಂಕಲ್ಪ ಮಲ್ಪಂಚಿತ್ನ ನಿತ್ಯ ನೈಮಿತ್ತಿಕ ನಿತ್ಯ ಪೂಜೆ ಇತ್ಯಾದಿ ವಿನಿಯೋಗಗಳು ಕೂಡ ಸರಿಯಾದ ರೀತಿಯಲ್ಲಿ ದೇವರಿಗೆ ನಡತೊಂದಿಕೊಡು ಉತ್ಸವೇನ ವಾರ್ಷಿಕ ಉತ್ಸವಾಚರಣೆ ಮಲ್ಕೊಡು ಅನ್ನದಾನ ಏತು ನಡಕ್ಕಿಂತ ಆತ ದೇವರಿನ ಸಾನ್ನಿಧ್ಯ ಬೆಳಕೊಂಡು ಅದೇ ರೀತಿ ಆತ ದೇವರಿನ ಒಂದು ಕ್ಷೇತ್ರದ ಅಭಿವೃದ್ಧಿ ಹಾಕೊಂಡು ಶಾಸ್ತ್ರ ನಿಯಮ ಆ ಪ್ರಕಾರವಾಗಿ ನೀತಿ ಎಲ್ಲಾಂಜಿ ಮುಟ್ಟಾಪಣಿಸಿದ ದೇವರಿನ ಅನ್ನಪ್ರಸಾದ ಅನ್ನದಾನ ಸೇರೋಣಿಸಿದ ಮಾತ ಭಕ್ತ ವರ್ಗದಗಳಿಗೆ ದೇವರಿನ ಅನ್ನಪ್ರಸಾದನ ಸಂತೋಷತ್ತಾವರ ಪೊರುಳುಡೆ ಅಕ್ಷಯವಾದ ಐನ ಸ್ವೀಕಾರ ಮಲ್ಪಣಿಸಿದ ಸೌಭಾಗ್ಯವುಳ್ಳ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಮಲ್ಕೊಡು 23ನೇ ತಾರೀಕು ದೇವರಿನ ಪ್ರತಿಷ್ಠೆ ಮಗ್ನಚಿತ್ನ ದಿವಸ ವರ್ಷಾವಧಿಯಾದ ಆಪಣಿಸಿದ ಆ ದೇವರಿನ ಪ್ರತಿಷ್ಠಾ ವಾರ್ಷಿಕೋತ್ಸವ ಕಲಶಾಭಿಷೇಕ ದೇವರಿಗೆ ಮಧ್ಯಾಹ್ನದ ಅನ್ನದಾನ ಕತ್ತಲೆಗೆ ಆಪಣಿಸಿದ ರಂಗಪೂಜೆ ಅದೇ ರೀತಿಯಾದ ದೇವರಿನ ಶ್ರೀಭೂತ ಬಲಿ ಮಹೋತ್ಸವ ವಸಂತಕಟ್ಟೆ ಪೂಜೆ ದರ್ಶನ ಬಲಿ ಬೆಟ್ಟದ ಕಾಣಿಕೆ ಅವಾಯ್ದು ಆಪಣಿಸಿದ ದೈವಗಳ ನೇಮೋತ್ಸವ ಪೂರ ಸುಬ್ರಹ್ಮಣ್ಯ ದೇವರಿಲ್ಲ ಆ ದೈವಗಳ ಪೊರುಳುಡೆ ಯಾವಂಜಿ ರೀತಿಯ ವಿಘ್ನಗುಳ್ಳ ಇಜ್ಜತೆ ಒವೇ ರೀತಿಯ ಲೋಪದೋಷ ಇಜ್ಜತೆ ಪೊರುಳುಡೆ ನಮ್ಮ ಮುಖಾಂತರ ನಮ್ಮ ಉಲಾಯಿ ದೇವರು ನಮಗೆ ಎಡ್ಡೆ ರೀತಿಯ ಪ್ರೇರೇಪಣೆಯನ್ನು ಕೂಡ ಕೊಟ್ಟುಣ ಮುಖಾಂತರವಾದ ನಡಪುರ್ತು ಕೊರಡು ನನಗಾತ ಈ ಕ್ಷೇತ್ರದ ದೇವರಿನ ಸಾನ್ನಿಧ್ಯ ನಂದಾದೀಪದಲ್ತಾನೆ ಸುಬ್ರಹ್ಮಣ್ಯ ದೇವರಿನ ಚೈತನ್ಯ ಸ್ಥಿರವಾದ ನಂದಾದೀಪದಂಚನೆ ಬೆಳಗುವಂತಿರ್ತದೆ ನಂತರ ದೇವರಿನ ಅನುಗ್ರಹ ಬಂಧುವಂಚಿನ ಬದುಕು ಸದಾಕಾಲ ಪ್ರಾಪ್ತಿಯಾಗಲು ವಿಶೇಷವಾದ ಹೀಯೊಂಜಿ ಮಹೋತ್ಸವದ ಕೂಡ ಆತ ಎಷ್ಟೋ ಜನ ಆ ಹಗಲು ರಾತ್ರಿ ಮುಪ್ಪ ಶ್ರಮದಾನ ಮಗ್ನಗಳಿಗೆ ಅದೇ ರೀತಿಯಾದ ಬೇರೆ ಬೇರೆ ರೀತಿಯ ವಸ್ತುಗಳೇನು ಅನ್ನದಾನದ ಕೂಡ ಮುಂಚಿನ ಸುವಸ್ತುಗಳೇನು ಪೂರ ದೇವರಿನ ಸನ್ನಿಧಾನದ ಸಮರ್ಪಣೆ ಮಗ್ನಗಳಿಗೆ ಮಾತರೆಗದ ಈ ಬ್ರಹ್ಮಕಲಶ ಮಹೋತ್ಸವದ ಪರಿಪೂರ್ಣ ಫಲ ಪ್ರಾಪ್ತಿಯಾಗುವುದು ನನಲಾತ ಈ ಜಾಗೆಟ್ಟು ಧರ್ಮ ಕಾರ್ಯಗಳು ದೇವರಿನ ಸತ್ಕರ್ಮಗಳು ದೈವಗಳಿನ ಚಾಕರಿ ದುಃಖರ ಕೊಲ್ಲುಡೆ ನಡಪಡು ನಿತ್ಯ ನಿರಂತರವಾದ ಸುಬ್ರಹ್ಮಣ್ಯ ದೇವರಿನ ಅನುಗ್ರಹ ಇಡೀ ನಮ್ಮ ಪಾತಾಡು ಕುಟುಂಬಸ್ಥರಿಗ ಸಮಸ್ತ ಭಕ್ತವರ್ಗಗಳ ಇಡೀ ನಮ್ಮ ಗ್ರಾಮವು ರಾಷ್ಟ್ರ ಪ್ರಾಪ್ತಿಯ ಮುಂಚನೆ ದೇವರ ಅನುಗ್ರಹ ಮುಲ್ತದೆ ದೇವರಿನ ಚೈತನ್ಯ ತಾವರ ವಿಶುದ್ಧ ಸಾನ್ನಿಧ್ಯ ಸಮೃದ್ಧಿ ಕಾರಕಂಬುದು ಪಂಡಂಚನೆ ವಿಶುದ್ಧವಾದ ದೇವರಿನ ಚೈತನ್ಯ ಸಾನ್ನಿಧ್ಯ ಕೂತ ಐದಾವರ ಸಮಸ್ತ ಸಮೃದ್ಧಿದ ಅವು ಕಾರಣೀಭೂತ ಹಾಕೊಂಡು ಪಂಚಾಧಿಪನಾಗ ಆ ಸುಬ್ರಹ್ಮಣ್ಯ ದೇವರು ಪೂರ ಬಂದು ನಡಕೊಟ್ಟು ಕೊಟ್ಟು ಧೂಮವಿದ್ದು ಕೋಡಾಪಂಚಿತ ಮಾತ ಆ ಕಾರ್ಯಗಳನ್ನು ಕೆಟ್ಟ ರೀತಿಯಲ್ಲಿ ನಡಕೊಟ್ಟು ಈ ಕ್ಷೇತ್ರವನ್ನು ಮಹಾಕ್ಷೇತ್ರವಾದ ಬೆಳಗುಪುಣಂಚಲ ನಮಗೆ ಅನುಗ್ರಹ ಬರ್ತದೆ ಸಮಸ್ತ ಅರಿಷ್ಟೋಗ್ಯನ ಕುಡಿಗೋಗ್ಯನ ದೋಷಗಳನ್ನು ನಿವಾರಣೆ ಮಾಡ್ತದೆ ಸರ್ವೇ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯನ ಸಕಲ ಸಮೃದ್ಧಿಯಿಂದ ಈ ನಮ್ಮ ಗ್ರಾಮದ ಸಮಸ್ತ ಭಕ್ತವರಿಗೂ ಅನುಗ್ರಹ ಮಾಡ್ತದೆ ನಮ್ಮ ಸಂಕಲ್ಪ ಮಂಚಿನ ಮಾತ ಕಾರ್ಯಗಳು ಇನ್ನಿರ್ತೆ ಎಲ್ಲರಿಗೂ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಧರ್ಮಸಭೆ ಕೂಡ ನಿರ್ವಿಘ್ನವಾದ ಸುಬ್ರಹ್ಮಣ್ಯ ದೇವಿ ನಮ್ಮ ನಡಪುಟ್ಟು ಕೀರ್ತಿನ ಮಾತೇವಿ ಅನುಗ್ರಹ ಮತ್ತು ಕೊಡಲು ಬಂದು ನಮ್ಮ ಸಮಸ್ತೆಲ್ಲ ಸೇರಿದ್ದು ಆ ಕ್ರಿಯಾಭಾಗ ಕೂಡ ಪ್ರಾರಂಭ ಮಾಡ್ಕೊಳ್ಳುವ ಸಂದರ್ಭಗಳು ದೇವರಿನ ಚರಣ ಕಮಲಾದಿಗಳನ್ನು ಸ್ಮರಣೆ ಮತ್ತು ಭಕ್ತಿಯುತವಾದ ಪ್ರಾರಂಭ ಮಾಡ್ತಾರೆ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಸರ್ವಜ್ಞ ಸರ್ವಮಂಗಲ ಮಾಂಗಲ್ಯೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹರ ಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ದ್ವಿಸಹಸ್ರಜಿತ್ವಂ ದ್ವಿಷಂಗ ನೇತ್ರಂ ಕಪಿಲಾಂಶುಕಾಢ್ಯಂ ವಿಶಾಲಿಕಂ ಪ್ರತ್ಯರಗಣಶ್ರಭಾಗುಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇ ಅಂಗ್ರಿಬಲಂ ಸ್ಮರಾಮಿ ಸುಮುಹೂರ್ತಾಸ್ತುತಿ ಭವಂತೋ ಮಿತ್ರವಂತೋ ಪ್ರಾರಂಭಕರ್ಮಣೆ ಸ್ವಸ್ತಿ ಸುಮುಹೂರ್ತಮಸ್ತು ಸರ್ವೇಭ್ಯೋ ದೇವೇಭ್ಯೋ ನಮಃ ಮನಸೋಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದ
ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು.
ಸಂಘದ ಮೊದಲಗಾವರ ನಮ್ಮ ಬರ್ಪಿತ್ತರ ಮಾತು ದುಷ್ಟಾರಿಸುವುದ ಮಾತ ಪರಿಹಾರ ಅಂತ ಗೊತ್ತು ಸಂಘರು ಅಂತ ಯೋಗ ಭಾಗ್ಯದ ಮಾತನ್ನು ಆತ್ಮೀಯ ಭಗವದ್ಭಕ್ತರೇ, ಸ್ವಸ್ತಿ ಶ್ರೀ ಶೋಭಕೃತ್ ನಾಮ ಸಂವತ್ಸರದ ಕುಂಭ ಮಾಸ 4 ಸಲುವ ದಿನಾಂಕ 17/2/2024 ಶನಿವಾರದಿಂದ ಅಂದರೆ ಭಕ್ತರಲ್ಲಿ ವಿನಂತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಲಿಕ್ಕಿದ್ದೇವೆ. ದಯಮಾಡಿ ಎಲ್ಲ ಭಗವದ್ಭಕ್ತರು ನೀವು ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ತಕ್ಷಣ ಈ ಧರ್ಮ ವೇದಿಕೆ ಎದುರುಗಡೆ ಹಾಜರಾಗಬೇಕು. ತಕ್ಷಣ ಎಲ್ಲ ಭಗವದ್ಭಕ್ತರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಂತ ಮತ್ತೊಮ್ಮೆ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. Ubar Ate, ayah dia bukan.
ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳು ಕೆಮ್ಮಿಂಜೆ. ಹಾಗೆ ಈ ಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಗಳು ಕೆಮ್ಮಿಂಜೆ. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ರಿಜಿಸ್ಟರ್ಡ್ ಇವರು ಅರ್ಪಿಸುವ ಕೊಲ್ಲೂರು ಶ್ರೀ ಮೂಕಾಂಬಿಕಾ ನೃತ್ಯರೂಪಕ, ಈ ಒಂದು ನೃತ್ಯರೂಪಕದ ಪರಿಕಲ್ಪನೆ ಹಾಗೂ ನೃತ್ಯ ಸಂಯೋಜನೆ ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು. ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ನಿರೀಕ್ಷಾ ವಿಘ್ನೇಶ್ ಶೆಟ್ಟಿ ನಳೀಲು. ಅವರಿಗೆ ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನಿಂದ ಪ್ರಾರಂಭಗೊಂಡು 24ರ ತನಕ ನಡೆಯುವಂತಹ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಊರಿನ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಾಳೆಯ ಕಾರ್ಯಕ್ರಮವಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ತೆಲುಗಿದ ಬೊಳ್ಳಿ ಡಾಕ್ಟರ್ ದೇವಿದಾಸ್ ಕಾಪಿಕಾಡಿಯವರು ರಚಿಸಿ ನಿರ್ದೇಶಿಸಿದ ನಾಟಕ ನಡೆಯಲಿದೆ. ಹಾಗೆ ದಿನಾಂಕ 19 ಫೆಬ್ರವರಿ ಸೋಮವಾರ ಈ ದಿನ ಕರ್ನಾಟಕದಲ್ಲಿ 600ನೇ ಪ್ರದರ್ಶನದತ್ತ ಸಾಗುತ್ತಿರುವಂತಹ ಭಕ್ತಿ ಪ್ರಧಾನ ತುಳು ನಾಟಕ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಇವರ ನಿರ್ದೇಶನದಲ್ಲಿ ಕಲಾ ಸಂಗಮ ಕಲಾವಿದರಿಂದ ಶಿವದೂತೆ ಗುಳಿಗೆ ಈ ಒಂದು ಭಕ್ತಿ ಪ್ರಧಾನ ನಾಟಕ ನಡೆಯಲಿಕ್ಕಿದೆ. ಈ ಒಂದು ನಾಟಕದ ಪ್ರಾಯೋಜಕರು ಶ್ರೀಯುತ ಬಾಲಕೃಷ್ಣ ಗೌಡ ಭಾರತಿಕುಮೇರು, ಹರೀಶ್ ನಾಯ್ಕ್, ಅಜಯನಗರ, ಪುತ್ತೂರು. ಪ್ರಾಯೋಜಕರಿಗೆ ಸಮಿತಿಯ ಪರವಾಗಿ ವಂದನೆಗಳು. ಅದೇ ರೀತಿಯಾಗಿ ದಿನಾಂಕ 20 ಫೆಬ್ರವರಿ ಮಂಗಳವಾರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಯೂರ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ಯಕ್ಷಗಾನ ಬಯಲಾಟ ನಡೆಯಲಿದೆ. ರಾತ್ರಿ 9ರಿಂದ ಶರಣ ಸೇವಾ ರತ್ನ ಶ್ರೀನಿವಾಸ ಕಲ್ಯಾಣಿ ಎನ್ನುವಂಥ ಯಕ್ಷಗಾನ ಬಯಲಾಟ. ಈ ಒಂದು ಬಯಲಾಟದ ಪ್ರಾಯೋಜಕರು ಶ್ರೀಮತಿ ಮತ್ತು ಶ್ರೀ ಬಾಬು ಎನ್, ನಿವೃತ್ತ ಅಧ್ಯಾಪಕರು ಮತ್ತು ಮಕ್ಕಳು, ನೆಲ್ಲಿಕುಮೇರು, ಪೆರುವಾಜೆ. ಪ್ರಾಯೋಜಕರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಫೆಬ್ರವರಿ 21 ಬುಧವಾರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಅಮ್ಮ ಕಲಾವಿದರ್ ಕುಡ್ಲ ಇವರು ನಟಿಸುವಂತಹ ನಾಟಕ ಅಲೆ ಬುಡಿಯರಿಗೆ ರಾತ್ರಿ 9 ಗಂಟೆಗೆ ಈ ಒಂದು ನಾಟಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಪ್ರಾಯೋಜಕರು ಶ್ರೀಯುತ ಪದ್ಮನಾಭ ಸುವರ್ಣ, ಬಜಾಜ್ ಅಲಯನ್ಸ್, ಮಂಗಳೂರು. ಪ್ರಾಯೋಜಕರಿಗೆ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ದಿನಾಂಕ 22 ಫೆಬ್ರವರಿ ಗುರುವಾರ ಪಾವಂಜ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಇವರು ಅಭಿನಯಿಸುವ ಕಲ್ಯಾಣತ್ರಯ ಎನ್ನುವಂತಹ ಯಕ್ಷಗಾನ ಬಯಲಾಟ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಇವರ ಸಾರಥ್ಯದಲ್ಲಿ ಈ ಒಂದು ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಅದೇ ರೀತಿಯಾಗಿ 8 ಗಂಟೆಗೆ ಆ ದಿನ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಇವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಜರಲಿಕ್ಕಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮರಸು ಉಳ್ಳಾಕುಲು ಫ್ರೆಂಡ್ಸ್ ಕ್ಲಬ್, ಚಾಕೋಟೆ ತಡಿ, ಪಾಲ್ತಾಡಿ. ಪ್ರಾಯೋಜಕರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಸುಧೀರ್ ರೈಯವರು ಈ ಎಲ್ಲ ಸುಧೀರ್ ಅವರು ದಯಮಾಡಿ ಸುಧೀರ್ ಈ ಎಲ್ಲ ಸಭಾ ವೇದಿಕೆಯ ವ್ಯವಸ್ಥೆಯನ್ನು ನೋಡ್ಕೊಳ್ತಿರುವಂಥ ಸುಧೀರ್ ಅವರು ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬರಬೇಕಂತ ವಿನಂತಿ. ಸಮಿತಿಯವರು ನಿಮ್ಮನ್ನು ಕರೀತಾ ಇದ್ದಾರೆ, ದಯಮಾಡಿ ಕಚೇರಿ ಬಳಿ ಬರಬೇಕು. ಹಾಗೆ ಫೆಬ್ರವರಿ 23ರಂದು ವರ್ಷಾವಧಿ ಮಹೋತ್ಸವ ಹಾಗೂ 33ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಲಿಕ್ಕಿದೆ. ಫೆಬ್ರವರಿ 24ರಂದು ಶ್ರೀ ಕ್ಷೇತ್ರ ನಳೀಲಿನಲ್ಲಿ ದೈವದೇವರುಗಳ ನೇಮೋತ್ಸವ ಮತ್ತು ಗುಳಿಗ ದೈವದ ತಂಬಿಲ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಭಗವದ್ಭಕ್ತರನ್ನು ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಭಗವದ್ಭಕ್ತರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಸುಧೀರ್ ಕೆ.ಎಸ್. ಶಾಮಿಯಾನ ಅರೇಂಜ್ ಮಾಡುವವರು ವೇದಿಕೆಯ ಬಳಿ ಬರಬೇಕು ಅಂತೇಳಿ ವಿನಂತಿಸ್ತೇವೆ. ಸಾಂಸ್ಕೃತಿಕ ಧಾರ್ಮಿಕ ವೇದಿಕೆಯ ಮುಂದಿರುವಂಥ ಶಾಮಿಯಾನ ವ್ಯವಸ್ಥೆ ಮಾಡುವ ಸುಧೀರ್ ಅವರು ಆಗಮಿಸಲು ವಿನಿಸ್ತೇವೆ.
ದಯಮಾಡಿ ಇಲ್ಲಿ ವೇದಿಕೆಯ ಎದುರಿನಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಕ್ತರ ಗಮನಕ್ಕೆ, ಇಂದಿನ ಸಭಾ ಕಾರ್ಯಕ್ರಮ ಕೇವಲ ಅರ್ಧ ಗಂಟೆ ಒಳಗಡೆ ಮುಕ್ತಾಯವಾಗುವಂತಹ ಕಾರ್ಯಕ್ರಮ. ಯಾವುದೇ ಭಾಷಣಗಳಿಗೆ ಅವಕಾಶ ಇಲ್ಲ, ಕೇವಲ ಧಾರ್ಮಿಕ ಉಪನ್ಯಾಸ ಮಾತ್ರ ಮತ್ತು ಅಭಿನಂದನೆ ಕಾರ್ಯಕ್ರಮ ಇಷ್ಟನ್ನು ಮಾತ್ರ ನಡೆಸಲಿಕ್ಕಿದೆ. ನಂತರ ನೇರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಆದ್ದರಿಂದ ಎಲ್ಲೋ ಸಹಕರಿಸಬೇಕಾಗಿ ವಿನಂತಿ. हॉल मेल मेल हॉल हॉल
ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ಮುಕ್ತಾಯ ನಂತರ ಮೆಕ್ಯಾನಿಕಲ್ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಂದ ಕೊಲ್ಲೂರು ಮೆಕ್ಯಾನಿಕ ನೃತ್ಯ ರೂಪದ ಮೆರವಣಿಗೆ ಭಕ್ತಾಭಿಮಾನಿಗಳು ಕೆಲವು ಕ್ಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ನಡೆಯಲಿದೆ. ಎಲ್ಲದ ಈ ಸಭಾ ವೇದಿಕೆಗಳು ಬಯ್ಯದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಈ ವೇದಿಕೆಗಳು ನಮಗೆ ಮಹಾಂತ ಭಕ್ತರಿಗೆ ಆಶ್ವಾಸನೆ ಕಲಿಯಲು ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಲು ಮೇರು ಸುಬ್ರಹ್ಮಣ್ಯ ಮಠ ಮೇರು ನಮ್ಮ ಸಭಾ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಮಾಂತ್ರಿಗಳ ಆಶ್ವಾಸನೆ ನೀಡಿರುವರು. ಅಂಚನೆ ಸಭಾ ಅಧ್ಯಕ್ಷದನು ನಮ್ಮ ಪುತ್ತೂರು ತಾಲೂಕುದ ಶಾಸಕರೇನಂಚಿನ ನಮ್ಮ ಗೌರವಾಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ದತ್ತ ಅಧ್ಯಕ್ಷರೇನಂಚಿನ ಅಶೋಕ್ ಕುಮಾರ್ ರೈ ಮೇರು ಗುರುಕರ್ಮ ವಿಷಯರುಳ್ಳರು. ಅಂಚನೆ ಮುಖ್ಯ ಅತಿಥಿಯಾದ ಶ್ರೀ ಕಾವು ಹೇಮಣ ಶೆಟ್ಟಿ ಸಂಚಾಲಕರು ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಅಂಚನೆ ಕಡಮಜಲ ಶುಭಾಶ್ರಯ ಕೃಷಿ ಪ್ರಶಸ್ತಿ ಪುರಸ್ಕೃತ ಚಿನ್ನದ ಪದಕ ವಿಜೇತ ಕೃಷಿಕರು. ಅಂಚನೆ ಎಲ್ಲದ ನಾಟಕದ ಪ್ರಾಯೋಜಕರಾಯನಂಚಿನ ಡಾಕ್ಟರ್ ಸತೀಶ್ ಕಳ್ಳಿಮಾರ್ ಮಂಗಳೂರು ಬೇರು. ಅಂಚನೆ MB ವಿಶ್ವನಾಥ್ ರೈ ಪ್ರಗತಿಪರ ಕೃಷಿಕರು. ಅಂಚನೆ ಕಲೆಂಜ ವಿಶ್ವನಾಥ್ ರೈ ಹಿರಿಯ ಸಹಕಾರಿ ಧುರೀಣಿಯರು. ಮಿತ್ರಂಪಾಡಿ ಜಯರಾಮ್ ರೈ ಅಬುದಾಬಿ ಉದ್ಯಮಿಗಳು. ವೆಂಕಟರಮಣ KS ಅಧ್ಯಕ್ಷರು ಕುಳ್ತಿಗೆ CA ಬ್ಯಾಂಕ್ ಬೇರು. ನಾರಾಯಣ ರೈ ಕೊಕ್ಕುವಲ್ಲಿ ಅಕ್ಕಮ್ಮ ಅಧ್ಯಕ್ಷರು ಕುಳ್ತಿ ಗ್ರಾಮ ಪಂಚಾಯತ್. ಪ್ರಮೋದ್ KS ಉಪಾಧ್ಯಕ್ಷರು ಕುಳ್ತಿ ಗ್ರಾಮ ಪಂಚಾಯತ್. ಶುಭಲತಾ ಜೆ ರೈ ಸದಸ್ಯರು ಕುಳ್ತಿಯ ಗ್ರಾಮ ಪಂಚಾಯತ್. PB ಸುಂದರ್ ಸದಸ್ಯರು ಕುಳ್ತಿ ಗ್ರಾಮ ಪಂಚಾಯತ್ ಮೆಗ್ಲು ಪೂರ ಮುಖ್ಯ ಅತಿಥಿಯಾದ ಈ ಸಭಾ ವೇದಿಕೆಯಲ್ಲಿ ಭಾಗವಹಿಸಿರುಳ್ಳರು. ಅಂಚನೆ ಎಲ್ಲದ ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿನ ನಮ್ಮ ಹಿರಿಯರು ದೇವಸ್ಥಾನದ ಆಡಳಿತ ಮುಕ್ತೇಶ್ವರನ ಅಮ್ಮಾಯನ ಶ್ರೀಮತಿ ಎನ್ ಗಿರಿಜರೈ ನಲಿಲು. ಅಂಚನೆ ಡಾಕ್ಟರ್ ಸತೀಶ್ ಕಳ್ಳಿಮಾರ್ ಬೇರೆಗೆ ಸನ್ಮಾನ ಈ ವೇದಿಕೆ ನಡಪಿರುಂಡು. ಅಂಚನೆ ಎಲ್ಲೆ ಬುಲ್ಪುಗು 5 ಗಂಟೆ ಹಿಡಿದು ದೇವತಾ ಕಾರ್ಯಕ್ರಮಗಳಾಯನಂಚಿನ ಮಹಾಗಣಪತಿ ದೇವರ ಪುನಃ ಪ್ರತಿಷ್ಠೆ. ಅಂಚನೆ ರಕ್ತೇಶ್ವರಿ ದೈವದ ಪುನಃ ಪ್ರತಿಷ್ಠೆ ಕ್ಷೇತ್ರ ನಡಪಿರುಂಡು. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಜರಪಿರುಂಡು. ಅಂಚನೆ 11 ಗಂಟೆಗೆ ಸಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ನಮ್ಮ ವೇದಿಕೆ ಗಾಯನ ಗೋಷ್ಠಿ ಗಾಯಕಿ ಕುಮಾರಿ ಪ್ರಾರ್ಥನಾ ಬಿ, ಸಹ ಗಾಯಕಿ ಕುಮಾರಿ ಆರಾಧನಾ ಬಿ, ವಯಲಿನ್ ಪಾಲಕ್ಕಾಡ್ ಕೈಲಾಸಪತಿ. ಅಂಚನೆ ಒಂಜರಿಕ್ ಯಕ್ಷಗಾನ ತಾಲ ಮೊದಲೇ ಯಕ್ಷಶ್ರೀ ಹವ್ಯಾಸಿ ಬಾಲಕ ಪುತ್ತೂರು ಮೆಗ್ಲಿಡ್ದು ಯಕ್ಷಗಾನ ತಾಲ ಮೊದಲ ನಡಪೇರುಂಡು. ಬಯ್ಯಗ್ 5 ಗಂಟೆಗೆ ಸರಿಯಾದ ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ದತ್ತ ವಿದ್ಯಾರ್ಥಿಗಳಿರ್ದು ನೃತ್ಯ ವೈಭವ ನಡಪೇರುಂಡು. ಈ ಪೂರ ಕಾರ್ಯಕ್ರಮಗೂ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಡು ಭಾಗವಹಿಸೋದು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ಮಾಂತೇರ್ಲ 23 ತಾರೀಕು ಮುಟ್ಟ ಮಾಂತೇರ್ಲ ಸಹಕಾರೋಡು ನಡಪೇರುಂಡು. ಇದಕ್ಕೆ ಮಾಂತೇರ್ಲ ಸಹಕರಿಸೋಡು ಕೇಳೋದಿಲ್ಲ. ಅಂಚನೆ ಎಲ್ಲದ ಸ್ವಯಂ ಸೇವಕರ ಅದು ನಮಕ್ಕೆ ಪುದರ್ ಕೊರಂಜಿನಾಗಲೆಲ್ಲ ಬುಲ್ಪುಗು ಆಯ್ನದು ಬೇಗ ಬತ್ತದು ನಮ್ಮ ಅನ್ನದಾನದ ದಟ್ಟು ಸಹಕರಿಸೋಡು ತರಕಾರಿ ಪುರ ಮೂರ್ರೆಪ್ಪುಂಡು ಐಕ್ಲ ನಿಗ್ಲಡ ಒಂದು ವಿನಂತಿ ಬಂದಿಲ್ಲ. ಎಲ್ಲದ ಲೀಸ್ಟ್ ಏರ್ ಕೊಡ್ತಾರ ಆಗ್ಲೇ ಬುಲ್ಪುಗು ಆಯ್ನದು ಬೇಗ ಬತ್ತದು ನಮ್ಮ ದೇವಸ್ಥಾನದ ಈ ಪುಣ್ಯ ಕಾರ್ಯಗಳು ಭಾಗವಹಿಸೋಡು ಕೇಳೋದಿಲ್ಲ. ಇತ್ತೆ ಕೆಲವೇ ಕ್ಷಣಡು ತಂತ್ರಲು ಬತ್ತದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುಳ್ಳರು. ಅಂಚನೆ ಆರನ ಮಗನ ಕಾರ್ತಿಕ ತಂತ್ರಲು ಧಾರ್ಮಿಕ ಉಪನ್ಯಾಸ ದಿಯರುಳ್ಳರು. ಇದಕ್ಕೆ ಪೂರ ಭಕ್ತಾಭಿಮಾನಿಗಳು ಸಹಕರಿಸೋಡು ಕೇಳೋದಿಲ್ಲ. ನಮ್ಮ ಧ್ವನಿ ಮತ್ತು ಬೆಳಕುದಾರಡ ಒಂದು ವಿನಂತಿ ತೀರ್ಥ ಸಂಕದಲ್ಪ ಪಾರ್ಕಿಂಗ್ ದಲ್ಪ ಲೈಟ್ ವ್ಯವಸ್ಥೆ ಇಜ್ಜಿಂದು ಸಂಕಟಗೇರಿ ಪಣನುಳ್ಳರು. ಪಾರ್ಕಿಂಗ್ ದಲ್ಪ ಲೈಟ್ ವ್ಯವಸ್ಥೆ ಇಜ್ಜಿಗೆ ಒಂಜಿ ಆಯ್ನದು ಬೇಗ ಲೈಟ್ ವ್ಯವಸ್ಥೆ ಮಾಡ್ಬಿಡು ತೀರ್ಥ ಪಾರ್ಕಿಂಗ್ ದಲ್ಪ. ತೀರ್ಥ ಸಂಕದಲ್ಪವೇ ಬರ್ತುನಲ್ಪ ನಮ್ಮ ಎಂಟ್ರೆನ್ಸ್ಡು ಲೈಟ್ ವ್ಯವಸ್ಥೆ ಇಜ್ಜಿ ಕತ್ತಲೆ ಅದರಿಗೆ.
हल ठीक ठीक हल ನಲ್ಲಿಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಕುಲ್ತಿಗೆ ಗ್ರಾಮ ಪಾಲ್ತಾಡಿ ಪುತ್ತೂರು ದಕ್ಷಿಣ ಕನ್ನಡ ನಲ್ಲಿಲು ಬ್ರಹ್ಮಕಲಶೋತ್ಸವದ ಈ ಮಮಲ್ಲ ಉಜ್ಜೆಡು ಕೆಲವೇ ಪೊರ್ತುಡು ಸುರುತ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಮಾಮಲ್ಲ ಲೇಸು ಇತ್ತೆ ಕೆಲವೇ ಪೊರ್ತುಡು ಉದಿಪನ ಎರೊಂಡು ಬತ್ತಿನ ಮಾತಾ ಬಿನ್ನೆರು ದಯಮಲ್ತದ ವೇದಿಕೆದ ಮುಂಭಾಗಡು ಆಸೀನರಾವಡು ಪಣದ ನಿಖಲಡ ಕುಡರ ವಿನಂತಿ ಮಲ್ತದ್ದು ಕೆಲವೇ ಪೊರ್ತುಡು ಇತ್ತೆ ಸಾಂಸ್ಕೃತಿಕ ವೇದಿಕೆ ಉದಿಪನ ಎರೊಂಡು ಆತ್ಮೀಯ ಭಗವದ್ಭಕ್ತರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ನಡೆಯಲಿಕ್ಕಿದೆ. ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳು
ಸಭಾ ವೇದಿಕೆ ಮುಂಭಾಗದಲ್ಲಿರುವಂಥ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿಸ್ತೇವೆ. ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನಾ ಸಂದರ್ಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ಡಾಕ್ಟರ್ ಸುಚೇತಾ ಜೆ ಶೆಟ್ಟಿ, ಆಡಳಿತ ಮಂಡಳಿಯ ಸದಸ್ಯರಾದ ನಾರಾಯಣ್ ರೈ ಮೊದಲ್ಕಾಡಿ, ಚಂದ್ರಶೇಖರ್ ರೈ ನಳೀಲು, ಮೋಹನ್ ದಾಸ್ ರೈ ನಳೀಲು, ಕಿಶೋರ್ ಕುಮಾರ್ ರೈ ನಳೀಲು, ಅರುಣ್ ಕುಮಾರ್ ರೈ ನಳೀಲು, ಸತೀಶ್ ರೈ ನಳೀಲು, ಪ್ರವೀಣ್ ಕುಮಾರ್ ರೈ ನಳೀಲು, ಡಾಕ್ಟರ್ ಶುಭದೀಪ್ ರೈ, ಸುರೇಶ್ ಚಂದ್ರ ರೈ ಪಾಲ್ತಾಡಿ ಮತ್ತು ಶ್ರೀ ಸಂತೋಷ್ ರೈ ನಳೀಲು ಇವರ ವೇದಿಕೆಯನ್ನು ಈ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ನಮ್ಮ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳು ಕೆಮಿಂಜೆ, ಹಾಗೆ ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕಿರುವಂಥ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಗಳು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಸ್ತೇವೆ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ನಳೀಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ
ಧರ್ಮಶ್ರದ್ಧೆಯಿಂದ ಆರಾಧನಾ ಭಾವನೆಯಿಂದ ಸೇರಿರುವ ಎಲ್ಲ ಊರ ಹಾಗೂ ಪರವೂರ ಭಗವದ್ಭಕ್ತರನ್ನು ಕಲಾಭಿಮಾನಿಗಳನ್ನು ಆದರದಿಂದ ಸ್ವಾಗತಿಸುತ್ತೇವೆ. ಇಂದಿನಿಂದ ಶನಿವಾರದ ತನಕ ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಇಂದು ಇದರ ಆರಂಭದ ದಿನವಾಗಿರುವ ಇಂದಿನ ಈ ಸಂಧ್ಯಾಕಾಲದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸುಚೇತಾ ಶೆಟ್ಟಿ ಇವರು ವಹಿಸಲಿಕ್ಕಿದ್ದಾರೆ. ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಲಿದ್ದಾರೆ ಡಾಕ್ಟರ್ ನಿರೀಕ್ಷಾ ಶೆಟ್ಟಿ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ ನಿನ ಕೈಲೆ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಗೆ ಇಟ್ಟರು, ನಾನಂತೂ ನಿನ ನನ್ನಲಾರೆ. ಸಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ನಡೆಸೋನು ನೀ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ವಂದನೆಗಳು ಡಾಕ್ಟರ್ ನಿರೀಕ್ಷಾ ಶೆಟ್ಟಿ ಇವರಿಗೆ. ಸಹನೆಯಿಂದ ಸಕಲವು ವಿನಯದಿಂದ ವಿಜಯವೂ ಎಂಬಂತೆ ಬ್ರಹ್ಮಕಲಶೋತ್ಸವ ಸಮಗ್ರ ನೇತೃತ್ವ ವಹಿಸಿದ ಆಡಳಿತ ಮುಕ್ತೇಸರರು, ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಇವರು ಕಾರ್ಯಕ್ರಮಕ್ಕೆ ಸ್ವಾಗತ ನೀಡಲಿದ್ದಾರೆ. ಶ್ರೀ ಸುಬ್ರಹ್ಮಣ್ಯ ದೇವೇರ್ನ ಪಾದವು ಅಡ್ಡಬೂರೊಂದು ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಮಾತ ದೈವಿಕ ಶಕ್ತಿಲೆಲ್ಲ ಯಾನು ಪ್ರಾರ್ಥಿಸವಂದು ಅಂಚನೆ ಗುರು ಹಿರಿಯರೆಲ್ಲ ಪ್ರಾರ್ಥಿಸವಂತು. ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ನಮ್ಮ ಪ್ರೀತಿಯ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿ ಅವರು, ಇವರು ನಮ್ಮ ಕ್ಷೇತ್ರಕ್ಕೆ 1997ರಲ್ಲಿ ಆಗಮಿಸಿ ನಮ್ಮ ಇಡೀ ಕ್ಷೇತ್ರ ಆ ಕಾಲದಲ್ಲಿ ಹೇಗಿತ್ತು ಅದನ್ನು ಈ ಕಾಲದವರೆಗೆ ಹೇಗೆ ಅಭಿವೃದ್ಧಿಪಡಿಸಿದ್ದು ಅದರ ಎಲ್ಲ ಒಂದು ನಾವೀಗ ಒಂದು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿರಬೇಕಾದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಯವರು. ಅವರ ಮಾರ್ಗದರ್ಶನ, ಅವರು ನಮಗೆ ಕೊಟ್ಟಂಥ ಎಷ್ಟೋ ಅನುಭವಗಳು ನಮ್ಮ ಈ
ನಲೀಲು ಎಂಬ ಹೆಸರು, ನಲೀಲು ಎಂಬ ಒಂದು ದೊಡ್ಡ ವೃಕ್ಷ. ಇವತ್ತು ನಾವೆಲ್ಲ ಆ ವೃಕ್ಷದ ಒಂದೊಂದು ಕೊಂಡಿಗಳಾಗಿರ್ಬೋದು. ನಮ್ಮ ಆ ದೊಡ್ಡ ವೃಕ್ಷದ ತಾಯಿ ಬೇರಾಗಿ ನಿಂತವರು ಬ್ರಹ್ಮಶ್ರೀ ನಾಗೇಶ್ ತಂತ್ರಿ ಅವರು. ಅವರ ನೇತೃತ್ವದಲ್ಲಿ 2004ರಲ್ಲಿ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆದಿತ್ತು. ಈಗ 2ನೇ ಬಾರಿ ಸುಮಾರು 20 ವರ್ಷದ ನಂತರ ನಾವು ಈ ಸಂಭ್ರಮವನ್ನು ಕಾಣ್ತಿದ್ದೇವೆ. ಆದರೆ ಈ ಸಂಭ್ರಮಕ್ಕೆ ಎಲ್ಲದಕ್ಕೂ ಕಾರಣ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಯವರು. ಅವರನ್ನು ನಮ್ಮ ಈ ಕ್ಷೇತ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಯವರ ಪುತ್ರ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಯವರು, ಅವರು ತಂದೆಯ ಹಾದಿಯನ್ನೇ ಅವರು ಮುಂದುವರಿಸಿದವರು. ಅವರ ನಡತೆ, ಅವರ ಪ್ರೀತಿ, ಅವರ ಪ್ರಾಯಕ್ಕೆ ಅದೆಷ್ಟೋ ದೊಡ್ಡದು. ಅವರು ಎಷ್ಟೋ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ, ಅದು ಹೇಗೆ ಆ ಪರಂಪರೆ, ಒಂದು ಕೆಮ್ಮಿಂಜ ತಂತ್ರಿಯವರ ಪರಂಪರೆ ಹೇಗೆ ಮುಂದುವರಿತಿದ್ದರೆ ಅವರನ್ನು ನೋಡಿ ನಾವು ಪಡಿಬೇಕು ಅಂತ ಒಂದು ಅದ್ಭುತವಾದ ಅವರ ಒಂದು ವಿದ್ಯೆ ಕಲಿತವರು. ಅವರು ತಂತ್ರ ವಿದ್ಯೆಯಲ್ಲಿ ತುಂಬ ಮಟ್ಟದ ಏರು ಮಟ್ಟದ ವಿದ್ಯೆಯನ್ನೆಲ್ಲ ಕಲಿತಿದ್ದಾರೆ. ಅಂಥ ಒಂದು ತಂತ್ರಿ ನಮಗೆ ಒದಗಿದೆ. ಅವರು ಇವತ್ತು ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದು ಅವರು ನಮಗೆ ಧಾರ್ಮಿಕ ಉಪನ್ಯಾಸವನ್ನು ಕೊಡಲಿಕ್ಕಿದ್ದಾರೆ. ಅವರನ್ನು ಈ ಕ್ಷೇತ್ರದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇವತ್ತಿನ ವೇದಿಕೆಯನ್ನು ನೋಡುವಾಗ ನಮಗೆ ನಿಜವಾಗಿಯೂ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಹೇಳಿದರೆ ಈ ನಲೀಲು ಕ್ಷೇತ್ರ ಅದು ಅಭಿವೃದ್ಧಿ ಆಗಬೇಕು ಅಂತೇಳಿ ಪಣ ತೊಟ್ಟವರು. ಮುಖ್ಯವಾಗಿ ಪಣ ತೊಟ್ಟವರಲ್ಲಿ ನನ್ನ ತಾಯಿ ಅವರು ಇದ್ದಾರೆ ಈ ಇದರಲ್ಲಿ. ಅವರನ್ನು ನಾನು ಸ್ವಾಗತಿಸಬೇಕು. ಈಗ ವೇದಿಕೆಯಲ್ಲಿರುವಂಥ ನನ್ನ ಮಾವ ನಾರಾಯಣ್ ರೈ ಅವರು, ಮುದಲ್ಕಾಡಿ ನಾರಾಯಣ್ ರೈ ಅಂತೇಳಿ ಹೆಸರು ಇದ್ದರೂ ನಲೀಲಿನಲ್ಲಿ ಹುಟ್ಟು ಬೆಳೆದವರು. ಅವರು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತೇಳಿ ಅವರ ಪ್ರಾಯವನ್ನು ಬಿಟ್ಟು ಅವರು ಸಣ್ಣ ಮಕ್ಕಳಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಪಣ ತೊಟ್ಟವರು. ಈಗಲೂ ಅವರ ಪ್ರಾಯವನ್ನು ಅವರು ಲೆಕ್ಕಿಸದೆ ಈ ಸಲದ ಬ್ರಹ್ಮಕಲಶಕ್ಕೆ ಕೂಡ ಅಷ್ಟೊಂದು ಕೆಲಸವನ್ನು ಮಾಡಿದವರು, ಅದ್ಭುತ ಕೆಲಸವನ್ನು ಮಾಡಿದವರು. ಅವರು ಇಂದು ನಮ್ಮ ವೇದಿಕೆಯಲ್ಲಿದ್ದರೆ ಅವರಿಗೆ ಈ ಕ್ಷೇತ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಚಂದ್ರಶೇಖರ್ ರೈ ನನ್ನ ಮಾವ, ಅವರು ಇಲ್ಲಿ ಹುಟ್ಟಿ ಬೆಳೆದು ದೊಡ್ಡ ಉದ್ಯೋಗವನ್ನು ಮಾಡಿದವರು. ಆದರೆ ಅವರು ಎಲ್ಲಿ ಉದ್ಯೋಗ ಮಾಡಿದರೂ ಅವರು ನಲೀಲು ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಮರೆಯಲಿಲ್ಲ. ಅವರು ಈ ಕ್ಷೇತ್ರದ ಪ್ರತಿಯೊಂದು ಕೆಲಸದಲ್ಲಿಯೂ ಮುಂದಾಳತ್ವವನ್ನು ವಹಿಸಿದವರು. ಅವರನ್ನು ಈ ಕ್ಷೇತ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮೋಹನ್ದಾಸ್ ರೈ ಅವರು, ಅವರ ಬಗ್ಗೆ ಹೇಳಬೇಕಾದ್ರೆ ತುಂಬ ಹೇಳಬೇಕಾಗ್ತದೆ. ಯಾಕೆಂತೇಳಿದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುವಾಗ ಅವರು ನಮ್ಮೊಟ್ಟಿಗೆ ಜೊತೆಯಾಗಿದ್ದವರು. ನಮಗೆ ಪ್ರಾಯದಲ್ಲಿ ದೊಡ್ಡವರಾದರೂ ಅವರು ಸಣ್ಣ ಪ್ರಾಯದವರಾಗಿ ನಮ್ಮೊಟ್ಟಿಗೆ ಇದ್ದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಈ ಕ್ಷೇತ್ರವನ್ನು ಅವರು ಎಷ್ಟೋ ವರ್ಷ, ಸುಮಾರು 15-20 ವರ್ಷದಲ್ಲಿ ಅವರೇ ನೋಡಿಕೊಂಡು ಬಂದದ್ದು. ಎಲ್ಲ ರೀತಿಯಲ್ಲಿಯೂ ಒಂದು ಶಾಶ್ವತ ಪೂಜೆ ಮಾಡಿದರೂ ಅವರಿಗೆ ಪ್ರಸಾದ ಕಳಿಸೋದು, ಅವರು ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗಬೇಕು ಅದನ್ನೆಲ್ಲ ತಯಾರು ಮಾಡೋದು. ಒಂದು ಜಾತ್ರೆ ಬರುವಾಗ ಅವರು ನಿದ್ದೆ ಮಾಡಲಿಕ್ಕಿಲ್ಲ. ಇಲ್ಲಿ ಈಗಲೂ ಹಾಗೆ ಅವರ ಆರೋಗ್ಯವನ್ನು ಕೂಡ ಅವರು ಕಡೆಗಣಿಸಿ ದಿನನಿತ್ಯ ದೇವರ ಹತ್ರ ಬಂದು ಈ ದೇವರ ಒಂದು ಸೇವೆ ಮಾಡಿದಂಥ ಒಂದು ವ್ಯಕ್ತಿ ಇದ್ದರೆ ಅದು ಮೋಹನ್ದಾಸ್ ರೈ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಕ್ಷೇತ್ರ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದವರು, ಪ್ರಥಮವಾಗಿ ಯಾವಾಗಲೂ ಅಧ್ಯಕ್ಷರನ್ನು ನಾವು ಸ್ವಾಗತ ಮಾಡುವುದು ನಮ್ಮ ಕರ್ತವ್ಯ. ಆದರೆ ಅವರು ಪ್ರಾಯದಲ್ಲಿ ಈಗ ಬರ್ತಾರೆ ಸಾಲಿನಲ್ಲಿ. ಹಾಗೆ ಅವರು ಅವರ ವಿದ್ಯೆ ಕಲಿತದ್ದು ಅದು ಎಷ್ಟು ಅಂತೇಳಿ ಅವರೇ ಹೇಳಬೇಕಷ್ಟೆ. ನಮಗೆ ಅದನ್ನು
ಇದು ಜೀರ್ಣ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ವಿದ್ಯೆ ಕಲಿತಿದ್ದಾರೆ. ಡಾಕ್ಟ್ರೇಟ್ ಪದವಿ ಮಾತ್ರ ಅಲ್ಲ, ಸುಮಾರು 25 ಜನರಿಗೆ ಡಾಕ್ಟ್ರೇಟ್ ಪದವಿ ಕೊಟ್ಟವರು. ಅಂಥ ಒಂದು ನಮ್ಮ ನಲಿನಲ್ಲಿ ಹುಟ್ಟಿದವರು ಇದ್ದಾರೆ ಅಂತ ಹೇಳಿದರೆ ನಮಗೆಲ್ಲವೂ ನಿಜವಾಗಿ ಭಾರಿ ದೊಡ್ಡ ಸಂತೋಷದ ಒಂದು ವಿಷಯ. ಅವರು ನಲಿನಲ್ಲಿ ಹುಟ್ಟಿ ಇಲ್ಲೇ ಶಾಲೆಗೆ ಹೋಗಿ ಪುತ್ತೂರು ಫಿಲೋಮಿನಾದಲ್ಲಿ ಕಲಿತು ಅವರು ಈಗ ಕೆ.ಎಸ್. ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಉನ್ನತ ಒಂದು ಉದ್ಯೋಗದಲ್ಲಿದ್ದಾರೆ. ಅವರು ಯಾವುದೇ ಒಂದು ಉದ್ಯೋಗದಲ್ಲಿದ್ದರೂ ಅತಿ ಸಣ್ಣ ಮನಸ್ಸನ್ನು ಹೊಂದಿದ ಅಂಥ ಒಂದು ನಮ್ಮ ಅಕ್ಕ ಸುಚೇತಕ್ಕ ಅವರು ಇಂದು ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಅರ್ಹರಂತೆಯಲ್ಲಿಯೇ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದೇವೆ. ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತ. ಹಾಗೆ ಸುರೇಶ್ ಚಂದ್ರಯ್ಯ ಅವರಿದ್ದಾರೆ. ಅವರು ನಿಜವಾಗಿ ಪ್ರಾಯದಲ್ಲಿ ತುಂಬ ದೊಡ್ಡವರು, ಆದರೆ ಅವರ ಚಟುವಟಿಕೆ ಅಂದರೆ ಈ ಕ್ಷೇತ್ರದ ಪ್ರಥಮ ಹಂತದ ಒಂದು ಪೂಜೆ ನಿಂತು ಅದು ಮತ್ತೆ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಸುರೇಶ್ ಚಂದ್ರಯ್ಯವರು ನನ್ನ ತಂದೆ ಮತ್ತು ನಮ್ಮ ಸಂಬಂಧಿಕರೊಟ್ಟಿಗೆ ಒಟ್ಟಿಗೆ ಸೇರಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಶುರು ಮಾಡಿದವರು. ಅವರ ಅಕ್ಷರ ಅಂತ ಹೇಳಿದರೆ ಅದು ಪ್ರಿಂಟಿಂಗಿಂದಲೂ ಚೆಂದ ಇದ್ದಿರೋಂಥ ಅಕ್ಷರ. ಅವರು ಆಗ ಬರೆದ ಅಕ್ಷರ ಸುಮಾರು 1982ರಲ್ಲಿ ಬರೆದ ಅಕ್ಷರದ ಪುಸ್ತಕ ಈಗಲೂ ಹಾಗೆಯೇ ಇದೆ ಪ್ರಿಂಟಿಂಗ್ನಾಗೆ. ಅಂದರೆ ಅವರು ಆ ಕಾಲದಿಂದ ಈ ಕಾಲದವರೆಗೂ ಈಗ ಈ ಬ್ರಹ್ಮಕಲಶೋತ್ಸವದಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ ಒಬ್ಬರೇ ಸುಮಾರು ಈಗ 3-4 ತಿಂಗಳಿಂದ ಈ ಲೆಕ್ಕ ಬರೆಯುವುದಾಗಲಿ ಎಲ್ಲ ಕೆಲಸವನ್ನು ಅವರು ನಿರ್ವಹಿಸಿಕೊಂಡು ಬಂದವರು. ಅಂಥ ವ್ಯಕ್ತಿಯನ್ನು ನಾವು ಪಡೀಲಿಕ್ಕೆ ನಿಜವಾಗಿ ಭಾಗ್ಯವಂತರು. ಅವರು ಈಗ ನಮ್ಮ ವೇದಿಕೆಯಲ್ಲಿದ್ದರೆ ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನನ್ನ ಅಣ್ಣ ಕಿಶೋರ್ ಕುಮಾರ್ ರೈ ಅವರು ಭಾರಿ ಒಂದು ದೈವಭಕ್ತ ನಿಜವಾಗಲೂ. ಅವರು ಈ ಕ್ಷೇತ್ರದ ಜೀರ್ಣೋದ್ಧಾರ ಆಗುವಾಗಲೇ ಒಂದು ಗಣಪತಿ ಗುಡಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಗಣಪತಿ ಗುಡಿ ಬೇಕು ಅಂತೇಳಿ ಅದಕ್ಕೆ ಎಷ್ಟು ಖರ್ಚಾದರೂ ನಾನು ಕೊಡ್ತೇನೆ, ಹಾಗೆಯೇ ನಂತರವೂ ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಸಹಕಾರ ನೀಡಿದವರು ಕಿಶೋರ್ ಕುಮಾರ್ ರೈ. ಅವರನ್ನು ಈ ವೇದಿಕೆಯಲ್ಲಿ ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ಈ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಬಂಧು ಅವರನ್ನು ನಾನು ಹೇಗೆ ನಿಮ್ಮ ಎದುರು ಹೇಳುವುದಂತ ನನಗೆ ಆಗ್ತಾಯಿಲ್ಲ. ನನಗೆ ಸಂಬಂಧದಲ್ಲಿ ಭಾವ ಆದರೂ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರು ಕಾರ್ಯಾಧ್ಯಕ್ಷರಂತ ಹೇಳಿದರೆ ಈಗ ಈ ಹೊತ್ತಿಗೆ 12 ಗಂಟೆ ರಾತ್ರಿಗೆ ಕೂಡ ಅರ್ಜೆಂಟ್ ಅರುಣ ಒಂದು JCB ಬರಬೇಕಂತ ಹೇಳಿದರೆ ತರಿಸುವಂಥ ವ್ಯಕ್ತಿ. ಯಾವುದೇ ಕೆಲಸ ಇರಲಿ ಅದನ್ನು ಅವರು ಚಾಚು ತಪ್ಪದೆ ಮಾಡುವಂಥ ವ್ಯಕ್ತಿ ಅರುಣ್ ಕುಮಾರ್ ರೈ. ಅವರ ಬಗ್ಗೆ ಹೇಳುವುದಾದರೆ 1997ರಲ್ಲಿ ಇದಕ್ಕೆ ಅಷ್ಟಮಂಗಲ ಪ್ರಶ್ನೆ ಇಡಬೇಕಂತ ಯೋಚನೆ ಮಾಡ್ತಾ ಇರುವಾಗಲೇ ನಮಗೆ ಆ ಒಂದು ದಾರಿಯನ್ನೇ ಅವರು ಹೇಳಿಕೊಟ್ಟದ್ದು ಅರುಣ್ ಕುಮಾರ್ ರೈ ಅವರು. ಸಂತೋಷ್ ಹೀಗೆ ಒಂದು ಅಷ್ಟಮಂಗಲ ಪ್ರಶ್ನೆ ಇಡುವವರಿದ್ದಾರೆ ಬಾಲಕೃಷ್ಣ ನಾಯರ್ ಅಂತ, ಅಲ್ಲಿಗೆ ಹೋಗು ಅವರನ್ನು ಕರೆಯುವ, ಅಲ್ಲಿಂದ ಪ್ರಾರಂಭ ಆದವರು ಈಗ ತನಕ ಇನ್ನು ಮುಂದೆಯೂ ಅವರು ಈ ಕ್ಷೇತ್ರದ ಒಂದು ಕಾರ್ಯಾಧ್ಯಕ್ಷರಿ ಅಂತ ನೆನೆಸ್ಬೋದು. ಇಡೀ ಅಭಿವೃದ್ಧಿಗೆ ಅವರು ಪೂರಕವಾದ ಕೆಲಸ ಮಾಡಿದಂಥ ವ್ಯಕ್ತಿ ಇದ್ದರೆ ಅದು ಅರುಣ್ ಕುಮಾರ್ ರೈ. ಅವರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಂತರ ನನ್ನಿಂದ ಒಂದು 5 ವರ್ಷ ದೊಡ್ಡದು ನನಗೆ ಅಣ್ಣ ಸತೀಶ್ ರೈ. ಅವರಿಗೆ ಬೈಯುವುದು ನಾವು ಜಾಸ್ತಿ, ಆದರೆ ಅವರು ಕೆಲಸ ಮಾಡುವುದು ಜಾಸ್ತಿ. ಯಾವುದೇ ಕೆಲಸ ಇರಲಿ, ಇಲ್ಲಿ ಯಾರು ಕೆಲಸದವರು ಇರಲಿ ಎಂತ ಇರಲಿ, ಅವರೇ ಮುತುವರ್ಜಿ ವಹಿಸಿಕೊಂಡು ತಮ್ಮೊಟ್ಟಿಗೆ ಅದನ್ನು ಮತ್ತೆ ಕೂಡ ಒಂದು ಉತ್ಸಾಹದಲ್ಲಿ ಅದರನ್ನು ಒಂದು ನಗೆ ಕಡಲಲ್ಲಿ ತೇಲಿಸಿಕೊಂಡು ನಮ್ಮೊಟ್ಟಿಗೆ ಇಷ್ಟು ವರ್ಷದಿಂದ ಅಂದರೆ 85-86 ವರ್ಷದಿಂದಲೇ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದವರು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ತಮ್ಮೊಟ್ಟಿಗೆ ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡುವಂಥ
ವ್ಯಕ್ತಿ ಸತೀಶ್ ರೈ ಅವರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕೊನೆಯ ವ್ಯಕ್ತಿ ಅಂತ ಹೇಳಿದರೆ ಪ್ರವೀಣ್ ಕುಮಾರ್ ರೈ ಅವರು ಕೊನೆಯ ವ್ಯಕ್ತಿ ಅಲ್ಲ, ಅವರು ಆ್ಯಕ್ಚುಲಿ ಶುರುವಿನ ವ್ಯಕ್ತಿ. ವೈದಿಕದ ಯಾವುದೇ ಕೆಲಸ ಆಗಬೇಕಾದ್ರೆ ಪ್ರವೀಣ್ ಕುಮಾರ್ ರೈಯನ್ನೇ ನಾವು ನೇಮಿಸುವುದು. ವೈದಿಕದ ಕೆಲಸ ಪ್ರಾರಂಭ ಅಂದರೆ ನಮ್ಮ ಯಾವುದೇ ಕೆಲಸ ಆಗಬೇಕಾದ್ರೆ ದೇವರ ಕೆಲಸ ಆಗಬೇಕು, ದೇವರ ಕೆಲಸ ಆಗಬೇಕು, ಪ್ರಾರಂಭ ಮಾಡಿಯೇ ಮಾಡೋದು. ಆದರೆ ಅದರ ಕೆಲಸವನ್ನು ಎಲ್ಲ ವಹಿಸಿಕೊಳ್ಳೋದು ಪ್ರವೀಣ್ ರೈ ಅವರು. ಹಾಗೆ ಅಂತೇಳಿ ಈ ಕ್ಷೇತ್ರದ ಈ ಅಭಿವೃದ್ಧಿಗೆ ಮತ್ತಷ್ಟು ಕೊಡುಗೆ ನೀಡಿದವರು ಪ್ರವೀಣ್ ಕುಮಾರ್ ರೈ. ಇಲ್ಲಿ ನಮಗೆ ದೇವಸ್ಥಾನದ ಸ್ಥಳಾವಕಾಶ ಎಷ್ಟು ಬೇಕಿದ್ದರೂ ನಾನು ಕೊಡ್ತೇನೆ, ನೀನು ಅದಕ್ಕೆ ಏನು ತಲೆಬಿಸಿ ಮಾಡಬೇಡ, ಅಡಿಕೆ ಗಿಡ ಹೋದರೆ ಇನ್ನೊಂದು ಅಡಿಕೆ ಗಿಡ ಬರ್ತದೆ, ಯಾವುದೇ ತೊಂದರೆ ಆದರೂ ನಾನು ನಿನ್ನೊಟ್ಟಿಗಿದ್ದೇನೆ ಅಂತೇಳಿ ನನಗೆ ಬೆಂಬಲ ಕೊಟ್ಟವರು. ಹಾಗೆ ಈ ಕ್ಷೇತ್ರವನ್ನು ಅಭಿವೃದ್ಧಿಗೆ ತುಂಬ ಮಟ್ಟದ ಅವರ ಎಲ್ಲ ಸೇರಿ ಅಂತ ಪ್ರವೀಣ್ ಕುಮಾರ್ ರೈ ನಮ್ಮೊಟ್ಟಿಗಿದ್ದಾರೆ. ಭಾರೀ ಪ್ರೀತಿ ಪಾತ್ರರಾದವರು. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ. ನನ್ನ ಭಾವ ಶುಭದೀಪ್ ರೈ ಅವರನ್ನು ಮರಿಬಾರ್ದು. ಯಾಕೆಂದು ಹೇಳಿದರೆ ನನ್ನ ಭಾವ ಅಂತ ಹೇಳಿದ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ನನ್ನ ಫ್ರೆಂಡ್ ಅವರು, ಭಾವಲ್ಲ. ಹಾಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅವರು ನಿಜವಾಗಿಯೂ ಕೋಲ್ಪೆ ಗೊತ್ತಿನವರಾದರೂ ನನ್ನ ಮಾವನ ಮಗನೇ. ಅವರು ಡಾಕ್ಟ್ರಾಗಿ ಅವರ ಸ್ವಂತ ಕ್ಲಿನಿಕ್ ನಡೆಸ್ತಿದ್ದಾರೆ ಹಾಸನದಲ್ಲಿ. ಅವರು ಈ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಅವರು ನಮ್ಮೊಟ್ಟಿಗೆ ಇರ್ತಾರೆ. ಮತ್ತು ನಮ್ಮ ಎಲ್ಲದಕ್ಕೂ ಸಹಕಾರ ಕೊಡುವಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಶುಭದೀಪ್ ರೈ. ಅವರನ್ನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಭಗವದ್ಭಕ್ತರನ್ನು, ಈ ಒಂದು ಕಾರ್ಯಕ್ರಮಕ್ಕೆ ತನುಮನ ಧನದಿಂದ ಸಹಕರಿಸಿದಂತಹ ಎಲ್ಲ ದಾನಿಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸಮಿತಿಯ ಪರವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಡುವಂತಹ ಪತ್ರಕರ್ತ ಮಿತ್ರರು ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದ ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಲು, ಆಡಳಿತ ಮುಕ್ತೇಶ್ವರರು ಮತ್ತು ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಇವರಿಗೂ ಕೂಡ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ನಡೆಸುವಂತಹ ಶ್ರೀಯುತ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳು ಕೆಮ್ಮಿಂಜೆ ಹಾಗೂ ಧಾರ್ಮಿಕ ಉಪನ್ಯಾಸ ನೀಡುವ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಗಳು ಕೆಮ್ಮಿಂಜೆ ಇವರಿಗೆ ಫಲಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಳುವಂಥ ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಲು ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಅದಾದ ಬಳಿಕ ಉಳಿದ ಎಲ್ಲ ಅತಿಥಿಗಳಿಗೆ ಶಾಲನ್ನು ಹೊದಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಶ್ರೀ ಸಂತೋಷ್ ಕುಮಾರ್ ರೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಉಳಿದ ಎಲ್ಲ ಗಣ್ಯ ಅತಿಥಿಗಳಿಗೆ ಶಾಲನ್ನು ನೀಡುವುದರ ಮೂಲಕ ಶ್ರೀಯುತ ಸಂತೋಷ್ ಕುಮಾರ್ ರೈ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು ಎನ್ನುವಂಥ ಕೋರಿಕೆಯನ್ನು ಮಾಡ್ತಾ ಇಲ್ಲಿ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಕೆಲವೇ ಕ್ಷಣಗಳಲ್ಲಿ ಪುತ್ತೂರಿನ ಗೌರವಾನ್ವಿತ ಶಾಸಕರಾಗಿರುವಂತಹ ಮತ್ತು ಈ ಒಂದು ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಇವರು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಸಮಯ. ಇಂದಿನಿಂದ ಆರಂಭಗೊಳ್ಳುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಲಿದ್ದಾರೆ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳು. ಭೌತಿಕ ಅಭಿವೃದ್ಧಿಗಿಂತ ಭೌತಿಕ ಅಭಿವೃದ್ಧಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಶಾಶ್ವತವಾಗಿಸುತ್ತದೆ. ಧಾರ್ಮಿಕ ಸಾಂಸ್ಕೃತಿಕ ಬದುಕಿಗೆ ತೋರುಗಂಬಗಳಾಗಿ ಸನಾತನ ಸಂಸ್ಕೃತಿ ಅಮರವಾಗಲು ಧಾರ್ಮಿಕ ಕೈಂಕರ್ಯದಲ್ಲಿರುವ ತಂತ್ರಿಗಳು, ಕ್ಷೇತ್ರದ ತಂತ್ರಿಗಳು ಶ್ರೀ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳು ದೀಪ ಪ್ರಜ್ವಲನಗೊಳಿಸುತ್ತಿದ್ದಾರೆ.
ಇಂದಿನಿಂದ ಆರಂಭಗೊಳ್ಳುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಲಿದ್ದಾರೆ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆ.𝐲 ನಾಗೇಶ್ ತಂತ್ರಿಗಳು. ಭೌತಿಕ ಅಭಿವೃದ್ಧಿಗಿಂತ ಭೌತಿಕ ಅಭಿವೃದ್ಧಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಶಾಶ್ವತವಾಗಿಸುತ್ತಿದೆ. ಧಾರ್ಮಿಕ ಸಾಂಸ್ಕೃತಿಕ ಬದುಕಿಗೆ ತೋರುಗಂಬಗಳಾಗಿ ಸನಾತನ ಸಂಸ್ಕೃತಿಯ ಅಮರವಾಗಲು ಧಾರ್ಮಿಕ ಕೈಂಕರ್ಯದಲ್ಲಿರುವ ತಂತ್ರಿಗಳು ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆ.𝐲 ನಾಗೇಶ್ ತಂತ್ರಿಗಳು ದೀಪ ಪ್ರಜ್ವಲನಗೊಳಿಸುತ್ತಿದ್ದಾರೆ. ದೀಪ ಪ್ರಜ್ವಲನಗೊಳಿಸಿದ ತಂತ್ರಿವರ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳು. ಆಡಳಿತ ಮಂಡಳಿ ಸದಸ್ಯರಿಗೂ ವಂದನೆಗಳು. ಬದುಕು ಭಾವನೆಗಳನ್ನು ನಿಯಮನಗೊಳಿಸಲು ಧಾರ್ಮಿಕ ಪ್ರಜ್ಞೆ ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಅವಶ್ಯ. ಇಂದಿನ ಭಗವದ್ಭಕ್ತರನ್ನು ಉದ್ದೇಶಿಸಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಯವರು. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರುವಂತಹ ಸುಬ್ರಹ್ಮಣ್ಯ ದೇವರು, ಅದೇ ರೀತಿಯಾಗಿ ಎಲ್ಲ ಪರಿವಾರ ಸಾನ್ನಿಧ್ಯಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ತೀರ್ಥರೂಪರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ಈ ಒಂದು ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನೆರೆದಿರುವಂತಹ ಭಕ್ತಾಭಿಮಾನಿಗಳೇ, ಅತ್ಯಂತ ಸಂತಸದ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಹಳಷ್ಟು ದಿನಗಳಿಂದ ನಿರೀಕ್ಷಿಸ್ತಾ ಇದ್ದಂತಹ ಬ್ರಹ್ಮಕಲಶ ನಳಿಲು ನಮ್ಮ ಗ್ರಾಮದೇವರ ಒಂದು ಉತ್ಸವ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಸ್ವಾಗತ ಭಾಷಣವನ್ನು ಮಾಡುವಾಗ ಹೇಳಿದರು, ಅನೇಕ ವರ್ಷಗಳ ಹಿಂದೆ 20 ವರ್ಷದ ಹಿಂದೆ ಇಲ್ಲಿ ಬ್ರಹ್ಮಕಲಶ ಆಯಿತು ಅಂತ ಹೇಳಿ. ಆ 20 ವರ್ಷದ ಹಿಂದೆಗೆ ಇರುವಂತಹ ಈ ಕ್ಷೇತ್ರಕ್ಕೂ ಇವತ್ತಿಗೆ ಇಲ್ಲಿ ನಾವು ಕಾಣುವಂತಹ ದೇವಸ್ಥಾನಕ್ಕೂ ಅತ್ಯಂತ ತುಂಬ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಆ ಕಾಲದಲ್ಲಿ ನಾನು ಹೇಳಿದ್ದನ್ನು ಕೇಳಿದ್ದು, ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಸರಿಯಾದಂತಹ ರಸ್ತೆಯ ಸಂಪರ್ಕ ಕೂಡ ಇರಲಿಲ್ಲಂತೆ. ಆದರೆ ಈಗ ನಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ, ಅದೇ ರೀತಿಯಾಗಿ ದೇವಸ್ಥಾನ ಹೇಳುವಂಥದ್ದು ಒಳ್ಳೆಯ ರೀತಿಯಲ್ಲಿ ದೇವರ ಆ ಒಂದು ಸಾನ್ನಿಧ್ಯ ಪರಿಪೂರ್ಣವಾಗಿ ನೆಲೆಯಾಗಲಿಕ್ಕೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವುದನ್ನು ನಾವು ಗಮನಿಸಬಹುದು. ವಾಲ್ಮೀಕ ರೂಪದಲ್ಲಿ ಹುತ್ತದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥದ್ದು ಅತ್ಯಂತ ವಿರಳಾತಿ ವಿರಳ ಕ್ಷೇತ್ರಗಳಿರುವಂಥದ್ದು. ಸುಬ್ರಹ್ಮಣ್ಯ ದೇವರ ಆರಾಧನೆ, ಅದೇ ರೀತಿಯಾಗಿ ನಾಗದೇವರ ಆರಾಧನೆ, ಇದು ನಮ್ಮ ಕರಾವಳಿಯ ಭಾಗದಲ್ಲಿ ಅತ್ಯಂತ ಮಹತ್ತರವಾಗಿ, ಅದೇ ರೀತಿಯಾಗಿ ವಿಶಿಷ್ಟವಾಗಿ ಹಿಂದೆಯಿಂದ ಆಚರಣೆ ನಡೆದುಕೊಂಡು ಬಂದಿದೆ. ದೊಡ್ಡ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ನೋಡ್ಬೋದು, ಅಲ್ಲಿಯೂ ಸುಬ್ರಹ್ಮಣ್ಯ ದೇವರ ಆರಾಧನೆ ಜೊತೆಗೆ ಆಗಿಯೇ ನಾಗದೇವರ ಆರಾಧನೆ, ಅದೇ ರೀತಿಯಾಗಿ ನಾಗದೇವರ ಆರಾಧನೆಗೂ ಸುಬ್ರಹ್ಮಣ್ಯ ದೇವರ ಆರಾಧನೆಗೂ ಅವಿನಾಭಾವವಾದಂತಹ ಒಂದು ಸಂಬಂಧ ನಮ್ಮ ಈ ತುಳುನಾಡಿನಲ್ಲಿ ನಾವು ಕಾಣಬಹುದು.
ಇವತ್ತು ಈ ದೇವಸ್ಥಾನ ಇಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಈ ಊರಿನವರ ಪರಿಶ್ರಮ, ಅದೇ ರೀತಿಯಾಗಿ ಸಂತೋಷ್ ರೈಗಳ ಒಂದು ದೃಢವಾದಂತಹ ಒಂದು ಕಾರ್ಯವೈಖರಿ, ಅದೇ ರೀತಿಯಾಗಿ ಅವರ ಒಂದು ಮನಸ್ಸಿನ ಸಂಕಲ್ಪ, ಅದೇ ರೀತಿಯಾಗಿ ಎಲ್ಲ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಮಾಡಿರುವಂತಹ ಒಂದು ಕೆಲಸವೇ ಇವತ್ತು ಇಷ್ಟು ದೊಡ್ಡ ಕ್ಷೇತ್ರವಾಗಿ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಬೆಳಗಲಿಕ್ಕೆ ಕಾರಣ ಆಗಿದೆ. ಇದರ ಜೊತೆಯಾಗಿ ಇನ್ನೊಂದು ಸಂತಸದ ವಿಷಯ ಏನು ಅಂತ ಕೇಳಿದರೆ, ಈ ವರ್ಷವೇ ನಮ್ಮ ಇಡೀ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಹೆಮ್ಮೆ ಪಡುವಂತಹ ವಿಷಯ, ಅನೇಕ ವರ್ಷಗಳಿಂದ ನಾವು ನಿರೀಕ್ಷಿಸುತ್ತಿದ್ದಂತಹ ರಾಮದೇವರ ಪುನಃಪ್ರತಿಷ್ಠೆ ಅಯೋಧ್ಯೆಯಲ್ಲಿ ನಡೆದಿದೆ. ರಾಮದೇವರ ಪ್ರತಿಷ್ಠೆಯಾದಂತಹ ವರ್ಷವೇ ನಮ್ಮ ದೇವಸ್ಥಾನದಲ್ಲಿಯೂ ಕೂಡ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶ. ಕಳೆದ ತಿಂಗಳು 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠೆ, ಈ ತಿಂಗಳು 22ನೇ ತಾರೀಕಿಗೆ ನಮ್ಮ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶ. ಇದು ನಮ್ಮ ಸುಯೋಗ ಅಲ್ಲದೆ ಮತ್ತೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ. ರಾಮದೇವರ ಆದರ್ಶ ಪ್ರತಿ ಗ್ರಾಮದಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ಹಿಂದೂಗಳ ಮನೆಯಲ್ಲಿಯೂ ಕೂಡ ರಾಮದೇವರ ಆರಾಧನೆ ನಡಿಬೇಕಾದ್ದು ನಮ್ಮ ದೇಶದಲ್ಲಿ. ಯಾಕೆಂತ ಹೇಳಿದರೆ ರಾಮದೇವರ ಆದರ್ಶ, ರಾಮದೇವರು ನಮ್ಮ ಈ ಪುಣ್ಯ ಭೂಮಿ ಭಾರತದಲ್ಲಿ ಭಗವಂತನ ಸ್ವರೂಪವಾಗಿ ರಾಮದೇವರು ಅವತಾರವನ್ನು ತಾಳಿ ಇಲ್ಲಿ ಅವರು ನಡೆದಂತಹ ಆ ಒಂದೊಂದು ವಿಷಯಗಳು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಅಷ್ಟು ಯೋಗ್ಯವಾದಂತಹ ವಿಷಯಗಳು. ಹಾಗಿರುವಾಗ ನಮ್ಮ ಪುಣ್ಯ ಅಂತ ಹೇಳಿದರೆ ನಮಗೆಲ್ಲ ತಿಳಿದಿರಲಿಕ್ಕಿಲ್ಲ. 900ನೇ ಇಸವಿಯ ಆ ದಶಕಗಳಲ್ಲಿ ನಡೆದಂತಹ ಹೋರಾಟಗಳು, ಎಷ್ಟೋ ಜನರು ಪ್ರಾಣತ್ಯಾಗವನ್ನು ಮಾಡಿ ಆ ಬಾಬರಿ ಮಸೀದಿ ಇದ್ದಂತಹ ಜಾಗೆಯಲ್ಲಿ ಇವತ್ತು ನಮ್ಮ ಒಂದು ಕಾಲಘಟ್ಟಕ್ಕಾಗುವಾಗ ಆ ಮಂದಿರವನ್ನು, ಭವ್ಯವಾದಂತಹ ರಾಮದೇವರ ಮಂದಿರವನ್ನು ನೋಡುವಂತಹ ಅವಕಾಶ ನಮಗೆ ಪ್ರಾಪ್ತಿಯಾಗಿದೆ ಅಂತ ಹೇಳಿದರೆ ಇದು ಖಂಡಿತ ನಮ್ಮ ಸುಯೋಗ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಇವತ್ತಿನಿಂದ ವಿದ್ಯುಕ್ತವಾಗಿ ಬ್ರಹ್ಮಕಲಶ ಪ್ರಾರಂಭ ಆಗಿದೆ. ನಾಳ್ದಿನ ತನಕ ಬೇರೆ ಬೇರೆ ರೀತಿಯಾದಂತಹ ಸತ್ಕರ್ಮಗಳು ಇಲ್ಲಿ ನಡಿಲಿಕ್ಕೆ ಇದೆ. ಬ್ರಹ್ಮಕಲಶ ಅಂತ ಹೇಳಿದರೆ ದೇವರ ಚೈತನ್ಯವನ್ನು ಮತ್ತೆ ಪುಷ್ಟೀಕರಣ ಮಾಡಲಿಕ್ಕೆ ಇರುವಂತಹ ಪ್ರಕ್ರಿಯೆ. ಅದರಲ್ಲಿ ಅನೇಕ ರೀತಿಯಾದಂತಹ ಧಾರ್ಮಿಕ ವಿಧಿವಿಧಾನಗಳು, ತಾಂತ್ರಿಕ ವಿಧಿವಿಧಾನಗಳು ಸೇರಿಕೊಂಡು ಒಂದು ಬ್ರಹ್ಮಕಲಶ ಅಂತ ಹೇಳುವಂತಹ ಒಂದು ಕ್ರಿಯಾಕಲಾಪ, ಒಂದು ಕ್ರಿಯೆಗಳ ಒಂದು ಸಮೂಹ ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು 6 ದಿವಸಗಳ ಕಾಲ ನಮ್ಮ ಕ್ಷೇತ್ರದಲ್ಲಿ ನಡಿಲಿಕ್ಕಿದೆ. ನಮಗೆಲ್ಲ ತಿಳಿದಿರುವ ಹಾಗೆ ಬ್ರಹ್ಮದೇವರು ಅಂತ ಹೇಳಿದರೆ ಎಲ್ಲ ಚರಾಚರ, ಅಖಿಲ ಚರಾಚರಗಳ ಸೃಷ್ಟಿಗೆ ಕಾರಣೀಭೂತವಾದಂತಹ ದೇವರು ಬ್ರಹ್ಮದೇವರು. ಅದೇ ರೀತಿಯಾಗಿ ಆ ಕಲಶಕ್ಕೂ ಹೆಸರು ಬ್ರಹ್ಮಕಲಶ ಅಂತ ಹೇಳಿ. ಯಾಕೆ ಹೀಗೆ ಸಂಬಂಧ ಏನು ಅಂತ ನಾವು ಯೋಚಿಸಿದರೆ, ಯಾವ ಕಲಶವನ್ನು ದೇವರಿಗೆ ಅಭಿಷೇಕ ಮಾಡುವುದರಿಂದಾಗಿ ನಷ್ಟವಾದಂತಹ ಚೈತನ್ಯ ಅಲ್ಲಿ ಮತ್ತೆ ಸೃಷ್ಟಿಯಾಗ್ತದೋ, ಅಲ್ಲಿ ಮತ್ತೆ ಪುಷ್ಟಿಯಾಗ್ತದೋ ಅಂತಹ ಕಲಶಕ್ಕೆ ಬ್ರಹ್ಮಕಲಶ ಅಂತ ಹೇಳಿ ಹೆಸರು. ಸುಲಭವಾಗಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿ ಆದರೆ ನಮ್ಮ ಭಾಷೆಯಲ್ಲಿ ಈಗ ತಾಂತ್ರಿಕ ಯುಗ, ಎಲ್ಲರಿಗೂ ವೈಜ್ಞಾನಿಕ ಯುಗದಲ್ಲಿ ಕಂಪ್ಯೂಟರ್ನ ಜ್ಞಾನ ಇದೆ. ಕಂಪ್ಯೂಟರ್ನಲ್ಲಿ ನಾವು ರಿಫ್ರೆಶ್ ಮಾಡಿದಾಗೆ ಕಾಲಕ್ಕೆ ಸರಿಯಾಗಿ ಅದರಲ್ಲಿ ಸುಮಾರು ಒಂದು ಸಿಸ್ಟಮಲ್ಲಿ ತುಂಬ ವಿಷಯಗಳದರಲ್ಲಿ ತುಂಬಿಕೊಂಡಿದ್ದಾಗ ಅದನ್ನು ಕಾಲಕ್ಕೆ ಸರಿಯಾಗಿ ಅದನ್ನು ಸುವ್ಯವಸ್ಥಿತವಾಗಿ ಇಟ್ಟುಕೊಂಡ್ರೆ ಮಾತ್ರ ಒಳ್ಳೆಯ ರೀತಿಯಲ್ಲಿ ಆ ಗಣಕಯಂತ್ರ ಹೇಳುವಂಥದ್ದು ಕಾರ್ಯನಿರ್ವಹಿಸ್ತದೆ. ಅದೇ ರೀತಿಯಾಗಿ ದೇವರ ಸಾನ್ನಿಧ್ಯವೂ ಕೂಡ ನಾವು ಅದರ ಪರಿಪಾಲನೆ, ಸಂರಕ್ಷಣೆ, ಅದಕ್ಕೆ ಬೇಕಾದಂತಹ ಪೌಷ್ಟಿಕ ಕ್ರಿಯೆಗಳನ್ನು ಮಾಡಿದಾಗ ಮಾತ್ರ ಭಗವಂತನ ಆರಾಧನೆಯಿಂದಾಗಿ ನಮಗೆ ಒಳ್ಳೆಯ ಅನುಗ್ರಹ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಇನ್ನು ಧರ್ಮಾಚರಣೆಯನ್ನು ಹೇಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಮಾಡಬೇಕಾದ್ದು ಕರ್ತವ್ಯ. ಮನುಷ್ಯ ಜನ್ಮ ಸಫಲ ಆಗಬೇಕು ಅಂತ ಹೇಳಿ ಆದರೆ ಧರ್ಮಾಚರಣೆಯನ್ನು ನಾವು ಮಾಡಬೇಕು. ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಾತ್ ಶಾಸ್ತ್ರಗಳು ಹೇಳ್ತದೆ. ದಾಸರು ಕೂಡ ಹೇಳಿದರು, ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ. ಮನುಷ್ಯ ಜನ್ಮ ಸಫಲ ಆಗಬೇಕು ಅಂತ ಹೇಳಿ ಆದರೆ ಧರ್ಮಾಚರಣೆಯನ್ನು ಮಾಡಬೇಕು. ಧರ್ಮ ಅಂತ ಹೇಳಿದರೆ ಅತ್ಯಂತ ವಿಸ್ತೃತವಾದಂತಹ ಅರ್ಥ ಇದೆ ಧರ್ಮ ಹೇಳುವಂತಹ ಶಬ್ದಕ್ಕೆ. ಆಚಾರ ಪ್ರಥಮೋ ಧರ್ಮ. ಧರ್ಮ ಅಂತ ಹೇಳಿದರೆ ನಮ್ಮ ಆಚಾರ ವಿಚಾರಗಳು, ನಾವು ಮಾಡುವಂತಹ ಕ್ರಿಯೆಗಳು, ನಾವು ಯಾವ ರೀತಿಯಾಗಿ ನಡೆದುಕೊಳ್ತೇವೆ, ಇದು ಮೊದಲನೆಯದಾದಂತಹ ಧರ್ಮ.
ನಾವು ಇನ್ನೊಬ್ಬರಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ ಉಪಕಾರವನ್ನು ಮಾಡಿ ಜೀವನವನ್ನು ಮಾಡಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳುವ ಹಾಗೆ ಆಗ ನಮ್ಮ ಮನುಷ್ಯ ಜನ್ಮ ಸಫಲ ಆಗಲಿಕ್ಕೆ ಸಾಧ್ಯ. ಅದರಲ್ಲಿಯೂ ಕೂಡ ನಮ್ಮ ಸನಾತನ ಹಿಂದೂ ಧರ್ಮದ ವೈಶಿಷ್ಟ್ಯತೆ ಅಂತ ಹೇಳಿದರೆ, ವಿಶ್ವದಲ್ಲಿ ಜಗತ್ತಿನಲ್ಲಿ ಬೇರೆ ಎಷ್ಟೋ ಮತಗಳು ಇದ್ದರೂ ಕೂಡ ಧರ್ಮ ಅಂತ ಹೇಳುವಂಥದ್ದು ಹಿಂದೂ ಧರ್ಮ ಮಾತ್ರ. ಅದು ಇಸ್ಲಾಂ ಮತ ಇರಬಹುದು, ಕ್ರೈಸ್ತ ಮತ ಇರಬಹುದು, ಅಥವಾ ಇನ್ನಿತರ ಎಲ್ಲ ಮತಗಳಿರಬಹುದು. ಆದರೆ ನಮ್ಮದು ಹಿಂದೂ ಧರ್ಮ. ಯಾರೋ ಒಬ್ಬ ವ್ಯಕ್ತಿ ಈ ಆಚರಣೆಗಳನ್ನು, ಇಲ್ಲಿಯ ವಿಷಯಗಳನ್ನು, ಹಿಂದೂ ಧರ್ಮದಲ್ಲಿರುವಂತಹ ಆಚಾರ ವಿಚಾರಗಳನ್ನು ರಚಿಸಿರುವಂಥದ್ದು ಒಬ್ಬ ವ್ಯಕ್ತಿಯಿಂದ ಅಲ್ಲ. ಎಷ್ಟೋ ಋಷಿ ಮುನಿಗಳ ಕೊಡುಗೆ, ಎಷ್ಟೋ ತಪಸ್ವಿಗಳು, ಎಷ್ಟೋ ಯೋಗಿಗಳು, ಎಷ್ಟೋ ಜ್ಞಾನಿಗಳು ಮಾಡಿದಂತಹ ಆ ಪುಣ್ಯದ ಫಲದಿಂದಾಗಿ, ಅವರ ಅನುಭವದ ಸಾರದಿಂದಾಗಿ, ಅವರು ಯಾವ ರೀತಿಯಾಗಿ ಜೀವನವನ್ನು ಮಾಡಿದಾರೋ ಅವರ ಜೀವನದ ಅನುಭವದಿಂದಾಗಿ ಒಂದು ಧರ್ಮ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ. ಹಾಗಿರುವಾಗ ನಾವು ಎಲ್ಲರೂ ಕೂಡ ಹೆಮ್ಮೆಯಿಂದ ಈ ಹಿಂದೂ ಧರ್ಮದ ಆಚರಣೆಯನ್ನು ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದರೆ, ಭಗವಂತನ ಆರಾಧನೆಯಿಂದಾಗಿ ಮಾಡಿದರೆ ನಮಗೆ ಜೀವನದಲ್ಲಿ ಶ್ರೇಯಸ್ಸು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಧರ್ಮಾಚರಣೆಯಲ್ಲಿ ನಮಗೆ ಹಿರಿಯರು ಹೇಳಿಕೊಟ್ಟಂತಹ ಮಾರ್ಗಗಳು ಅನೇಕ. ಬೇರೆ ಬೇರೆ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡಬಹುದು. ಅದರಲ್ಲಿ ಭಗವಂತನ ಉಪಾಸನೆಯೂ ಕೂಡ ಒಂದು. ಈ ಭಗವಂತನ ಉಪಾಸನೆಯನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಮಾಡಬಹುದು. ಯಜ್ಞಗಳ ಮುಖಾಂತರ ಭಗವಂತನ ಆರಾಧನೆ ಮಾಡಬಹುದು, ನಾಮ ಸಂಕೀರ್ತನೆಗಳ ಮುಖಾಂತರ ಮಾಡಬಹುದು, ಪೂಜೆಯ ಮುಖಾಂತರ ಮಾಡಬಹುದು, ಕ್ಷೇತ್ರ ನಿರ್ಮಾಣ ಮಾಡಿ ದೇವರ ಆರಾಧನೆಯನ್ನು ಬಿಂಬೋಪಾದಿಯಲ್ಲಿ ಉಪಾಸನೆಯನ್ನು ಮಾಡುವ ಮುಖಾಂತರ ಮಾಡಬಹುದು. ಹೀಗೆ ಅನೇಕ ರೀತಿಯಾದಂತಹ ದಾರಿಗಳನ್ನು ನಮಗೆ ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಯಾಕೆ ಇಷ್ಟು ವೈವಿಧ್ಯತೆಗಳು ನಮ್ಮ ಧರ್ಮದಲ್ಲಿ ಅಂತ ಕೇಳಿದರೆ, ಅದನ್ನು ಯಾವುದು ಸಾಧ್ಯವೋ ಅದನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿ. ಅದೇ ರೀತಿಯಾಗಿ ನಮ್ಮ ಈ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ನಮ್ಮ ಹಿರಿಯರು ಮನಗಂಡು ಆಕಲ್ಪಾಂತಹ ಸ್ಥಾಸ್ನುಭಾವೇನ ನಿತ್ಯಂ ದೇವಸ್ಯ ಏವಂ ಸಂಪ್ರತಿಷ್ಠಾಪಿತಸ್ಯ ಅಂತ ಹೇಳುವ ಹಾಗೆ, ಭಗವಂತನ ಚೈತನ್ಯ ಹೇಳುವಂಥದ್ದು ವಸ್ತುತಃ ವಿಶ್ವದಲ್ಲಿ ಎಲ್ಲ ಕಡೆ ಪ್ರತಿಯೊಂದು ವಸ್ತುವಿನಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಕೂಡ ಭಗವಂತನ ಅಂಶ ಉಂಟು. ಆದರೆ ಬಿಂಬೋಪಾದಿಯಲ್ಲಿ ಯಾಕೆ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಕೇಳಿದರೆ, ಆ ಕಲ್ಪಾಂತದವರೆಗೆ, ಯಾವತ್ತಿನವರೆಗೆ ಸೂರ್ಯಚಂದ್ರರು ಇರ್ತಾರೋ ಅಲ್ಲಿಯವರೆಗೆ ನಮಗೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಮಹತ್ತರವಾದಂತಹ ಸಂಕಲ್ಪವನ್ನು ಮಾಡಿ ನಮ್ಮ ಹಿರಿಯರು ಈ ರೀತಿಯಾಗಿ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕ್ಷೇತ್ರಗಳಲ್ಲಿ ಬಿಂಬದಲ್ಲೇ ದೇವರ ಚೈತನ್ಯ ಹೇಗಿರ್ತದೆ ಕೇಳಿದರೆ, ವಿಶ್ವದಲ್ಲಿ ವಾಯುವಿನ ಗಾಳಿ ಹೇಳುವಂಥದ್ದು ಎಲ್ಲ ಕಡೆ ವ್ಯಾಪ್ತವಾಗಿರ್ತದೆ, ಸರ್ವವ್ಯಾಪ್ತ. ವಾಯು ಹೇಗೆ ಸರ್ವವ್ಯಾಪ್ತವಾಗಿದೆಯೋ ಅದೇ ರೀತಿಯಾಗಿ ಭಗವಂತನ ಶಕ್ತಿಯು ಕೂಡ ಸರ್ವವ್ಯಾಪ್ತ. ಆದರೆ ನಮಗೆ ವಾಯುವಿನ ಅನುಭವವನ್ನು ಪಡಿಬೇಕು ಅಂತ ಹೇಳಿ ಆದರೆ ನಮಗೆ ವ್ಯಜನವೋ ಫ್ಯಾನ್ ಇತ್ಯಾದಿ ಉಪಕರಣಗಳು ಹೇಗೆ ಇದ್ದಾಗ ನಮಗೆ ಅದರ ಅನುಭವವನ್ನು ನಾವು ಪಡೆಯಬಹುದು, ಅದೇ ರೀತಿಯಾಗಿ ಭಗವಂತನ ಚೈತನ್ಯ ವಿಶ್ವದಲ್ಲಿ ಎಲ್ಲ ಕಡೆ ವ್ಯಾಪ್ತ ಆಗಿದ್ದರೂ ಕೂಡ ನಮಗೆ ಆ ಭಗವಂತನ ಅನುಭವವನ್ನು ಪಡೆಯಬೇಕು ಅಂಥೇಳಿ ಆದರೆ ಕ್ಷೇತ್ರಗಳು ಬೇಕು. ಹೀಗೆ ಇದೆಲ್ಲವೂ ಕೂಡ ಒಂದು ನಂಬಿಕೆ, ವಿಶ್ವಾಸ ಹೇಳುವಂಥದ್ದು ನಮ್ಮ ಧರ್ಮದಲ್ಲಿ ಅತ್ಯಂತ ಅವಶ್ಯ. ಮಂತ್ರೇ ತೀರ್ಥೆ ದ್ವಿಜೆ ಬ್ರಾಹ್ಮೆ ದೈವಜ್ಞೆ ಭೇಷಜೆ ಗುರವು ಯಾದೃಶೀ ಭಾವನಾ ತಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳಿ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ನಾವು ಉಪಯೋಗ ಮಾಡುವಂತಹ ಮಂತ್ರಗಳಿರಬಹುದು, ದೇವರ ನಾಮ ಸಂಕೀರ್ತನೆಯನ್ನು ಮಾಡುವಾಗಿರ್ಬೋದು. ಮಂತ್ರಗಳು ಅಂತ ಹೇಳಿದರೆ ಅದು ವೈದಿಕ ಮಂತ್ರಗಳೇ ಆಗಬೇಕು ಅಂತ ಏನಿಲ್ಲ. ಎಷ್ಟೋ ಜಾನಪದವಾಗಿರುವಂತಹ ವಾಕ್ಯಗಳು ಕೂಡ ಮಂತ್ರತುಲ್ಯವಾಗಿಯೇ ಉಪಯೋಗಿಸಲ್ಪಡುವುದನ್ನು ನಾವು ರೂಢಿಯಲ್ಲಿ ಗಮನಿಸಬಹುದು. ಅಂಥದ್ದೆಲ್ಲದಕ್ಕೂ ಕೂಡ ಪ್ರಧಾನವಾಗಿ ಬೇಕಾದ್ದು ವಿಶ್ವಾಸ ಫಲದಾಯಕ ಅಂತ ಹೇಳಿ. ಅದೇ ರೀತಿಯಾಗಿ ಒಂದು ವೈದ್ಯರ ಬಳಿ ಹೋಗ್ತೇವೆ, ಅಲ್ಲಿಯೂ ಕೂಡ ನಮಗೆ ಬೇಕಾದ್ದು ವಿಶ್ವಾಸದಿಂದ ಅವರು ಕೊಟ್ಟಂತಹ ಔಷಧಿಯನ್ನು ನಾವು ಸ್ವೀಕಾರ ಮಾಡಿದರೆ ನಮಗೆ ಇರುವಂತಹ ರೋಗಗಳು ಕಮ್ಮಿ ಆಗ್ತದೆ ಅಂತ ಹೇಳುವಂತಹ ವಿಶ್ವಾಸದಿಂದ ನಾವು ಸ್ವೀಕಾರ ಮಾಡಬೇಕು. ದೇವರ ತೀರ್ಥವನ್ನು, ಪ್ರಸಾದವನ್ನು, ಇದೆಲ್ಲವನ್ನು ಕೂಡ ವಿಶ್ವಾಸದಿಂದ ನಾವು ಆರಾಧನೆ ಮಾಡಿದರೆ ಅದರ ಫಲ ನಮಗೆ ಖಂಡಿತವಾಗಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಒಂದು ಊರಲ್ಲಿ ಅತ್ಯಂತ ಮಹತ್ತರವಾದಂತಹ ಬರಗಾಲ, ಎಷ್ಟೋ ವರ್ಷಗಳಾಯಿತು, ಮಳೆ ಇಲ್ಲದೆ ಬೆಳೆಯೂ ಇಲ್ಲ, ಎಲ್ಲರಿಗೂ ತಿನ್ನಲಿಕ್ಕೆ ಏನು ಗತಿ ಇಲ್ಲದೆ ಬಹಳ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಯಿತು.
ಆಗ ಏನು ಮಾಡೋದು ಅಂತ ಹೇಳಿ ಎಲ್ಲರೂ ಊರಿನ ಹಿರಿಯರೆಲ್ಲ ಯೋಚಿಸಿದಾಗ ದೈವಜ್ಞರ ಬಳಿ ಹೋಗಿ ಚಿಂತಿಸ್ತಾರೆ. ಆಗ ಅವರು ಹೇಳ್ತಾರೆ, ನೀವು ಪರ್ಜನ್ಯ ಯಾಗವನ್ನು ಮಾಡಿದರೆ ನಿಮಗೆ ಮಳೆ ಆಗ್ತದೆ ಊರಿಗೆ, ಅದರಿಂದಾಗಿ ಸಮೃದ್ಧಿ ಆಗ್ತದೆ ಅಂತ ಹೇಳಿ. ಅದೇ ರೀತಿಯಾಗಿ ಅವರು ಪರ್ಜನ್ಯ ಯಾಗವನ್ನು ಮಾಡೋದು ಅಂತ ಹೇಳಿ ಸಂಕಲ್ಪ ಮಾಡಿ ಅದಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ. ಊರಿನ ಹೊರಬದಿಯಲ್ಲಿ ಒಂದು ಯಾಗಶಾಲೆಯನ್ನು ನಿರ್ಮಾಣ ಮಾಡಿ ಆ ಯಾಗಶಾಲೆಯಲ್ಲಿ ಪರ್ಜನ್ಯ ಯಾಗವನ್ನು ಪ್ರಾರಂಭಿಸ್ತಾರೆ. ಯಾಗ ಸಾಂಗವಾಗಿ ನೆರವೇರುತ್ತದೆ. ಯಾಗದ ಪೂರ್ಣಾಹುತಿಯ ಸಂದರ್ಭಕ್ಕೆ ಸಾಕ್ಷಾತ್ ವರುಣದೇವರೇ ಅಲ್ಲಿ ಅಗ್ನಿಯಲ್ಲಿ ಪ್ರತ್ಯಕ್ಷರಾಗಿ ಅವರಿಗೆ ಅನುಗ್ರಹಿಸ್ತಾರೆ. ಆಗ ಅವರೊಂದು ಮಾತನ್ನು ಹೇಳ್ತಾರಂತೆ, ನಾನು ಪ್ರತ್ಯಕ್ಷವಾಗಿ ಇವತ್ತು ನಿಮಗೆ ಅನುಗ್ರಹ ಮಾಡಿದ್ದೇನೆ. ಯಾಕೆ ಅಂತ ಕೇಳಿದರೆ ನಿಮ್ಮ ಭಕ್ತಿಗೆ, ಅದೇ ರೀತಿಯಾಗಿ ನಿಮ್ಮಲ್ಲಿರುವಂತಹ ವಿಶ್ವಾಸಕ್ಕೆ ಅಂತ ಹೇಳಿ. ಅಲ್ಲಿ ಅಷ್ಟು ಜನ ನೆರೆದಿದ್ದರೂ ಕೂಡ ಅದರಲ್ಲಿ ಒಬ್ಬ ಮಾತ್ರ ಕೊಡೆಯನ್ನು ಹಿಡ್ಕೊಂಡು ಯಾಗಕ್ಕೆ ಬಂದಿದ್ದಂತೆ. ಅವನಿಗೆ ಅಷ್ಟು ದೃಢವಾದಂತಹ ವಿಶ್ವಾಸ ಇತ್ತು, ಯಾಗ ಮುಗಿಸಿ ನಾನು ಮನೆಗೆ ಹೋಗುವಾಗ ಮಳೆ ಬರ್ತದೆ ಅಂತ ಹೇಳಿ. ಹಾಗಿರುವಾಗ ಅಂತಹ ವಿಶ್ವಾಸವನ್ನು ಮನಗಂಡು ದೇವರು ಒಲಿದು ಆ ಊರಿಗೆ ಸುಭೀಕ್ಷೆ ಆಯಿತು ಅಂತ ಹೇಳುವುದನ್ನು ನಾವು ಗಮನಿಸಬಹುದು. ಇದೇ ರೀತಿಯಾಗಿ ಕ್ಷೇತ್ರಾಚಾರದಲ್ಲಿ ದೇವರ ಆರಾಧನೆಯನ್ನು ಮಾಡುವಾಗ ನಿತ್ಯ ನಿಯಮಗಳು, ಅದೇ ರೀತಿಯಾಗಿ ಬೇಕಾಗುವಂತಹ ಪೂಜಾ ವ್ಯವಸ್ಥೆಗಳು, ಇದರಲ್ಲಿ ಅನೇಕ ರೀತಿಯಾದಂತಹ ವ್ಯತ್ಯಾಸಗಳು, ಇದೆಲ್ಲವೂ ಅನೇಕ ವರ್ಷಗಳಿಂದ ಬಂದಿರಲಿಕ್ಕೆ ಸಾಧ್ಯ ಉಂಟು. ಅದೆಲ್ಲ ಯಾವ ರೀತಿಯಾಗಿ ಪರಿಹಾರ ಆಗ್ತದೆ ಅಂತ ಕೇಳಿದರೆ, ನಾಳೆಯ ದಿವಸದಿಂದ ನಾವು ಪ್ರಾಯಶ್ಚಿತ್ತ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಆ ಬ್ರಹ್ಮಕಲಶವನ್ನು ಅಭಿಷೇಕ ಮಾಡಿದರೆ ದೇವರ ಚೈತನ್ಯ ವಿಶುದ್ಧವಾಗಿ ಬೆಳಗಲಿಕ್ಕೆ ಸಾಧ್ಯ. ಜ್ಯೋತಿಷ್ಶಾಸ್ತ್ರದಲ್ಲಿ ಭಾಸ್ಕರಾಚಾರ್ಯರು ಅಂತ ಹೇಳಿ ದೊಡ್ಡ ದೈವಜ್ಞರು, ಅನೇಕ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದವರು. ಅವರ ಮಗಳು ಲೀಲಾವತಿ ಅಂತ ಹೇಳುವಂತಹ ಒಂದು ಮಗಳಿದ್ಲು ಅವರಿಗೆ. ಅವಳ ಜಾತಕವನ್ನು ಅವರು ವಿಮರ್ಶೆ ಮಾಡುವಾಗ ಅದರಲ್ಲಿ ವೈಧವ್ಯ ಯೋಗವಿದ್ದುದನ್ನು ಗಮನಿಸ್ತಾರೆ. ಇಂತಹ ಯೋಗವನ್ನು ಗಮನಿಸಿ ಅದಕ್ಕೆ ಬೇಕಾದಂತಹ ಪರಿಹಾರ ಉಪಾಯಗಳನ್ನು ಮಾಡಬೇಕು ಅಂತ ಹೇಳಿ ಪರಿಹಾರಾದಿಗಳನ್ನು ಮಾಡ್ತಾರೆ. ಇಂದಿನ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ಶ್ರೀಯುತ ಸಂತೋಷ್ ಕುಮಾರ್ ಅವರು ಶಾಲನ್ನು ನೀಡುವುದರ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಂತ ವಿನಂತಿ. ಧನ್ಯವಾದಗಳು. ಹೀಗೆ ಅಂತಹ ದೋಷಗಳನ್ನು ಮನಗಂಡು ಅದಕ್ಕೆ ಬೇಕಾದಂತಹ ಪ್ರತಿವಿಧಿಗಳನ್ನು, ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿದರೂ ಕೂಡ ಅವಳಿಗೆ ಅಂಥ ಯೋಗ ಬಂದು ಹೋಯಿತು. ಯಾಕೆ ಅಂತ ಕೇಳಿದರೆ, ಆ ಮದುವೆಯ ಕಾಲದಲ್ಲಿ ಮುಹೂರ್ತ ಅಂತ ಹೇಳುವಂಥದ್ದು ಒಂದು ಮೀರಿ ಹೋದ ಕಾರಣ ಅಂತ ಹೇಳಿ. ಹಾಗಿರುವಾಗ ಅದನ್ನು ಮನಗಂಡು ಮತ್ತೆ ಜ್ಯೋತಿಷಾಸ್ತ್ರಕ್ಕೆ ಬೇಕಾದಂತಹ ಅನೇಕ ಗ್ರಂಥಗಳನ್ನು ಭಾಸ್ಕರಾಚಾರ್ಯರು ರಚಿಸ್ತಾರೆ. ಇದರಿಂದ ನಾವು ಏನು ತಿಳಿಬೇಕು ಅಂತ ಕೇಳಿದರೆ, ನಮಗೆ ಬರುವಂತಹ ಒಂದು ಆಪತ್ತುಗಳಿದ್ದರೆ ಅದನ್ನು ನಾವು ಅದಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಮಾತ್ರ ನಾವು ಮಾಡ್ಬೋದಷ್ಟೇ. ಅದನ್ನು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿ ಶ್ರೀಕೃಷ್ಣ ದೇವರು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ನಮಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ. ನಾವು ಮಾಡುವಂತಹ ಕರ್ತವ್ಯಗಳನ್ನು, ನಾವು ಮಾಡುವಂತಹ ಕ್ರಿಯೆಗಳನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಿದರೆ ಅದಕ್ಕೆ ಒಳ್ಳೆಯ ಫಲ ಪ್ರಾಪ್ತಿ ಆಗ್ತದೆ ಅಂತ ಹೇಳೋದಕ್ಕೆ ನಮ್ಮ ಕ್ಷೇತ್ರವೇ ಒಂದು ದೊಡ್ಡ ನಿದರ್ಶನ. ಯಾಕೆ ಅಂತ ಹೇಳಿದರೆ, ಹಿಂದಿನ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದೇವಸ್ಥಾನ ಇತ್ತು, ಇವತ್ತಿಗೆ ಎಷ್ಟು ಅಭಿವೃದ್ಧಿ ಆಗಿದೆ. ಇದಕ್ಕೆ ನಾವು ಮಾಡಿದಂತಹ ಕರ್ಮದಲ್ಲಿ, ನಾವು ಮಾಡಿದಂತಹ ಕ್ರಿಯೆಯಲ್ಲಿ, ನಾವು ಮಾಡಿದಂತಹ ಕಾರ್ಯಗಳಲ್ಲಿ ನಮಗಿರುವಂತಹ ಶ್ರದ್ಧೆ, ಅದೇ ರೀತಿಯಾಗಿ ನಮ್ಮ ದೃಢವಾದಂತಹ ವಿಶ್ವಾಸವೇ ನಮ್ಮನ್ನು ಈ ಮಟ್ಟಿಗೆ ಪಾಲ್ತಾಡು ಗ್ರಾಮದಲ್ಲಿ ನಾವು ಗಮನಿಸಬೇಕು. ಕೇವಲ ಸುಬ್ರಹ್ಮಣ್ಯ ದೇವರ ಕ್ಷೇತ್ರ ಮಾತ್ರ ಅಲ್ಲ, ವಿಷ್ಣುಮೂರ್ತಿ ದೇವರ ಸಾನ್ನಿಧ್ಯ ಇರ್ಬೋದು, ದೈವಗಳ ಸಾನ್ನಿಧ್ಯ ಇರ್ಬೋದು, ಉಳ್ಳಾಕ್ಲು ದೈವಗಳ ಸಾನ್ನಿಧ್ಯ ಇರ್ಬೋದು, ಇದೆಲ್ಲವೂ ಕೂಡ ಜೀರ್ಣೋದ್ಧಾರ ಆಗಿ ಇವತ್ತು ಒಳ್ಳೆಯ ಸುವ್ಯವಸ್ಥಿತವಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲ ಆರಾಧನೆ ನಡೀತಾ ಇದೆ. ಇದು ನಮಗೆ ಅತ್ಯಂತ ಸಂತಸದ ವಿಷಯ. ಇದಕ್ಕೆ ಇಂತಹ ದೇವಸ್ಥಾನಗಳಲ್ಲಿ ಮಾಡುವಂತಹ ಕಾರ್ಯಗಳು ಇನ್ನೂ ನಮ್ಮ 4 ದೇವಸ್ಥಾನಗಳಿಗೆ ಇದು ಮಾದರಿಯಾಗಿ ಇಲ್ಲಿಯ ಬ್ರಹ್ಮಕಲಶ, ಅದೇ ರೀತಿಯಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ. ಇನ್ನಷ್ಟು ನಮ್ಮ ಈ ಧರ್ಮ ಉಳಿಬೇಕು ಅಂತ ಹೇಳಿ ಆದರೆ ಧರ್ಮದ ಸಂರಕ್ಷಣೆ, ನಮ್ಮ
ಈ ಹಿಂದಿನಿಂದ ಬಂದಂತಹ ಪುರಾತನ ಕಾಲದಿಂದ ಇರುವಂತಹ ಎಲ್ಲ ಆಚಾರ ವಿಚಾರಗಳು ಇದೆಲ್ಲವೂ ಕೂಡ ನಾವು ಅದನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸುವಂತಹ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಹಾಗಿರುವಾಗ ಅಂತಹ ಕರ್ತವ್ಯಗಳನ್ನು ಮಾಡಲಿಕ್ಕೆ ದೇವಸ್ಥಾನಗಳು ಹೇಳುವಂಥದ್ದು ಅತ್ಯಂತ ಮಹತ್ತರವಾದಂತಹ ಸ್ಥಾನವನ್ನು ವಹಿಸ್ತದೆ. ಧರ್ಮ ಕಾರ್ಯಗಳು ದೇವಸ್ಥಾನಗಳಲ್ಲಿ ಕೇವಲ ಪೂಜೆಗಳು ಇತ್ಯಾದಿ ಮಾತ್ರ ನಡೆಯುವಂಥದ್ದಲ್ಲ. ಧರ್ಮದ ಶಿಕ್ಷಣ ಇರಬಹುದು ಅಥವಾ ಸಣ್ಣ ಸಣ್ಣ ವಿಚಾರಗಳು, ನಮ್ಮ ಭಗವದ್ಗೀತೆ, ದೇವರ ಸ್ತೋತ್ರಗಳು, ಇದನ್ನೆಲ್ಲ ಅಭ್ಯಾಸ ಮಾಡುವಂತಹ ಕೇಂದ್ರಗಳು ನಮ್ಮ ದೇವಸ್ಥಾನಗಳಾಗಬೇಕು. ಆಗ ಪ್ರತಿಯೊಬ್ಬ ವ್ಯಕ್ತಿಯ ಮನೆಯಲ್ಲಿಯೂ ಕೂಡ ಆ ಧರ್ಮದ ಆಚರಣೆ ನಡೀಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಮ್ಮ ಧರ್ಮ, ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ, ನಮ್ಮ ಸಂಸ್ಕೃತಿಯ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯ. ಹಾಗಿರುವಾಗ ಇವತ್ತಿನಿಂದ ನಾಳಿನವರೆಗೆ ಆಗುವಂತಹ ದೇವರ ಬ್ರಹ್ಮಕಲಶ ಮಹೋತ್ಸವ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಲ್ಲಿ ನಡೀಲಿ. ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತ ಆಗಲಿ. ಅದೇ ರೀತಿಯಾಗಿ ಆಗುವಂತಹ ಎಲ್ಲ ಕಾರ್ಯಗಳಿಗೆ ಸಮಸ್ತ ಭಕ್ತ ವರ್ಗಕ್ಕೆ, ಇಡೀ ಗ್ರಾಮಕ್ಕೆ, ರಾಷ್ಟ್ರಕ್ಕೆ ಬರುವಂತಹ ಸರ್ವ ಅರಿಷ್ಟಗಳನ್ನು, ದುರಿತಗಳನ್ನು ಸುಬ್ರಹ್ಮಣ್ಯ ದೇವರು ದೂರೀಕರಣ ಮಾಡಿ ಕೊಟ್ಟು ನಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಕಲ ಸಮೃದ್ಧಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ವಿಶೇಷವಾಗಿ ದೇವರ ಹತ್ರ ಪ್ರಾರ್ಥಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮ್ಮ ಧಾರ್ಮಿಕ ಪ್ರಜ್ಞೆಯ ಉದ್ದೀಪನಕ್ಕೆ ಪೂರಕವಾದ ಮಾತುಗಳನ್ನಾಡಿದ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿ ಇವರಿಗೆ ಗೌರವಪೂರ್ವಕ ಸಾಷ್ಟಾಂಗ ಪ್ರಣಾಮಗಳು. ನಳ್ಳಿಲು ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಾ ಇಂದಿನ ಈ ಸಂಭ್ರಮದಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಆಡಳಿತ ಮಂಡಳಿಯ ಸದಸ್ಯರನ್ನು ಸನ್ಮಾನಿಸುವ ಸಂದರ್ಭ ಇದೀಗ. ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ನೆರವನ್ನು ನೀಡಿರುವಂತಹ ಹಿರಿಯರನ್ನು ಗುರುತಿಸುವ ಕಾರ್ಯಕ್ರಮ. ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ತಂತ್ರಿಗಳಾಗಿರುವಂಥ ಶ್ರೀಯುತ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ನಾರಾಯಣ ರೈ ಮೊದಲ್ಕಾಡಿ ದಯಮಾಡಿ ಎದುರು ಬಂದು ಆಸೀನರಾಗಬೇಕು. ದಯಮಾಡಿ ಅದನ್ನು ಆಸನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ಶಾಲನ್ನು ಹೊದಿಸುವುದರ ಮೂಲಕ ಹಾಗೆ ಶ್ರೀದೇವರ ಭಾವಚಿತ್ರವನ್ನು ನೀಡುವುದರ ಮೂಲಕ ಗೌರವಿಸಬೇಕಂತ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತ್ಯಂತ ಪ್ರೀತಿಯಿಂದ ಗೌರವಿಸಿರುವಂತಹ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳವರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀಯುತ ಚಂದ್ರಶೇಖರ್ ರೈ ನಳಿಯಲು ಮುಂದೆ ಶ್ರೀಯುತ ಚಂದ್ರಶೇಖರ್ ರೈ ನಳಿಯಲು ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಹಿರಿಯರು ಬಹಳಷ್ಟು ನೆರವನ್ನು ನೀಡಿದಂತಹ ವ್ಯಕ್ತಿ, ಇವರನ್ನು ಕೂಡ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರು ಮತ್ತು ಬ್ರಹ್ಮಶ್ರೀ ನಾಗೇಶ್ ತಂತ್ರಿ ಅವರು ಜೊತೆಯಾಗಿ ಶ್ರೀಯುತ ಚಂದ್ರಶೇಖರ್ ರೈ ನಳಿಯಲು ಇವರನ್ನು ಅಭಿನಂದಿಸಬೇಕು. ಹಾಗೆ ಮುಂದೆ ಶ್ರೀಯುತ ಮೋಹನ್ ದಾಸ್ ರೈ ನಳಿಯಲು ದಯಮಾಡಿ ಆಸನವನ್ನು ಸ್ವೀಕರಿಸಿ. ಈ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು
ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಶ್ರೀಯುತ ಮೋಹನ್ ದಾಸ್ ರೈ ನಳಿಲು. ಅತ್ಯಂತ ಪ್ರೀತಿಯಿಂದ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜ ನಾಗೇಶ್ ತಂತ್ರಿ ಅವರು ಹಾಗೂ ಮಾನ್ಯ ಶಾಸಕರು. ಈ ಒಂದು ಕ್ಷೇತ್ರದ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನ ಆಮೂಲಾಗ್ರವಾಗಿ ತೊಡಗಿಸಿಕೊಂಡಂಥ ವ್ಯಕ್ತಿ ಶ್ರೀಯುತ ಮೋಹನ್ ದಾಸ್ ರೈ. ಮುಂದೆ ಶ್ರೀಯುತ ಸುರೇಶ್ ಚಂದ್ರ ರೈ ಪಾಲ್ತಾಡಿ ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಹಿರಿಯರು ಸುರೇಶ್ ಚಂದ್ರ ರೈ ಪಾಲ್ತಾಡಿ ಅವರು, ಇವರನ್ನ ಕೂಡ ಸಮಿತಿ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ ತಂತ್ರಿಗಳು ಮತ್ತು ಪುತ್ತೂರಿನ ಗೌರವಾನ್ವಿತ ಶಾಸಕರು. ಮುಂದೆ ಶ್ರೀಯುತ ಕಿಶೋರ್ ಕುಮಾರ್ ರೈ ನಳಿಲು ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೀಯುತ ಕಿಶೋರ್ ಕುಮಾರ್ ರೈ ನಳಿಲು ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ತಮ್ಮ ಸೇವೆಯನ್ನ ಸದಾ ಸ್ಮರಿಸ್ತೇವೆ. ಮುಂದೆ ಶ್ರೀಯುತ ಅರುಣ್ ಕುಮಾರ್ ರೈ ನಳಿಲು ದಯಮಾಡಿ ಆಸನವನ್ನು ಸ್ವೀಕರಿಸಬೇಕಂತ ವಿನಂತಿ. ಅರುಣ್ ಕುಮಾರ್ ರೈ ನಳಿಲು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಸ್ವಂತ ಪರಿಶ್ರಮದಿಂದ ನಡೆಸಿದವರು. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಂತವರು. ತಮಗೂ ಕೂಡ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀದೇವರ ಕೃಪೆ ತಮ್ಮ ಮೇಲೆ ಸದಾ ಇರಲಿ ಅನ್ನುವಂತಹ ಹಾರೈಕೆಗಳೊಂದಿಗೆ ತಮಗೆ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು. ಮುಂದೆ ಶ್ರೀ ಸತೀಶ್ ರೈ ನಳಿಲು ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಸತೀಶ್ ರೈ ನಳಿಲು ಈ ವರ್ಷದ ಬ್ರಹ್ಮಕಲಶದ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಅದು ಆಮಂತ್ರಣವನ್ನು ವಿತರಿಸುವುದರಿಂದ ಹಿಡಿದು ಇಲ್ಲಿ ನಡೆಯುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿ. ತಮಗೂ ಕೂಡ ಶ್ರೀದೇವರ ಕೃಪೆ ಇರಲಿ ಎನ್ನುವಂತಹ ಹಾರೈಕೆಗಳೊಂದಿಗೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀಯುತ ಡಾಕ್ಟರ್ ಶುಭದೀಪ್ ರೈ ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಡಾಕ್ಟರ್ ಶುಭದೀಪ್ ರೈ ಯುವಕರು ಈ ದೇವರ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀಯುತ ಪ್ರವೀಣ್ ಕುಮಾರ್ ರೈ ನಳಿಲು ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ತಮ್ಮ ನಗುಮೊಗದ ಕೆಲಸದೊಂದಿಗೆ ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸೇವೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದಂತಹ ಹಿರಿಯರು. ತಮಗೂ ಕೂಡ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಸೇವೆಯನ್ನು ಸದಾ ಸ್ಮರಿಸಿಕೊಳ್ತಾ ಇದ್ದೇವೆ. ಶ್ರೀದೇವರ ಕೃಪೆ ತಮ್ಮ ಮೇಲೆ ಸದಾ ಇರಲಿ ಎನ್ನುವಂತಹ ಹಾರೈಕೆಗಳೊಂದಿಗೆ ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಮುಂದೆ ಶ್ರೀಯುತ ಸುರೇಶ್ ಚಂದ್ರ ರೈ ಪಾಲ್ತಾಡಿ ದಯಮಾಡಿ ಕ್ಷಮಿಸಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಮತಿ ಡಾಕ್ಟರ್ ಸುಚೇತಾ ಜೆ ಶೆಟ್ಟಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡುವಂತಹ ಹಿರಿಯರು ಡಾಕ್ಟರ್ ಸುಚೇತಾ ಜೆ ಶೆಟ್ಟಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ವ್ಯಕ್ತಿಯ ಯೋಜನೆ ಸಾಫಲ್ಯವಾಗಬೇಕಾದರೆ ಬಂಧು ಭಾವನೆ ಬಲಗೊಳ್ಳಬೇಕು. ಆಡಳಿತ ಮಂಡಳಿ ಸದಸ್ಯರು ಪರಸ್ಪರ ಬಂಧುಗಳು. ಇವರು ಇನ್ನಷ್ಟು ಶ್ರಮವನ್ನು ಸೇವೆಯನ್ನು ಈ ದೇವಾಲಯದ ಮೂಲಕ ನಾಡಿಗೆ ನೀಡಲಿ ಎಂದು ಭಕ್ತಾದಿಗಳ ಪರವಾಗಿ ಹಾರೈಕೆ.
ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಎಲ್ಲ ಕೆಲಸ ಒತ್ತಡಗಳು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈಗ ವೇದಿಕೆ ಮಾನ್ಯ ಶಾಸಕರಿಗೆ. ನಲಿಲು ಸುಬ್ರಹ್ಮಣ್ಯ ದೇವರನ ಅನುಗ್ರಹ ನಟ್ಟೊಂದು ಬ್ರಹ್ಮಕಲಶೋತ್ಸವದ ಸುರೂತ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸೋಣಂಚಿನ ಹಿರಿಯರು ಐನಂಚಿನ ಡಾಕ್ಟರ್ ಸುಜೇತಾ ಜೆ ಶೆಟ್ರೆ, ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಬ್ರಹ್ಮಕಲಶ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಐನ ಆತ್ಮೀಯರ ಐನಂಚಿನ ಸಂತೋಷ್ ಕುಮಾರ್ ರೈಕುಳೆ, ಕಾರ್ಯಾಧ್ಯಕ್ಷರ ಐನಂಚಿನ ಅರುಣ್ ಕುಮಾರ್ ರೈಕುಳೆ, ಅಭಿವೃದ್ಧಿ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಐನಂಚಿನ ಸುರೇಶ್ ರೈಕುಳೆ, ಸುರೇಶ್ ಚಂದ್ರ ರೈಕುಳೆ, ಕಾರ್ಯದರ್ಶಿಗಳ ಐನಂಚಿನ ಪ್ರವೀಣ್ ಕುಮಾರ್ ರೈಕುಳೆ, ಖಜಾಂಜಿ ಐನಂಚಿನ ಮೋಹನ್ ದಾಸ್ ರೈಕುಳೆ, ಜೊತೆ ಕಾರ್ಯದರ್ಶಿ ಐನಂಚಿನ ಡಾಕ್ಟರ್ ಸುದೀಪ್ ರೈಕುಳೆ, ಹಿರಿಯರ ಐನಂಚಿನ ನಾರಾಯಣ್ ರೈಕುಳೆ, ಚಂದ್ರಾಸ್ ರೈಕುಳೆ, ಮೋಹನ್ ದಾಸ್ ರೈಕುಳೆ, ಒಟ್ಟಿಗೂ ಇನ್ನಿತ್ತ ನಮ್ಮ ದೇವಸ್ಥಾನಡು ನನ್ನ ಬ್ರಹ್ಮಕಲಶ ಪೂರ ಮಲ್ಪೆ ರೈತನ ನಮ್ಮ ಈ ದೇವಸ್ಥಾನದ ತಂತ್ರಿಡು ಐನಂಚಿನ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಳೆ, ಅರ್ನ ಸುಪುತ್ರೇರಾಯನಂಚಿನ ಕಾರ್ತಿಕ್ ತಂತ್ರಲೆ, ವೇದಿಕೆದ ಮಿತ್ತಿತ್ತಿನಂಚಿನ ಮಾತ ಗಣ್ಯರೇ, ವೇದಿಕೆದ ಎದುರುಡಿತ್ತಿನಂಚಿನ ಭಕ್ತಾಭಿಮಾನಿ ಬಂಧುಳೆ, ಮಾಧ್ಯಮದ ಮಿತ್ರಳೆ, ಜೋಕುಳೆ, ನಮ್ಮ ಒಂಜಿ ತಿಂಗಳು ಏನ್ಲ ಈ ಸಮಿತಿದ ಗೌರವಾಧ್ಯಕ್ಷ ಅಂದರೆ ನಾನು ಆಯ್ಕೆ ಮಾಡ್ದಾರೆ. ಒಂಜಿ ತಿಂಗಳು 2 ತಿಂಗಳಿಗೆ ದುಂಬು ಮೂರು ನಮ್ಮ ಸಮಿತಿ ಮಲ್ಪನಗ ಒಂಜಿ ನಮ್ಮ ಎನ್ನೆಲ್ಲ ಕನಸಿತ್ತೇನೆ 10 ದಿನ ಎನ್ನ ಡೈರಿಡ್ ಒಯ್ಯಿನ ಬರೆದಿದ್ದಾನೇನು ಬ್ರಹ್ಮಕಲಶ ದಿನೋಡ್ದು ಇನೀರ್ದು ಬತ್ತನ ಎಲ್ಲಂಜಿ ಕಡೆ ಮುಟ್ಟದಲ್ಲ ಹೂವೇ ಡೈರಿಡ್ ಎನ್ನ ಪಿ ಎಗೆ ಬಂಡೈತೆ ಒಯ್ನೆ ಈ ಬರೆಯೋಣ ಬರಲಿ ಹೂವೇ ಕಾರ್ಯಕ್ರಮನ ನಮ್ಮ ಎಪೋಲ ನಲಿಲು ದೇವಸ್ಥಾನೋಡು ಬಯ್ಯ ಮುಟ್ಟಬೋದು ಉಂತದು 11 ಗಂಟೆ 12 ಗಂಟೆ ನಿಗ್ಲೇನು ಪೂರ ಪೋಡಿಪದು ಅಂಬಿ ಅಡಿಪದು ಮಲ್ಪಡ್ದು ಕ್ಲೀನ್ ಮಲ್ಪದು ಪೋಪುಣೆ ಅಂತ ಪಂಡೊಂದು ಇತ್ತು ಆಂಡ ಪೂರ ವಿಧಿಲಿ ಎಣ್ಣೆ ಬೇತೆತ್ತೇನೆ ಎಂಕ್ಲೆಗೆ ಅಪ್ಪಗನೆ ವೇ ಸಮಯಾಗ ಅಧಿವೇಶನ ಎಲ್ಲ ಪಾಡ್ತೇರು. ಅಧಿವೇಶನ ಬಿಡ್ತು ಉಂತಿಪ್ಪರ ಸಾಧ್ಯನೇ ಇಜ್ಜಿ ಕೋಡೆ ಮುಟ್ಟ ಅಧಿವೇಶನ ಇತ್ತೇನೆ ಕೋಡೆ ಇನಿ ಬರ್ತದೆ ಇನಿ ಬಯ್ಯಾಗೆ ಒಂಜಿ ಪಕ್ಷದ ಕಾರ್ಯಕ್ರಮ ಇತ್ತೇನೆ ಐನು ಮುಗಿತದೆ ಇಡೆ ಬರ್ತೇನೆ. ಮಾಲಿಂಗೇಶ್ವರ ದೇವಸ್ಥಾನದ ಒಂಜಿ ಬ್ರಹ್ಮಕಲಶ ಇತ್ತೇನೆ ತುಂಬೇಡು ಬಣ್ಣ ಗಡೆಗಳವರ ಪೋದು ಅಲ್ಪಡ್ದು ಇಂಚು ಬರ್ತೇನೆ. ಇಲ್ಲ ನಾನೊಂಜಿ ಬ್ರಹ್ಮಕಲಶ ಬೆಳ್ತಂಗಡ್ಡು ಒಂಜಿ ಉಂಡು ಸಹಸ್ರಲಿಂಗೇಶ್ವರ ದೇವಸ್ಥಾನ ಉರುವಳ ಅಲ್ಪೆನ್ನ ಪೊಪ್ಪನ ಇಲ್ಲಿ ಅಡೆಗಿಲವರ ಪೋಯಾರುಂಡು ಒಟ್ಟಿಗೂ ನನ್ನ ಎಲ್ಲಂಜಿ ಕೂಡ ಸೋಮವಾರ ಹೊಡೆದು ಎಲ್ಲಂಜಿ ಶನಿವಾರ ಮುಟ್ಟ ಎಂಕ್ಲೆಗೆ ಅಧಿವೇಶನ ಉಂಡು ಅಂಚ ಬರಿಯರ ಬಾರಿ ಕಷ್ಟ ಆಪುಂಡು ಮನಸ್ಸಲ್ಲಿ ಎಪ್ಪೊಲ್ಲ ನೆನೆತ್ತೊಂದುಂಡು ನಲಿಲುಡು ಎಂಚಿನ ಒಂದುಂಡ ನಲಿಲು ವಾ ರೀತಿಯ ಬ್ರಹ್ಮಕಲಶ ಒಂದುಂಡ ತಯಾರಿ ಎಂಚಾತು ನಾನು ಅಂಡ ಇನಿ ಇಡೇ ಬನ್ನಗ ಭಾರೀ ಖುಷಿ ಆಪುಂಡು ಒಂಜಿ ಅಲಂಕಾರ ಮಲ್ತಿದಾರು ಭಾರೀ ಪೊರ್ಲುದ ಅಲಂಕಾರ ಪ್ರತಿ ಒಂಜಿ ಕಾರ್ಯಕರ್ತಗಳ ಏನೇ ಅತ್ಯಂತ ಪ್ರೀತಿದ ಧನ್ಯವಾದ ಕೊರಿಯರ ಇಷ್ಟಪಡಬೆ. ಸುಮಾರು ಬ್ರಹ್ಮಕಲಶ ಪೂರ ಪೋತೆ ಸುಮಾರು ಬ್ರಹ್ಮಕಲಶ ತೂತೆ ಐತೆ ಮಹಾಲಿಂಗೇಶ್ವರ ದೇವರನ್ನ ಬ್ರಹ್ಮಕಲಶದಡೆಗೆಲ್ಲ ಪೋದು ಬತ್ತೆ ಅಂಡ್ ನಮ್ಮ ನಿಖಿಲು ಮಲ್ತಿನ ಅಲಂಕಾರನ ತೂನಗ ಐಟೊಂಜಿ ಶ್ರಮ ತೋಜಿನು ಲೈಟ್ ಪಾಡದೆ ಅಲಂಕಾರ ಮಲ್ಪಣೆಗಿಲ್ಲ ಬಂಟಿಂಗ್ ಕಟ್ಟಿಸದ ತಟ್ಟಿ ಕಟ್ ಪಾಡ್ದು ಕಂಬ ಪಾಡ್ದು ಮಲ್ಪನ ಅಲಂಕಾರಕ್ಕೆಲ್ಲ ಭಾರಿ ವ್ಯತ್ಯಾಸ ಉಂಟು.
ಈ ಬಂಟಿಂಗ್ ಕಟ್ಟದು ಕಂಬ ಪಾಡ್ದು ಬಾಕಿದ ನಮ್ಮ ಅಲಂಕಾರ ಮಲ್ಪೋ ಶೃಂಗಾರ ಮಲ್ಪೋ ಐಟು ಪ್ರೀತಿಲ ಸಮಲ ಒಟ್ಟೊಟ್ಟಿಗೆ ಸೇರೊಂದು ಹಿಂಗೆ ಭಾರಿ ಖುಷಿಯನ್ನು ಅಲ್ಪಾಡ್ದಿದೆ ಬತ್ತೆ ನಾವು ಒಂಜಿ ಭಾರಿ ಪುರ್ಲ ಸಂತೋಷ ನನಗೆಲ್ಲ ಊರ್ದಾಕಲೆ ಎಂಚ ಮಲ್ಪೇರು ಬನ್ಪಣ ಇಂಕ ನಿಜವಾದ ನನ್ನ ಒಂಜಿ ವಾರ ಮುಲ್ಪನೆ ಕುಲ್ಲುದು ಬಯ್ಯ ಮುಟ್ಟ ಕುಲ್ಲುದು ಪೋಡು ಬನ್ನಪಣ ಆಸೆ ತೋಜನ ಆತ ಶೋಕದ ಏರ್ಲ ವಾ ಜಾಗೇಡ್ದು ಇಡೆ ಬ್ರಹ್ಮಕಲಶನು ತುಯ್ಯರ ಬತ್ತೇನಲ್ಲ ಖಂಡಿತ ನಿಕ್ಲಾನೆ ನಮ್ಮ ಇಂಚಿನ ತುಂಬದ ನಮ್ಮ ಪರಿಕಲ್ಪನೆ ಇತ್ತೇನೆ ಆಕಲಿನ ಪುರ್ಲು ಒಣಸು ಮಲ್ಪಾಡು ಆಕಲಿಗೆ ತೆರಿಪಾಡು ಆಕಲಿಗೆ ಪ್ರಸಾದ ಕೊರಡು ಅವು ಎಡ್ಡೆ ಬ್ರಹ್ಮಕಲಶದ ರೀತಿ ನೀತಿನ ಪೂರ ಪೊರ್ಲಾಡು ಖಂಡಿತ ಎಂಕಿ ಇನಿ ಗ್ಯಾರಂಟಿ ಆತಂದ್ರೆ ನಿಖಿಲು ಪ್ರತಿ ಒರಿಯರ್ನ ಪೊಲ್ಲುಡು ತೂಪೊಂಡು ಅಂಚಿನ ಕೆಲಸ ನಿಖಿಲು ಮಲ್ಪುವರು ಭಾರಿ ಪೋಲ್ಸದ ಬ್ರಹ್ಮ ಕಲಶನು ನಿಖಿಲು ನೆರವೇರಿಸಬಾರು ಅಂಡ ಎಂಕಿ ಬರೀ ಆ ಪೂಜೆ ಬಂಡದು ಈ ಮನಸ್ಸಿಡು ಇಪ್ಪೊಡಿತೀನಿ ನಾಲ್ಕು ದಿನ ಒಟ್ಟಿಗೆ ಇಪ್ಪೋಡು ಈ ಬ್ರಹ್ಮ ಕಲಶೋಡು ದಿನೋಲ ಬಯ್ಯಾಗ ಕಣ್ಣು ಇಡೀ ದಿನ ಪಗೆಲಿಜ್ಜಿನಲ್ಲ ಮಧ್ಯಾಹ್ನದ ಪುಡ್ತುಗಳ ಬಯ್ಯಾಗೊಂಜಿ ಆಜಿ 7 ಗಂಟೆ ಬತ್ತದ ರಾತ್ರಿ 11 ಗಂಟೆ ಮುಟ್ಟ ಒಟ್ಟಿಗೆ ಇಪ್ಪೋಡು ಅನ್ಪಣ ಮನಸ್ಸಿತ್ತೇನೆ ಆಂಡ ಬಹುಶಃ 20 ಶನಿವಾರ ಮುಟ್ಟ ಎಂಕ್ಲೆಗೆ ಅಲ್ಪ ಕಾರ್ಯಕ್ರಮ ಉಂಟು ಶುಕ್ರವಾರ ಮುಲ್ಪ ಲಾಸ್ಟ್ ಇಪ್ಪೋಡು ಬ್ರಹ್ಮ ಕಲಶದ ದಿನ ಶುಕ್ರವಾರದ ಬಯ್ಯಾಗ ಎತ್ತಾರ ಅಪ್ಪಣ ತುಪ್ಪೆ 6 ಗಂಟೆಗೆ ಬರ್ತದೆ ಶುಕ್ರವಾರದ ಬಯ್ಯದ ಕಾರ್ಯಕ್ರಮ ಕಾಣಲ ಮುಲ್ಪ ಎತ್ತು ಲೆಕ್ಕ ಜೋಡ್ಪಾಡ ಮಲ್ಪಣ ಅಂಚಿನ ಕೆಲಸ ಮಲ್ಪುವೆ ಎಲ್ಲೇ ಮಧ್ಯಾಹ್ನಗಳೇನು ಮುಲ್ಪ ಬರ್ಪೆ ಏನ ಕುಟುಂಬ ಸಮೇತವಾದ ಏನು ಆನೆ ನಿಕಲ್ಡ ಪನ್ನಗ ಪಂತೆ ಎಂಕಲೆ ಒಂಜಿ ಕೆಲಸ ಕೊರಡು ನಿಖಿಲೆ ಏನೇ ಲಾಸ್ಟ್ಗೆ ಮಾತೆಲ್ಲ ಉಂಡುನ ಮಡೈರೇನ ದೆಪ್ಪು ಎಂದು ಬಂತೆ ನಿಖಿಲೆ ಕಂಕನಡು ಉಂಡು ಪಂತೆ ಎಲ್ಲೇ ಮಧ್ಯಾಹ್ನಕ್ಕೆನ್ನ ಕುಟುಂಬ ಬುಡೇದಿ ಸಮೇತ ಬಂದಿದ್ದು ಆ ಮಡೈರೇನ ದೆಪ್ಪುಣ ಅಂಚಿನ ಏನೋ ಒಂಜಿ ಸೇವೆ ಉಂಡು ಐನು ಮಲ್ಪುಣ ಕೆಲಸವನ್ನ ಖಂಡಿತ ಮಲ್ಪುಣ ಅಂಚಿನ ಕೆಲಸ ಮಲ್ಪೆ ಪೊರ್ಲುದ ಕಾರ್ಯಕ್ರಮ ನಮ್ಮ ಪೂರ ಮಲ್ಪಡು ಜವಾಬ್ದಾರಿಯುತವೈನ ಕಾರ್ಯಕ್ರಮ ಬಾರಿ ಪೊರ್ಲುಡು ಅವು ನಡಪಡೆ ನಮ್ಮ ಪೊರ್ಲುದ ಕಾರ್ಯಕ್ರಮಕ್ಕೂ ನಮ್ಮ ಸಾಕ್ಷಿ ಆವಡು ವನಸ್ಸದ ವ್ಯವಸ್ಥೆ ಆವಡು ಬರ್ಪುಣ ವ್ಯವಸ್ಥೆ ಆವಡು ಬ್ರಹ್ಮ ಕಲಶದಲ್ಲ ಅಂಚನೆ ಆ ಸಾನ್ನಿಧ್ಯ ವೃದ್ಧಿಗಾಗಿ ಹೆಂಚಿನ ಪೂಜೆ ಪುರಸ್ಕಾರ ಮಲ್ಪರ ಇನ್ನು ಪೂರ್ತಿ ಪುಣ್ಯನೇ ನಮ್ಮ ಪಡೆಯೋನೊಟ್ಟಿಗೆ ಕೆಲವು ನಮ್ಮ ದಾಯೆ ಪೂಜೆ ಮಲ್ಪನೆ ಎಂದು ಮನ್ಪೇರು ಪೂಜೆ ದಯ ಮಲ್ಪಡು ಒಡ್ಸೋಡು ನಮ್ಮ 5 ವರ್ಷ 10 ವರ್ಷ 11 ವರ್ಷ ಬದುಕಿಯಲ್ಲ ಒಂದೇ ದಿನ ಮಾತ್ರ ಪೂಜೆ ಮಲ್ತದ್ದು ಮುಗಿಪೋಲಿ ಅತ್ತ ಅಂದು ದಯ ಅಪ್ಪಗ ವರ್ಷ ಬೇತೆ ಪೂಜೆ ಸುದರ್ಶನ ಹೋಮ ಬುಕ್ಕೊಂಜಿ ಹೋಮ ಗಣಪತಿ ಹೋಮ ಸತ್ಯನಾರಾಯಣ ಪೂಜೆ ಈಜನ ಬ್ರಹ್ಮಕಲಶ ಅಪಗ 11 ವರ್ಷ 12 ವರ್ಷ ನಾಗ ಬ್ರಹ್ಮಕಲಶ ದಯ ಮಲ್ಪಡು ಬಂಡ ದೀಪ ಪೊತ್ತನಗಲ ಶ್ಲೋಕ ಕೊಡ್ಲ ಒಂಜಿಗೆ ದೀಪ ಪೊತ್ತನಗ ನಮ್ಮ ಬುಲ್ಪು ದೇವರಲ್ಪ ದೀಪ ಬೊತ್ತಪ್ಪ ಇಟ್ಟೊಂತ ನೀನೆಟ್ಟು ಕರಿ ಬತ್ತಂದ ಅಂಡ ಒಂಜಿ ಮಂದ ದೀಪ ಬೊತ್ತುಂಡು ಕೂಡ ನಿಖಿಲು ಮನತನಿ ದೀಪನು ಪೂರ ದೆಕ್ಕದು ಕೂಡ ಬತ್ತಿ ಪಾಡದು ಪೊತ್ತಂಡ ಕೂಡ ಪ್ರಜ್ವಲವಾದ ದೀಪ ಬೊತ್ತುಂಡು ಅಂಚನೆ ನಮ್ಮ ಪೂಜೆ ವರುಣೆ ಮಲ್ತಂಡ ಯಾವಜಿ ಹೊರ ನಮ್ಮ ಪೂಜೆ ಮಲ್ತಂದ ಅಲ್ಲ ಬುಕ್ಕ ವಾಪಸ್ ಪೂಜೆ ನಮ್ಮ ಭವಿಷ್ಯಲ ಉಜ್ವಲ ಆಪುಂಡು ದೇವರ್ಲ ನಂಗೆ ಅನುಗ್ರಹ ಕುರುಂದಿಪ್ಪೇರು ದೇವರಿಗೆಲ್ಲ ಪ್ರೀತಿ ಆಪುಂಡು ಒಂದು ಬನ್ಪೇರು ನಡುಮೂಜಿ ವಿಚಾರಲು ನಮ್ಮ ಒಂಜಿ ಇಲ್ಲಾಗೇರಲ್ಲ ಬಿನ್ನೇರು ಬರ್ಪೇರು ಬಿನ್ನೇರು ಬರ್ಪುನಾಗ ನಮ್ಮ ಮಕ್ಳಿಗೆ ಗೆಡ್ಡೆ ಒಣಸಿ ಕಾಪಿ ತಿಂಡಿ ಪೂರ ಕೊಡ್ದು ಅತಿಥಿ ಸತ್ಕಾರ ಮಲ್ತದು ಅಕ್ಲಿ ನಮ್ಮ ಕಡೆಪುಡ್ನ ಆಗೊಂಜಿ ಆ ಇಲ್ಲದ ಬಗ್ಗೆ ಆ ಇಲ್ಲದ ಜನತ ಮಕ್ಕಳ ಮೋಕೆ ಪುಂಡು ಇಂಕಲ್ಲೈತೆ ರಾಜಕೀಯ ಪುನಗಲ್ಲ ಓಡಾಡ್ಲ ಮಧ್ಯಾಹ್ನಕ್ಕೆ ಒಂದು ಸರ್ತಿ ಅಲ್ಪ ಒಣಸುಂಡು ಮುಲ್ಪ ಒಣಸುಂಡು ಒಣಸತಿ ಕುಜಿ ಬುಕ್ ಎರ್ನಾಲ್ನ ಪರಡ್ಡು ಒಣಸ ತಿಕ್ಕಂಡ ಎಡ್ಡೆ ಒಣಸ ತಿಕ್ಕಂಡ ಬುಕ್ ಅಕ್ಕಳ ದಾದಾನ್ಲ ಒಂಜಿ ಮನವಿ ಕೊಡತ್ತ ಕೊರಿಯರ್ನ ಒಂಜಿ ರಸ್ತೆ ಆವಡ ಜನ ಒಂಜಿ ದಾದಾನ್ಲ ಅನುದಾನ ಆವಡದಂಡ ಒರೋಣಿ ನಂಗೆ ಬುಡ್ಚಿ ಬಂಡ್ರೆ ಪೂಜೆ ಮನಸ್ಸರಿ ಪೂಜೆ ಆನೆ ಇಲ್ಲಲ್ಲ ರಡ್ಡು ಗಂಜು ಅಂತೆ ಅಕ್ಕಲು ಪ್ರೀತಿ ಕೊಡ್ತೇರು ನೀರು ಕೊಡ್ತೇರು ಪರಿಹಾರ ಬೊಂಡೋ ಕೊಡ್ತೇರು ಬನ್ಪುಣ ನಮ್ಮ ಮನಸ್ಸಿಡ್ಲ ಇಪ್ಪುಂಡು ಅಂಚೆ ದೇವರಿಗೆಲ್ಲ ಅಂಚನೆಗೆ ದೇವರ್ಲ ಇನ್ನೇ ನೆನಪುಣಿಗೆ ನಮ್ಮ ಓಲಾನ್ಲ ನಮ್ಮ ದೇವರನ್ನ ಪೂಜೆ ಮಲ್ತಂಡ ದೇವರಿಗೆ ಎಡ್ಡೆ ಭಕ್ತಿ ಮಲ್ತಂದಾಂಡ ದೇವರ ನೆನಪುವರಿಗೆ ಹಿಂಗೆ ಎಡ್ಡೆ ಆತಿಥ್ಯ ಕೊಡ್ತಾರೆ ಏನಾನು ಭಜನೆ ಮಲ್ತಾರೆ ಏನಾನು ಪೂಜೆ ಮಲ್ತಾರೆ ಏನೆಂಬೇನ ಋಣನು ಏಪ ತಂದಾವಣೆ ಎಂದು ಗೆರಪವರಿಗೆ ನೆಲಚೋಣೆ ಮಲ್ತೋ ನಿಪ್ಪವರಿಗೆ ಪುಲೆ ದ್ರೌಪದಿಗೆ ಕೃಷ್ಣ ಎಲ್ಲಿಯೇ ಪುನಗ ದ್ರೌಪದಿ ಒಂಜಿ ಕೈಕು ಒಂಜಿ ಗಾಯಂಡಿಗೆ ದ್ರೌಪದಿ ಒಂಜಿ ಎಲ್ಲಿಯ ಒಂಜಿ ಕುಂಟುನು ಪರಿತದ ಐಕ್ ಒಂಜಿ ಕಟ್ಟದ ಬಡಿಯಾಳಿಕೆ ಅವು ನೆತ್ತೇರು ಗಟ್ಟಿ ಹಾಪುಂಡು ಅಡೆಗೆ ನೆತ್ತೇರು ಪಪ್ಪುಣ ಉಂತುನಿಗೆ ಕೃಷ್ಣ ನೆನೆತೋಂದಿತ್ತೆಗೆ ಎಂಕ್ ಬಾರಿ ಮಲ್ಲ ಒಂಜಿ ಉಪಕಾರ ಮಲ್ತಲತ್ತ ಅದೇನು ಏನು ಏಪ ಬೂಟುನೆ ಏನ ಋಣ ಉಂಡತ್ತ ಋಣನ ಏಪ ಏನು ಸಂದಾವಣೆ ಪಟ್ಟದು ಅಪ್ಪಾಗ ದ್ರೌಪದಿನ ಸೀರೆ ಒಯ್ಪಿನ ಟೈಮಡು ಕೃಷ್ಣ ಬೊಡನಾತ ಸೀರೆ ಕೊರಿ ಬಡಿತ ಅಂತ ವೈಪೇನ ಅಂತ ವೈಪೇರ ಅಂಚ ದೇವರ್ಲ ಅಂಚನೆಗೆ ನಮ್ಮ ದೇವರನ್ನ ಸೇವೆ ಮಲ್ತಂದಾಂಡ ದೇವರ್ಲ ಕಾತೊಂದಿಪ್ಪವ್ರಿಗೆ ಏನನ್ನು ಸೇವೆ ಮಲ್ತೇರು ಎಂಕ ಆತಿಥ್ಯ ಕೊರಿಯರು ಏನ ಈ ಋಣನಿಗೆ ಏಪ ಸಂದಾವಣೆ ಅಂದು
ನಮ್ಮ ಇನ್ನು ದೆತೊನ್ನಕ ನಮಗೆ ಮರಪ್ಪುಣು ನಮ್ಮ ರೋಡ ಪೋಣ ಪನ್ಪು ಓ ಎಂಕಲ ರೋಡ್ ಉಡುಪೋ ಮರ ದಾನ್ನ ಒಂಜಿ ತಾಗೊಡಿತ್ತಂಡೆ ಬರೀಟೆ ಪೋತು ಎಂಕಲ ಬದುಕದು ಪೋಯೋ ಇಜನ ಎಂಕಲೆಗೂ ದಾದಾನ್ಲ ಒಂಜಿ ಅವಗಡ ಅವಡಿತ್ತಂಡೆ ದಾನ್ನು ದೇವರೇ ದಯಟ್ಟು ಎಂಕಲ ಬದುಕದು ಬತ್ತು ದಾಲ ತೊಂದರೆ ಆಯ್ಜಿ ಇಂದು ಪೂರ ನಮ್ಮ ಮಲ್ತಿನ ದೇವೇನೆ ನಂಗೆ ದೇವರು ವಾಪಸ್ ಕೊರ್ಪಣೆಗೆ ನಮ್ಮ ಇನ್ನು ಗಂಭೀರವಾದ ಚಿಂತನೆ ಮಲ್ತೊಂಜೋ ಆಂಡ ದೇವರಿಗೆ ನಮ್ಮ ಕೊರೋನಾ ಸೇವೆನೇ ದೇವರು ನಂಗೆ ಎಪಾಲ ದೀದು ನಮ್ಮ ಕಷ್ಟದ ತಾಯಂಬುಡು ದೇವರು ನಮಗೆ ಕೊರ್ಪೇರು ಬನ್ಪೇರು ಅಂಚ ನಮ್ಮ ಮಾತ ಈತ ಈ ಊರದಾಕಲು ಪೂರ ಸೇರ್ದು ಪೊರ್ಲುದ ಬ್ರಹ್ಮ ಕಲಶೋಗು ತಯಾರಿ ಮಲ್ತಾರೆ ಆಯ್ನಾತ್ ಜನನು ನಿಖಲ್ನ ಊರುಡ್ದು ಬೇತೆ ಊರುಡ್ದು ಮುಲ್ಪ ಪೊಣ್ಣು ಕೊಂಡೊಯ್ನಕಲಿ ಪೊಣ್ಣು ಕೊಣದು ಬತ್ತಿನಕಲಿ ಮುಲ್ಪಾಡ್ದು ಮದುವೆ ಆಯ್ನ ಪೋಕ್ಲು ಮಾತೆರಕಲ ಲೆಪಡ ನಿಖಲು ಕಾಕಾಜಿ ಕೊಡ್ದು ಫೋನ್ ಬಡಿಕೊಳ್ಳು ನಾವೊಂದು ನಮ್ಮ ಸ್ವಾಗತ ಸಮಿತಿದಕ್ಕೆಲ್ಲ ಅಂತೆ ಅತಿಥಿದ ಆಮಂತ್ರಣ ಪತ್ರಿಕೆಡು ಪುದಾರ ಪಾಡ್ದೆ ಆಯ ಬೋರ್ಡನ್ನು ಬರ್ಪಿ ಏರ್ಲ ಬರ್ಪಿಚೇರಿತ್ತೆ ಏರ್ಲ ಬರ್ಪಿಚೇರಿ ನಮ್ಮನ್ನು ರಡ್ಡಾಡು ಸರ್ತಿ ಫೋನ್ ಮಲ್ತದೆ ಅಕ್ಕಳಿಗೆ ಪಂಡದು ಬೊಲ್ಪುಗೊರ ಫೋನ್ ಮಲ್ಪೋಡು ಬಯ್ಯಗೊರ ಫೋನ್ ಮಲ್ಪೋಡು ಕ್ಷೇತ್ರಕ್ಕೆ ಬರ್ರೆ ಪನೋಡು ಅಕ್ಕಳಿಗೆ ಅತಿಥಿ ಸತ್ಕಾರ ಮಲ್ಪೋಡು ಕುಟುಂಬ ಸಮೇತ ಬಲೆಯನ್ನು ಬರೋಡು ನಮ್ಮ ಸಂಬಂಧದ ಅಕ್ಕಳೆಲ್ಲ ಬರ್ರೆ ಬನೋಡು ಅಕ್ಕಳಿಗೆ ಒಣಸೆ ಪೂರ ಮಲ್ಪದ ಕಡಪುಡ್ ನಂಚಿನ ಕೆಲಸ ನಮ್ಮಡ ಆ ರೀತಿ ಬ್ರಹ್ಮ ಕಲಶವು ನಿಖಿಲು ಪೂರ ಮಲ್ಪೋಡು ಏತಾ ಜನ ಜವಣಿರು ರಾತ್ರಿ ಪಗೆಲು ನಿಖಿಲು ಕೆಲಸ ಮಲ್ತಿಪ್ಪಾರು ನಿಖಿಲು ಒಟ್ಟಿಗೂ ದಿನ ಕಲೆ ಹೊಡೊಂದು ಬಾರಿ ಆಸೆ ಇತ್ತು ಎಂಕಲ್ಲ ನಿಖಿಲು ಏತಿ ಕೆಲಸ ಮಲ್ಪವ್ರನ್ನ ಕನ್ನಡ ತೂವೊಂದು ಒಟ್ಟಿಗೂ ಕೆಲಸ ಮಲ್ಪೊಡೊಂದು ಇತ್ತಂಡು ಆಂಡ ಅವಕಾಶಗಳು ಅಂತ ಹಂಚಿಚ್ಚ ಆದ್ರೆ ಖಂಡಿತ ಎಲ್ಲ ಮಧ್ಯಾಹ್ನಗಲ ನಿಖಿಲು ಒಟ್ಟಿಗೂ ಸೇರೋಣ ನಂಚಿನ ಕೆಲಸ ಮಲ್ಪೆ ಪೊರ್ಲುದ ಬ್ರಹ್ಮ ಕಲಶನು ಜಾಸ್ತಿ ದುಡ್ಡು ಕೊರ್ನೆಯಾಗ ದೇವರದಲ್ಲ ಜಾಸ್ತಿ ಕೊರ್ಪೇರು ಕಡಿಮೆ ದುಡ್ಡು ಕೊರ್ನೆಯಾಗ ಕಡಿಮೆ ಕೊರ್ಪೇರು ದಾಲ ಇಜ್ಜಿ ಏರೇರು ದೇವರನ್ನ ಭಕ್ತಿ ಭಾವನೆಡು ಸೇವೆ ಮಲ್ಪೇರ ದೇವರ ಅನುಗ್ರಹ ಮಲ್ಪೇರು ಕಡಿಮೆ ಕೊರನೆ ಇಲ್ಲ ದೇವರಿಗೆ ಅಕಲ್ಲ ಆ ಪುಣ್ಯದ ಮಣ್ಣಿಗೆ ಅಕಲ್ಲ ಬೆಗರು ಬೂಡ್ದಿತ್ತಂದ ಖಂಡಿತ ದೇವರನ್ನ ಅನುಗ್ರಹ ಇಪ್ಪುಂಡು ಮಾತೆರ್ಲ ಎಡ್ಡೆ ರೀತಿ ಒಂಜೆಪ್ಪೆ ಜೋಕೊಲ್ಲೆಕ್ಕ ಈ ಕಾರ್ಯಕ್ರಮವನ್ನು ಮೂಲ ಮಲ್ಪಡು ಬ್ರಹ್ಮ ಕಲಶಗೂ ನಲಿಲು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮ ಕಲಶ ಆತು ಪೊರ್ಲಾತನಿಗೆ ಆತು ವ್ಯವಸ್ಥೆಗೆ ಆತು ಪ್ರೀತಿ ಡೆಂಕ್ಲೇನು ತೂಗೊಂಡೇರಿಗೆ ಆ ಒಣಸದ ರೀತಿ ನೀತಿ ಪೂಜೆ ಪುರಸ್ಕಾರ ಬಟ್ರೆ ನಮ್ಮ ಆಡಳಿತ ಸಮಿತಿ ನಿಖಿಲ್ಲ ಊಡ್ದಕ್ಕಲ್ಲ ಆತಿ ಪೂಜೆ ಮಲ್ತಿದ್ದು ಪ್ರಸಾದ ದೇತೋರಿರಲ್ಲ ನಮ್ಮ ಉಳಾಯಿ ಪೋಪುಣಂಚಿನ ಕೆಲಸ ಮಲ್ಪಡು ಮುಲ್ಪ ಮಾತ್ರ ತಿರುಗುನೆತ್ತಿ ಪೂಜೆ ಮಲ್ತಿನ ಹಿಡ್ದಕ್ಕ ಬ್ರಹ್ಮ ಕಲಶ ಹಿಡ್ದಕ್ಕ ಮಂತ್ರಾಕ್ಷತೆ ತೀರ್ಥ ಪ್ರೋಕ್ಷಣೆ ಪೂರ ಮಲ್ಪೇರು ಅವು ಪವಿತ್ರವಾಯಿನ ಸಮಯ ಅಪಗ ನಿಖಿಲು ಪೂರ ಕುಳ್ಳುದು ತಂತ್ರಿಲ್ದ ಪಂಡರ್ಲ ಊಡ್ದಾಗ್ಲೇನು ಪೂರ ಕುಳ್ಳದೂರ ತಂದು ಪ್ರೋಕ್ಷಣೆ ಎಲ್ಲ ಮಲ್ಪೇರು ಜಿಂಜ ಸಮಯ ಅಂಚಿ ಮಲ್ಪಂದೆ ಐಕ್ಲ ನಮ್ಮ ಪೂರ ಭಾಗ್ಯಾವಡು ಬಜಿ ಬಲಸೊಂದೆ ಕುಳ್ಳುನ ಅಂದು ಊತ ಊಡ್ದಾಕ್ಲೇನು ಪೂರ ಬಲಸಾರ ವ್ಯವಸ್ಥೆಗೆ ಪೂರ ಪಲ್ಲೆ ಬೇತೆ ಬೇತೆ ಊಡ್ದಾಕ್ಲಿಗೆ ಎಂಕಲ ಸಂತೋಷನ ಎಂಕಲ ಕೋಡಿಯಾಡ್ದಕ್ಕಲ್ಲ ಒಂಜಿ ದಿನ ಬರ್ಪೆ ಅಂತ ಕೇಳೊಂದಿಲ್ಲೇರು ನಿಖಿಲು ಏಪ ಒಂದು ಬಂಡಾರಂಡ ಅಕಲ ಪೂರ ಒಂಜಿ 200-300 ಜನ ಬತ್ತಿದ್ದು ಮೂಲ ಬಲಸಿದ್ದು ಪೂರ ಪೋಪರ್ ನಿಖಿಲು ದಿನ ಕೊಡಿಯಾರಂಡ ಅಕಲೆ ಬಯ್ಯದ ಕೆಲಸ ಟೈಮ್ಲಾವು ರಾತ್ರಿ ಟೈಮ್ಲಾವು ಬತ್ತನ ಅಕಲೆ ಒಣಸು ಪೂರ ಬಲಸದು ರಾತ್ರಿ ಅಡಿಗೆ ಬಲಸಿನ ಅಕಲು ಪಾತ್ರ ದಿಕ್ಕದ ಮುಟ್ಟ ಬೋಡು ಮಧ್ಯಾಹ್ನ ಒಣಸು ಬಲಸಿನಾಗಿ ವಾರಿ ಒಣಸು ಮಲ್ತದ್ದು ವ್ಯವಸ್ಥೆ ಮತ್ತು ಅಡಿತಿದ್ದು ಬೋಡು ರಾತ್ರಿ ಏರು ಜವಾಬ್ದಾರಿ ದೇತವನು ಬೇರೆ ವಾಲಂಟಿಯರ್ಸ್ ಅಯ್ಯ ಒಣಸು ಬಳಸದು ಅಡಿತಿದ್ದು ಪಾತ್ರ ದಿಕ್ಕದು ಬೋಪುನಡೆ ಮುಟ್ಟ ಮಲ್ಪುನ ಕೆಲಸವನ್ನು ಮಲ್ಪಡು ಅಂಚನೆ ವಯಸ್ಸೋದು ಕೊರಲಿ ಬೊಳನಾತ್ ತಂಡೋಳು ಬರ್ಪು ಬೆದ್ದೆ ಬೆದ್ದದಿಗಿಟ್ಟು ಊಡ್ದಕ್ಲಿಪ್ಪಾರು ಊಡ್ದಕ್ಕೆಲ್ಲ ಒಟ್ಟಿಗೂ ಅಕ್ಲಿಗೆಲ್ಲ ಅವಕಾಶ ಕೊರಿಯರ್ನ ಒಂದು 10 ಜನ ಅಲ್ಪಾರ್ದಲ್ಲ ಪಿದ ಹಿಡ್ದು ನಮಗೆ ಬತ್ತಲೆ ಕಾಪಡು ಅಂಚ ಪೊರ್ಲುದ ಬ್ರಹ್ಮ ಕಲಶನು ಪೂರ ನಿಖಿಲು ಸೇರ್ದು ಮಲ್ತದ್ದು ಊರಿಗೂ ಸುಬ್ರಹ್ಮಣ್ಯ ದೇವರನ್ನ ಪೂದಾರು ಐನೊಟ್ಟಿಗೂ ಅಕಲೆ ಪೂರ ಈ ಕ್ಷೇತ್ರದ ಕಲೆಲ ಎಡ್ಡೆ ಅವಡ ಸುಬ್ರಹ್ಮಣ್ಯ ದೇವದ ಕ್ಷೇತ್ರಕ್ಕೆ ಏನು ಪೋಯಗೆ ದೇವರಿಂಗೆ ಎಡ್ಡೆ ಮಲ್ತರಿಗೆ ಮನ ಸಂಕಲ್ಪ ಸಿದ್ಧಿ ಮಲ್ತರಿಗೆ ಮದುಮೆಯನ್ನ ಜೋಕುಳಿತನ ಮದುವೆ ಅವಡು ಅಕಲ್ನ ಭೂಮಿಡು ಬರ್ಪುನ ಬೊಲಿಟ್ ಎಡ್ಡೆ ಬುಲತಿ ಕಡೆ ಇಲ್ಲ ಎಡ್ಡೆ ವಾತಾವರಣ ಸೃಷ್ಟಿ ಅವಡ ಎಲ್ಲಿಯ ಗೊಂದಲಗಳು ಇತ್ತನ ಇನ್ನು ಪೂರ ಆ ಸುಬ್ರಹ್ಮಣ್ಯ ದೇವರು ಬುಡ್ದು ಪಾಡ್ದು ಮಾತರಿಗಲ ದೇವರು ಎಡ್ಡೆ ಮಲ್ಪಡೆ ಅಕಲ್ನ ಮನ ಸಂಕಲ್ಪನ ಪೂರ ಸಿದ್ಧಿ ಮಲ್ಪಡೋದು ನಿಖಿಲ ಮಾತ ಪರವಾದ ಎಲ್ಲ ದೇವರಡ ನಟ್ಟೊಂದು ಎಂಕಲ ಅವಕಾಶ ಕೊರೋನಾ ನಿಖಲಿಗೆ ಮಾತ್ರ ತಲೆ ತಗ್ಗಿಸೋದು ವಂದಿಸೋದು ದುಂಬ ದಿನೊಟ್ಟು ಏಪ ನಿಖಲೊಟ್ಟಿಗೂ ಸೇರೋಣ ರಾಪನ ಮಾತೊಟ್ಟಿಗೂ ಸೇರೋಣ ಬೇಪನ ಪುನಃ ಪಾತ್ರೆ ಪಣ್ಣೊಂದು ಪ್ರೀತಿ ತೀರ್ದು ಲೆತ್ತಿದಾರು ಪ್ರೀತಿ ತೀರ್ದು ಗೌರವ ಅಧ್ಯಕ್ಷ ದಿನಾನ ಮಲ್ದಾರು ಆ ಋಣನ ಏನು ಎಂಚ ನಿಖಲ್ಲ ಒಟ್ಟಿಗೂ ಕೆಲಸ ಮಲ್ತಿದ್ದು ಬೂಟು ಅವನ ಪುನಃ ಒಂದು ಮನಸ್ಸಿತ್ತು ಆಂಡ ಏನಾಡ್ದು ಏತ್ ದಿನ ಆಪುಂಡು ಆತ ದಿನ ನಿಖಲೊಟ್ಟಿಗೂ ನಿಖಲ ಈ ಪುಣ್ಯದ ಮಣ್ಣದ ನಿಖಲ ಇಲ್ಲದ ಜೋಕುಳ್ಳೆಕ್ಕ ಒಟ್ಟಿಗೂ ನಮ್ಮ ಎಂಚಿನ ದಿಕ್ಕಲು ಬಂದ ಕಾರ್ಯಕ್ರಮ ಅಂದ ಮಲ್ತು ದಿಕ್ಕಲು ಬಂದ ಕಾರ್ಯಕ್ರಮಗಳ ನಿಕ ಸಹಕಾರ ಮಲ್ಪಡು ಏರ್ಲ ಪ್ರಾಯದಕ್ಕಳು ಇತ್ತಿನ ಜವಣಿರು ನಿಕ್ಲಕ್ಕಳಿಗೆ ಒಣಸು ಕೊರಪುನ ಕಟ್ಟದ ಕೊರಪುನ ಕೆಲಸವನ್ನ ಮಲ್ಪಡು ಏರ್ಲ ಪಗೆಲು ಬತ್ತು ಜನ ರಾತ್ರಿ ಬರಪುಣ್ಣ ಅಕ್ಕಲಿ ಕೊರಪುನ ಕೆಲಸ
ಒಟ್ಟು ಪರಿಹಾರ ಬೆಚ್ಚ ನೀರು ಕೊರ್ಪುನ ಏರು ದಾದಕ್ಕೆಲ್ಲ ಇಜ್ಜಿಂದ ಬನಡ್ಚಿ ಆಪುಜಿಂದ ಬನಡ್ಚಿ ದೆರ್ ಈಸ್ ನೋ ಪೂರ ಎಂಕಲ್ಡ ಉಂಡು ದಾದ ಒಣಸು ಬಡ ಉಂಡು ಪಲ್ಯ ಬಣ್ಣ ಉಂಡು ನೀರು ಬಣ್ಣ ಉಂಡು ಈ ರೀತಿಯ ಮನೆ ಮಾವನ ನಿಖಿಲ ಕೆಲಸ ಮಲ್ಪೋರೋದು ಹೆಂಗೆ ಗೊತ್ತುಂಡು ದಾಯ ಪಂಡ ನಿಖಿಲೆ ಪಣಪಣೆ ಬಂಡ ನಿಖಿಲು ಮಲ್ತನ ಈತಿನಾಟ ಮಲ್ತನ ಕೆಲಸಡು ದೆನ್ನು ನಿಖಿಲು ಪೂರ ಪೊರ್ಲುಡು ನಿರ್ವಹಣೆ ಮಲ್ಪೋರ ಪಣಪಣ ಖಂಡಿತ ಹೆಂಗೆ ಗೊತ್ತುಂಡು ಆ ರೀತಿ ಕೆಲಸ ಮಲ್ಪುಗ ಒಟ್ಟುಗು ಒಂಜಪ್ಪೆ ಜೋಕುಲ್ಲೆಕ್ಕ ಈ ಬ್ರಹ್ಮ ಕಲಶ ನಮ್ಮ ಪೊರ್ಲುಡು ಮಲ್ತದೆ ಆ ಸುಬ್ರಹ್ಮಣ್ಯ ದೇವರನ ಕೃಪೆಗೆ ಪಾತ್ರರಾಕ ಪಂಡದೆ ಏನಲ್ಲ ತಪ್ಪು ಮಲ್ತಿತ್ತನೆ ನಾನು ಖಂಡಿತ ನಿಖಿಲ ಕ್ಷಮೆ ಕೊರಲೇ ಬನಪುಣ ಪಾತ್ರ ಪಣ್ಣೊಂದನ್ನು ಪಾತ್ರ ಉಂತವೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಮೆಚ್ಚು ನುಡಿಯೊಂದಿಗೆ ಶುಭ ಹಾರೈಕೆ ಮಾಡಿದ ಈ ಉತ್ಸವದ ತಯಾರಿ ನಿರ್ವಹಣೆ ಯಶಸ್ಸಿಗೆ ಸದಾ ಮಾರ್ಗದರ್ಶನ ನೀಡುತ್ತಿರುವ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಶಾಸಕರಿಗೆ ವಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ವಹಿಸಿರುವ ಡಾಕ್ಟರ್ ಸುಚೇತಾ ಶೆಟ್ಟಿ ಬ್ರಹ್ಮಕಲಶೋತ್ಸವ ಸಮಿತಿ ಇವರಿಂದ ಈಗ ಅಧ್ಯಕ್ಷೀಯ ನುಡಿ. ಮಾತೆರೆಗಳ ಎನ್ನ ಪ್ರೀತಿಪೂರ್ವಕ ನಮಸ್ಕಾರ. ಯಾನು ಸುಬ್ರಹ್ಮಣ್ಯ ದೇವರಿಗೆ ವಂದಿಸ ಒಂದು ನಮ್ಮ ಊರದ ಮಾತ ದೇವತೆಗಳೇನು ನೆನಪಿಸ ಒಂದು ಇನಿ ನಿಖಿಲ್ನ ಎದುರು ಏನನ್ನು ಉಂತಾರೆ ನಮ್ಮ ಬ್ರಹ್ಮಕಲಶ ಅಧ್ಯಕ್ಷ ಸಂತೋಷ್ ಕುಮಾರ್ ರೈಕ್ಲು ಈ ಅಧ್ಯಕ್ಷರ ಸ್ಥಾನವನ್ನು ದೆತ್ತೋನೋಡು ಪನ್ನಾಗ ಎಂಗೊಂತೆ ಮುಜುಗುರಾಂಡು ಯಾನು ಇಂಚಿನ ಸಂದರ್ಭಡು ಭಾಷಣ ಮಲ್ತದ ಅಭ್ಯಾಸ ಇಜ್ಜಿ ಆಡಾಡ ಮಲ್ಲ ಮಲ್ಲ ಭಾಷಣದಾಗ ನಡುಟ್ಟು ಏನ ಉಂತದು ಎಂಗೊಂಚೂರು ಮುಜುಗುರಾಂಡು ಈ ಸಂದರ್ಭಡು ಯಾನು ಪರಮ ಪೂಜ್ಯರಾಯನ ನಾಗೇಶ್ ತಂತ್ರಿ ಎಲ್ಲ ಆರ್ನ ಮಗೆ ಪರಮ ಪೂಜ್ಯರಾಯನ ಕಾರ್ತಿಕ್ ತಂತ್ರಿನ ಕಡೆಗೆ ವಂದಿಸ ಒಂದು ಬುಕ್ಕ ಗುರು ಹಿರಿಯರನ್ನು ಮಾತೆರೆಲ್ಲ ಮನಪೂರ್ವಕಾತ್ ನೆನಪು ಮಲ್ತೊಂದು ವೇದಿಕೆ ಟಿಪ್ಪುನಂತನ ಗಣ್ಯರನ್ನ ನಮ್ಮ ಪ್ರೀತಿ ಪೂರ್ವಕವಾತ್ ನಮಕ್ ಭಾರಿ ಎಲ್ಯ ಪ್ರಾಯದ ನಮ್ಮ ಅಶೋಕ್ ರಾಯ್ ಗೌರವಾಧ್ಯಕ್ಷರು MLA ಎನ್ನ ಜೀವಮಾನಡು ಈ 60 years MLA ಪಂಡ ಏನು ಅತಿ ಕೈತಳು ತೂತುನೆ ಅಶೋಕ್ ರಾಯ್ಕ್ಲೇನು ಆರ್ನ ಪ್ರೀತಿದ ಪಾತ್ರ ಈ ಮೂಜಿನಾಲ್ ಸರ್ತಿ ಭಾಷಣ ಕೇಂದ್ರ ಈತ್ ಎಲ್ಯ ಪ್ರಾಯಡ್ ಈತ್ ಮಲ್ಲ ಜವಾಬ್ದಾರಿ ಈತ್ ಸಿಂಪಲ್ ಆತು ಮಾತ ಜನಕ್ಕಳನ್ನ ಪ್ರೀತಿ ಪಡೆಯೊಂದಿಪ್ಪುನ ಒಂಜಿ MLA ಪಂಡ ನಮ್ಮ ಅಶೋಕ್ ರಾಯ್ಕ್ಳು ಎಂಗೆ ಬಾರಿ ಎಲ್ಲಿಯ ತಮ್ಮೆ ಇದ್ದಿಲೆಕ್ಕನೆ ಅಲ್ಲ ಭಾರಿ ಖುಷಿ ಅಂದು ಆರ್ನ ಒಂಜಿ ಅನ್ಯೋನ್ಯತೆ ನಂಗೆ ಕೊರ್ಪುನ ಧೈರ್ಯ ಈ ಸಂದರ್ಭಡು ಏನು ನೆನಪು ಮಲ್ಪೆರೊಲ್ಲೆ ನಮ್ಮ ಈ ಬ್ರಹ್ಮಕಲಶದ ಮುಂದಾಳನು ನಮ್ಮ ಪರಮ ಪೂಜ್ಯರ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಲ ಆರ್ನ ಮಗೆಲ ನಮ್ಮ ಅಧ್ಯಕ್ಷರಾಯನ ನಮ್ಮ ಬ್ರಹ್ಮಕಲಶ ಅಧ್ಯಕ್ಷ ಸಂತೋಷ್ ರಾಯ್ಕಲ್ಲ ಒಟ್ಟಿಗೆ ಸೇರಿದ ಈ ಮುಂದಾಳತನೊಟ್ಟು ನಿನ್ನ ನಡಪ ಹೊಡೊಂದು ಅಕ್ಲೆ ಏಪ ಕೈ ಮುಗಿದು ದೇವರನ್ನ ಆಶೀರ್ವಾದದೆ ತಂದು ಮುಂದುವರಿಸ್ಯಾರ ಅಕ್ಲ ಮುಂದಾಳ್ತಂಡು ಇನಿ ಮುಟ್ಟ ಈತ ತೂಪುನ ಈತ್ ಪೊರ್ಲದ ಬ್ರಹ್ಮಕಲಶದ ಈ ಒಂಜಿ ಅರೇಂಜ್ಮೆಂಟ್ ತೂನಾಗ ನಂಗೆ ರಾಮರಾಜ್ಯನೇ ಬತ್ತದು ಸೇರ್ದನಿಂದ ಆಪುಂಡು ನಮ್ಮ ರಾಮರಾಜ್ಯ ಬೋರ್ಡು ಒಂದು ಇತ್ತೆ ಪಂಡೆರು ತಂತಿರು ಎಂಚ ರಾಮ ದೇವಸ್ಥಾನ ಅಂಡು ಅಂಚನೆ ರಾಮರಾಜ್ಯ ಪಂಡ ಅವು ಅನ್ಯೋನ್ಯತೆ ಪ್ರೀತಿಡು ಉಂಡಾಪುನಂಚಿನ ಒಂಜಿ ರಾಜ್ಯ ಐಟ್ ನಿಷ್ಕಳಂಕ ಆತ ನಿರಹಂಕಾರಿ ಆತು ಅನ್ಯೋನ್ಯತೆ ಎಲ್ಯ ಮಲ್ಯ ವಾ ಭೇದ ಭಾವ ಇಜ್ಜಂದೆ ನಡಪುನಂಚಿನ ಒಂಜಿ ದೇಶ ಅಂಚಿನ ಸಂದರ್ಭನೂ ನಮ್ಮ ಉಂಡು ಮಲ್ತೊಂದು ಉಲ್ಲಾಂದು ನಮ್ಮ ಎನ್ನುವ ನಿಗಲ್ ಪೂರ ಕುಲ್ಲುದು ದೇವರನ್ನ ಪ್ರೀತಿ ಪಡೆಯರನೇ ಕಾತುಕೊಳ್ಳುದು ಇಪ್ಪುವರು ನಮ್ಮ ತಾಯಿ ದೇವರನ್ನ ಆತ ಪ್ರೀತಿ ಮಲ್ಪ ಪಂಡ ದೇವರಿಗೆ ಆತ ಪವಿತ್ರವಾಯಿನ ಗುಣ ಉಂಡು ಐಕೆ ನಮ್ಮ ದೇವರ ಪ್ರೀತಿ ನಿಷ್ಕಳಂಕ ನಿರಹಂಕಾರಿ ಆರು ನಮ್ಮ ಎಂಚಿನ ಕೇಂದ್ರಲ ಕ್ಷಮಿಸದು ನಮ್ಮನ್ನು ಪ್ರೀತಿ ಮಲ್ಪಿರು ಅಂಚಾಂಡ ದೇವರು ನಮ್ಮನ್ನು ಪ್ರೀತಿ ಮಲ್ಪೊಡಾಂಡಲ್ಲ ನಮಲ ಆ ದೇವರನಾಥ ಎಡ್ಡೆ ಗುಣನು ಪಡೆಯೊಂದಿಪ್ಪೊಡು ನಮಕ್ಕಲ ಅಹಂಕಾರ ಇಪ್ಪರಲ್ಲಿ ನಿಶ್ವಂಚನೆ ಆತು ನಮಲ ಒರಿಯಗೊರಿ ಪ್ರೀತಿಡು ಬದುಕ್ಯರ ಕಲ್ತಂಡ ನಮ್ಮ ರಾಮರಾಜ್ಯ ಖಂಡಿತ ಮಲ್ಪು ಅಂದ ಎನ್ನೋನ್ವೆ ಅಕಲ್ ಪಂತಿನ ಮಾತಾ ಆಶೀರ್ವಾದನು ಸಂತಿನಕ್ಲ ದೆತ್ತೊಂದು ನಮ್ಮ ಪೂರಲ ನಮ್ಮ ಬ್ರಹ್ಮಕಲಶ ಅಧ್ಯಕ್ಷರು ಗೌರವಾಧ್ಯಕ್ಷರು ಬುಕ್ಕ ಸಮಿತಿದಕ್ಕಳು ಊರದ ಪ್ರತಿ ಒರಿಯಲ
ನಮ್ಮ ಬಂಧು ಮಿತ್ರರು ಪರಮ ಭಕ್ತರು ಮಾತೆಲ್ಲ ಸೇರ್ದು ಒಂದು ಮಲ್ತಿನ ಈ ಬ್ರಹ್ಮಕಲಶನ ನಮ್ಮ ಇನಿ 17ನೇ ತಾರೀಕಿಗೆ ನಮ್ಮ ಪರಮ ಪೂಜ್ಯರನ್ನ ತಂತ್ರಿಲು ಸೇರಿದು ಇನಾಗ್ರೇಟ್ ಮಲ್ತದು ಈ ವೇದಿಕೆಯನ್ನು ಬುಡಿದುಕೊರೊಂದುಳ್ಳೇರು ನನ್ನ ಬರ್ಪುನಂಚಿನ ಮಾತಾದಿನ ಶನಿವಾರ ಮುಟ್ಟಲ ಪ್ರತಿ ಒರಿಲ ಪರಮ ಸೇವೆ ಮಲ್ತೊಂದು ದೇವರನ ಅನುಗ್ರಹ ಮಲ್ತೊಂದು ಮಲ್ಪನಂಚನ ಪ್ರತಿ ಕಾರ್ಯೊಟ್ಲ ಪ್ರತಿ ನಿಮಿಷಟ್ಲ ಪ್ರತಿ ಹೆಜ್ಜೆಟ್ಲ ದೇವರನ್ನು ನೆನೆತೊಂದು ವಾ ಅನ್ಯಾಯದ ವಿಷಯ ನಮ್ಮ ಮರತ್ತದು ಐನು ದಿನ ನಮ್ಮ ಫುಲ್ಲು ದೇವರನ್ನ ನೆನೆಪಡೆ ಇತ್ತಂಡ ನಂಗೆ ದೇವರನ ಆಶೀರ್ವಾದಲ್ಲ ನಂಗೆ ಲೋಕ ಜನತೆಯನ್ನು ಪ್ರೀತಿಲ ತಿಕ್ಕೊಡು ಪಂಡತಿ ಕೇಂದ್ರತು ದೇವರನ್ನ ಮಾತೆರೆಗಳ ಎಡ್ಡೆ ಆಶೀರ್ವಾದನು ಕೊರಡು ಬಂದು ಕೇಂದ್ರ ಈ ಅಧ್ಯಕ್ಷ ಸಾನೋಡು ನಿಕ್ಲೆ ಪೂರಲ ವಂದಿಸ ಒಂದುಲ್ಲೆ ನಮಸ್ಕಾರ. ಡಾಕ್ಟರ್ ಸುಚೇತಾ ಶೆಟ್ಟಿ ಅವರು ಕೆ.ಎಸ್. ಹೆಗ್ಡೆ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಅವರು. ಮೇಡಮ್, ತಮ್ಮ ಅಧ್ಯಕ್ಷೀಯ ಮತಿಗೆ ವಂದನೆಗಳು, ವಂದನಾರ್ಪಣೆ. ಈ ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದ ನೀಡಲಿದ್ದಾರೆ ಸಭಾ ಕಾರ್ಯಕ್ರಮ ಸಂಚಾಲಕರು ಶ್ರೀ ಪ್ರವೀಣ್ ರೈ ನಡುಕೋಟೆಯಲ್ಲಿ ಇವರು. ನಲಿಲು ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪ್ರಥಮವಾದ ತರದಗ್ಗ ಒಂದು ಇನ್ನಿಡ್ತು 24 ಮಟ್ಟ ನಡಪನಂಚಿನ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭಡು ಇನ್ನಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಉದ್ಘಾಟನೆ ಮಂತ್ರಂಚಿನ ನಮ್ಮ ಪೂಜ್ಯನೀಯರು ನಮ್ಮ ಕ್ಷೇತ್ರದ ತಂತ್ರಿ ಬೇರ್ನ ಕಾರು ಗಡ್ಡಬೂರಂತು ಈ ಕ್ಷೇತ್ರದ ಇನಿ ಸಂಸ್ಕೃತಿ ಕಾರ್ಯಕ್ರಮ ಉದ್ಘಾಟಿಸದಿರು ಬೇರೆಗೆ ನಮ್ಮ ಆಡಳಿತ ಮಂಡಳಿ ಹಂಚ ಪೂರ ಊರ್ದ ಭಕ್ತಾಭಿಮಾನ ಪರ್ಯವತ್ತು ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ನಮಕ್ ಈ ಬ್ರಹ್ಮಕಲಶೋತ್ಸವ ಪ್ರಥಮವಾದ ಧಾರ್ಮಿಕ ಉಪನ್ಯಾಸನ ನೀರಿನಂಚಿನ ತಂತ್ರಧರ್ನ ಮಗೆ ಕಾರ್ತಿಕ ತಂತ್ರಿ ಬೇರೆಗಳ ಕಾರುಗಡ್ಡ ಬರುವಂತು ನಮ್ಮ ಕ್ಷೇತ್ರದ ಪೂರ ಭಕ್ತಾಭಿಮಾನ ಇಲ್ಲಂಚನೆ ಬ್ರಹ್ಮಕಲಶೋತ್ಸವ ಸಮಿತಿದ ಪದಾಧಿಕಾರಿಗಳನ್ನ ಪರವಾದ ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ಇನ್ನಿತ ಪ್ರಥಮವಾದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದ ಎನ್ನ ಪ್ರೀತಿದ ಅಕ್ಕ ಡಾಕ್ಟರ್ ಸುಚೇತಾ ಶೆಟ್ಟಿ ಬೇರೆಗಳ ಆಡಳಿತ ಮಂಡಳಿ ಅಂಚನೆ ಬ್ರಹ್ಮಕಲಶೋತ್ಸವ ಸಮಿತಿದ ಪೂರ ಪದಾಧಿಕಾರಿಗಳನ್ನ ಪರವಾದ ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ಇನಿ ನಮ್ಮ ನೆಚ್ಚಿನ ಶಾಸಕರು ಇನಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಭೇಟಿ ಕೊರ್ಪನ ಈ ಸಂದರ್ಭಟ್ಲ ಈತ್ ಗಡಿಬಿಡಿತ್ತಿರಲ್ಲ ನಮ್ಮ ಮುನ್ನಣಿ ಬಂತಿರಾರು ಅಧಿವೇಶನ ಇತ್ತಲ್ಲ ನಾವು 2-3 ಕಾರ್ಯಕ್ರಮ ನಿಗ್ಲೊಟ್ಟಿಗೆ ಒಳ್ಳೆಯದು ಆಂಡ ಈ ರಾತ್ರಿ ನಮ್ಮೊಟ್ಟಿಗೆ ಸೇರೊಂದೇರು ನಮ್ಮ ಈ ಬ್ರಹ್ಮಕಲಶೋತ್ಸವ ವಿಜೃಂಭಣೆ ಆವಡಂಡ ಆರ್ನ ಗೌರವಾಧ್ಯಕ್ಷದಲ್ಲ ಒಂಜಿ ಕಾರಣ ದಯಪಂಡ ಒಂಜಿ 2-3 ಮೀಟಿಂಗ್ ಪೂರ ನಮ್ಮ ಸಂಘ ಸ್ವಯಂ ಸೇವಕರಿಗಾವಡು ಬ್ರಹ್ಮಕಲಶ ಸಮಿತಿಯ ಮಾತ್ರ ಸದಸ್ಯರಿಗೆ ಒಂಜಿ ಮಾರ್ಗದರ್ಶನ ನೀಡಿದೇರು ಇನ್ನಿಲ್ಲ ಯಾರು ಬತ್ತು ತೂದೇರು ಚೂರು ಹೆಚ್ಚು ಕಡಿಮೆ ಇಪ್ಪು ಸರ್ ಆಂಡ ನಾನೆಲ್ಲ ಚೂರು ಇನಿ ಫಸ್ಟ್ದ ಕಾರ್ಯಕ್ರಮ ಚೂರು ಎಲ್ಲೆಲ್ಲ ಮಿಸ್ಟೇಕ್ಸ್ ಇಂಗ್ಲಡ್ ಆದಂಡು ಎಲ್ಲರದಕ್ಕ ಐನ್ ತಿದ್ದದು ಸರಿ ಮಂಜಿ ನಂಬಿಕೆಡು ಈರಿನ ಇಂಗ್ಲೊಟ್ಟಿಗೆ ಬೈದಾರೆ ಹಿರಿಯ ಪೂರ ನಮ್ಮ ಬ್ರಹ್ಮಕಲಶ ಸಮಿತಿದ ಅಧ್ಯಕ್ಷರಾಡು ಪದಾಧಿಕಾರಿಗಳಾಡು ಪೂರ ಭಕ್ತಾಭಿಮಾನ ಒತ್ತಿರ್ದು ಧನ್ಯವಾದ ಸರ್. ಅಂಚನೆ ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಆಡಳಿತ ಮುಕ್ತೇಶ್ವರ ನಮ್ಮ ಇನಿ ಈತ್ ಜನಲ ಒಂಜಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಮಂಡ ಸಂತೋಷ ನನ್ನ ಪ್ರೀತಿಗೆ ಸಂತೋಷ ನನ್ನ ಒಂಜಿ ಎಲ್ಲಿಯ ಜೋಕ್ಲಡ್ ಬತ್ತನ ಪ್ರಾಯದಾಗಲಿಲ್ಲ ಒಂಜಿ ಒವ್ವೇ ಕೋಪ ಏತ್ ಈತ್ ಟೆನ್ಷನ್ ಇತ್ತಲ್ಲ ದಾದಿತ್ತಲ್ಲ ಹಿಂಗೆ ಆರಾಟ ಪಣ್ಬಿಡು ಅವರ ಪಣಿಯೆಲ್ಲ ಪೋಡಿ ಆಗ್ಬಿಡು ನೆರ್ಪೇರನ್ನು ಆಂಡ ಒಂಜಿ ದಿನಲ ಈತ ಪ್ರತಿ ಸ್ಟಾರ್ಟ್ ಏಪ ನಮ್ಮ ಬ್ರಹ್ಮಕಲಶದ ಬಗ್ಗೆ ಪ್ರಥಮ ಹೆಜ್ಜೆ ದೀತನ ಹಿಡ್ದು ಇನಿ ಮುಟ್ಟಲ ಆರು ಭಾರಿ ಕೂಲ್ ಆದುಲ್ಲೇರು ಐಕ್ ಸಾರ್ಥಕವಾದ ಆರೊಂಜಿ ಆಶೆ ಎತ್ತಂಡು ಇನಿ ಹೊರ ಕಾಣಿಕೆ ಭಾರಿ ವಿಜೃಂಭಣೆ ಆವಡೊಂದು ಆಂಡ ಇನಿ ಸದ್ಯದ ಮಟ್ಟಿಗೆ ಓಲ್ಲ ಆವಂದ ಹೊರ ಕಾಣಿಕೆ ನಮ್ಮ ಇನಿ ಬಯ್ಯನಾಗ ಬತ್ತಂಡು 1,000 ಮಿತ್ತು ಜನಲೆತ್ತರು ಆ ಹೊರ ಕಾಣಿಕೆನೆ ದಯಪಂಡ ಒಂಜಿ ಕಾರ್ಯಕ್ರಮದ ಶುಭ ದಿನ ಎಂಚ ಪಂಡ ಸ್ಟಾರ್ಟಿಂಗ್ದ ಕಾರ್ಯಕ್ರಮ ಸಕ್ಸಸ್ ಆಂಡ ಲಾಸ್ಟ್ ಮಟ್ಟ ಸಕ್ಸಸ್ ಆಗ್ಬಿಡು ಇನಿ ಮಾಂತ ಭಕ್ತಾಭಿಮಾನ ಹೆಚ್ಚಿನ ಸಂಖ್ಯೆ ಹೊರ ಕಾಣಿಕೆಲ್ಲ ಕೊಡ್ತೇವೆ ಅಂಚ ಮಾಂತ ರೀತಿಲ್ಲ ನಮಗೆ ಸಹಕರಿಸ್ಯಾರ ಈ ಸಂತೋಷನ ಒಂಜಿ ಘನ ಅಧ್ಯಕ್ಷತೆ ನಮಗೆ ಕಾರಣ ಪಂಡದು ಇನ್ನಿತ ಆರೆಗಳ ನಮ್ಮ ಸಮಿತಿಯ ಪರವಾದ ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ಕಾರ್ಯಾಧ್ಯಕ್ಷರಾಯಿನ ಅರುಣ್ ಕುಮಾರ್ ರೈಕಲ್ ಪ್ರಧಾನ ಕಾರ್ಯದರ್ಶಿಯನ್ನು ಸತೀಶ್ ರೈ ನಲಿಲು ಮೋಹನ್ ದಾಸ್ ನಲಿಲು ವಿಲಾಸ್ ರೈ ನಾರಾಯಣ ರೈ ಮದಕ್ಲಾಡಿ ಚಂದ್ರಶ್ ರೈ ನಲಿಲು ಕಿಶೋರ್ ಕುಮಾರ್ ರೈ ನಲಿಲು ಸುರೇಶ್ ಚಂದ್ರ ಪಾಲ್ತಾಡಿ ಪ್ರವೀಣ್ ಕುಮಾರ್ ರೈ ನಲಿಲು ಶುಭದೀಪ್ ರೈ ಕೋಲ್ಪೆಗುತ್ತು ಮಿಗ್ಲಿ ಮಾಂತರಿಗಳ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಪದಾಧಿಕಾರಿ ಅಂಚನೆ ಭಕ್ತಾಭಿಮಾನಿಗಳ ಲೆಕ್ಕೊಡು ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ನಾನಾ ದುಂಬು ಈ ವೇದಿಕೆ ಮುಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಮೆಗ್ಲ ಸಂಸ್ಕೃತಿ ಕಾರ್ಯಕ್ರಮ ನಪ್ಪಿರಂಡು ಕೊಲ್ಲೂರು ಮುಕಾಂಬಿಕಾ ಕಾರ್ಯಕ್ರಮ ದೆತ್ತ ಪೂರ ಕಲಾಭಿಮಾನಿ ಮೆಗ್ಲಿಗೆ
ಧನ್ಯವಾದ ಅರ್ಪಿಸುವಂತು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವುದಿಲ್ಲ. ಇಂದಿನ ಸಭಾ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ರಿಜಿಸ್ಟರ್ಡ್ ಇವರು ಅರ್ಪಿಸುವ ಕೊಲ್ಲೂರು ಶ್ರೀ ಮೂಕಾಂಬಿಕಾ ನೃತ್ಯ ರೂಪಕ ಪರಿಕಲ್ಪನೆ ಹಾಗೂ ನೃತ್ಯ ಸಂಯೋಜನೆ ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು ಇವರಿಂದ. ಪ್ರಾಯೋಜಕರು ಡಾಕ್ಟರ್ ನಿರೀಕ್ಷಾ ವಿಘ್ನೇಶ್ ಶೆಟ್ಟಿ ನಳೀಲು. ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಇವರು 28 ವರ್ಷಗಳಿಂದ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಅನೇಕ ಕಡೆ ನೃತ್ಯ ತರಗತಿಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಪುತ್ತೂರಿನ ವಿವೇಕಾನಂದ ಶಾಲೆ, ಬನ್ನೂರು, ಬೆಟ್ಟಂಪಾಡಿ, ಪ್ರಿಯದರ್ಶಿನಿ, ಮಾಣಿ, ಕಾವು ಹಾಗೂ ಹಲವು ಕಡೆ ತನ್ನ ಶಾಖೆಗಳನ್ನು ವಿಸ್ತರಿಸಿದ್ದು ಕಲೆಯನ್ನು ಪ್ರಸರಿಸುತ್ತಾ ಬಂದಿದ್ದಾರೆ ಹಾಗೂ ಹಲವು ನೃತ್ಯೋತ್ಸವಗಳನ್ನು ಸಂಯೋಜಿಸಿ ಪ್ರದರ್ಶಿಸಿದ್ದಾರೆ. ನಾಟ್ಯ ಸಂಧ್ಯಾ, ಕಲಾಶ್ರಯ ನಾಟ್ಯವಳಿ ಹಾಗೂ ಪುತ್ತೂರಿನಲ್ಲಿ ಗರಿಷ್ಠ ಸಂಖ್ಯೆಯ ನೃತ್ಯೋತ್ಸವಗಳನ್ನು ಆಯೋಜಿಸಿರುವ ಹೆಗ್ಗಳಿಕೆ ಇವರಿಗಿದೆ. 2016ರಿಂದ ನರ್ತನ ವರ್ತನ ಎಂಬ ರಾಷ್ಟ್ರೀಯ ಮಟ್ಟದ ನೃತ್ಯೋತ್ಸವವನ್ನು ನಡೆಸುತ್ತಾ ಬಂದಿದ್ದಾರೆ. ಇದರಲ್ಲಿ ರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಕಲಾವಿದರು ಪ್ರದರ್ಶನ ನೀಡಿದ್ದಾರೆ. ಅದೂ ಅಲ್ಲದೆ ಸಣ್ಣ ಮಟ್ಟದ ಕಾರ್ಯಕ್ರಮವನ್ನು ನೃತ್ಯ ಶಾಲೆಯಲ್ಲಿರುವ ಶಶಿಶಂಕರ ಸಭಾಂಗಣದಲ್ಲಿ ನೃತ್ಯ ತರಂಗ ಎಂಬ ಪರಿಕಲ್ಪನೆಯೊಂದಿಗೆ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಪ್ರಸಿದ್ಧಿ ಪಡೆದಿರುವ ಆಸುಪಾಸಿನ ನಿತ್ಯ ಕಲಾವಿದರು ನೃತ್ಯದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಹಾಗೂ ನೃತ್ಯದ ಜ್ಞಾನವನ್ನು ಹೆಚ್ಚಿಸುತ್ತಿದ್ದಾರೆ. ನೃತ್ಯವೆಂಬುದು ನಿತ್ಯ ನೂತನವಾಗಿರಬೇಕೆನ್ನುವುದೇ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಧ್ಯೇಯ. ವಿದ್ವಾನ್ ದೀಪಕ್ ಕುಮಾರ್, ವಿದೂಷಿ ಪ್ರೀತಿಕಲಾ, ವಿದ್ವಾನ್ ಗಿರೀಶ್ ಕುಮಾರ್ ಇವರು ಆರ್ಯಭಟ್ಟ ಪ್ರಶಸ್ತಿ ವಿಜೇತರು. ವಿದ್ವಾನ್ ದೀಪಕ್ ಕುಮಾರ್ ಅವರು ದೂರದರ್ಶನದ ಎ ಗ್ರೇಡ್ ಕಲಾವಿದರು. ವಿದೂಷಿ ಪ್ರೀತಿಕಲಾ ಹಾಗೂ ವಿದ್ವಾನ್ ಗಿರೀಶ್ ಕುಮಾರ್ ಇವರು ಬಿ ಗ್ರೇಡ್ ಕಲಾವಿದರಾಗಿದ್ದಾರೆ. ಆಳ್ವಾಸ್ ನುಡಿಸಿರಿ, ವಿರಾಸತ್, ಮಹಾಮಸ್ತಕಾಭಿಷೇಕದಂತಹ ಅನೇಕ ಪ್ರಸಿದ್ಧಿ ಪಡೆದಿರುವ ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿರುತ್ತಾರೆ. ಅಲ್ಲದೆ ನಮ್ಮ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ವಿದ್ವಾನ್ ದೀಪಕ್ ಕುಮಾರ್ ಅವರು ಆಳ್ವಾಸ್ ನುಡಿಸಿರಿಯ ವಿಶೇಷ ಆಹ್ವಾನಿತರಾಗಿ ನೃತ್ಯ ತರಬೇತಿಯನ್ನು ನೀಡಿರುತ್ತಾರೆ.
ಹಲೋ. ಈಗಾಗಲೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈಗ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರು ಅರ್ಪಿಸುವ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಎನ್ನುವಂತಹ ನೃತ್ಯ ರೂಪಕ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಮುಖ್ಯ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ದಯಮಾಡಿ ಎಲ್ಲ ಭಗವದ್ಭಕ್ತರು ತಕ್ಷಣ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ಎನ್ನುವಂತಹ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಲಿದ್ದಾರೆ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು. ಈ ನೃತ್ಯ ರೂಪಕದ ಪರಿಕಲ್ಪನೆ ಹಾಗೂ ನೃತ್ಯ ಸಂಯೋಜನೆ ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು. ದಯಮಾಡಿ ಎಲ್ಲ ಭಗವದ್ಭಕ್ತರು ನಿಮ್ಮ ಭೋಜನ ಆಗಿದ್ದಲ್ಲಿ ತಕ್ಷಣ ಬಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ಪನ್ಪುನ ನೃತ್ಯ ರೂಪಕ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿದ ಮಸ್ತ್ ಪುಗರ್ತೆ ಪೋಯಿನ ನೃತ್ಯ ರೂಪಕ. ಕೊಲ್ಲೂರು ಕ್ಷೇತ್ರ ನಮ್ಮ ದೇಶದ ಪುಣ್ಯ ಕ್ಷೇತ್ರಲೆಡ್ ಪ್ರಮುಖವಾಯಿನ ಒಂಜಿ ಶಕ್ತಿ ಕೇಂದ್ರ. ಕೊಡಚಾದ್ರಿ ನೆಲೆಟ್ ನೆಲೆಯಾಯಿ ಈ ಪೊರ್ಲುದ ಕ್ಷೇತ್ರದ ಮಹಾತ್ಮೆನು ಸಾರುಂಡು ಈ ರೂಪಕ. ನೃತ್ಯ ರೂಪಕದ ನಿರ್ದೇಶನ ಮಲ್ತಿನಾರು ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್. ಅಂಚನೆ ಲಯ ವಿನ್ಯಾಸ ಸಂಗೀತ ಉನೇನು ಜಿ ಗುರುಮೂರ್ತಿ ಬೆಂಗಳೂರು ಮಲ್ತದೇರು. ಸಂಗೀತ ನಿರ್ದೇಶನ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ ಮೇರ್ ಮಲ್ತೇರು. ಅಂಚನೆ ಪದ್ಯದ ಮುದ್ರಣ ಬುಕ ತಾಂತ್ರಿಕ ವ್ಯವಸ್ಥೆನು ಪ್ರಭಾತ್ ಬೆಂಗಳೂರು ಬುಕ ಸಾಯಿರಾಮ್ ವರ್ಕ್ ಸ್ಟುಡಿಯೋ ಮೇಕಲು ಮಲ್ತದೇರು. ನೃತ್ಯ ರೂಪಕಡು ನಮ್ಮ ಸಾಂಪ್ರದಾಯಿಕವಾದ ನಾಟ್ಯ ಕ್ರಮನು ಅನುಸರಿಸದೇರು. ಪಂಡ ಸುರುಕಾದ ಪುಷ್ಪಾಂಜಲಿ ಅವಿಟ್ಟು ರಂಗದೇವತೆ ನಟರಾಜ ಅಂಚನೆ ಅಷ್ಟದಿಕ್ಪಾಲಕರೇನು ವಂದಿಸಾದು ಅವಿಡ್ದು ಬುಕ ಝರ್ಜಲ ಪಂಡ ಇಂದ್ರನ ಆಯುಧ ಅವೇನು ಪತ್ತೊಂದು ಬತ್ತಿನ ಪುರುಷ ಕಲಾವಿದರು ಅಷ್ಟದಿಕ್ಪಾಲಕರಿಗೆ ನಮಿಸಾದು ಕಡೆಕ್ ರಂಗದ ಬಲಭಾಗಡ ದೀಪೇರು ಒಂದು ಓವೇ ವಿಘ್ನ ಬರಂದಿಲೆಕ ಮಲ್ಪುನ ಕ್ರಮ ಅವಿಡ್ದು ಬುಕ ಅಸರಿತಾ ಪನ್ಪುನ ಲಾಸ್ಯ ಪೂರ್ಣವಾಯಿನ ಪಿಂಡಿ ಬಂದಲೆನು ಮಲ್ತೊಂದು ಸ್ತ್ರೀ ಕಲಾವಿದರು ಬರ್ಪೇರು. ಇತ್ತೆ ನಮ್ಮ ಕತೆಗೆ ಬರ್ಕ. ಕೋಲ ಮಹರ್ಷಿ ಒರಿ ಮಹಾನ್ ಋಷಿ ಆರು ಕೊಲ್ಲೂರುದ ಭೂಮಿಡು ಅನೇಕ ವರ್ಷ ತಪಸ್ಸು ಮಲ್ತೊಂದಿತ್ತೇರು. ಅಪಗ ಕಂಬಾಸುರ ಪನ್ಪಿನ ದುಷ್ಟ ರಾಕ್ಷಸೆ ಅಲ್ಪ ಇಪ್ಪುನ ಋಷಿ ಮುನಿಕ್ಲಕ್ಲೇನು ದೇವತೆನು ಪೂರೆರೆಗ್ಲ ಉಪದ್ರ ಕೊರೊಂದಿತ್ತೇರು. ಅಕಲ್ನ ಯಜ್ಞಭಂಗ ಮಲ್ತೊಂದಿತ್ತೇರು. ಕಡೇಕ್ ದೇವೇಂದ್ರ ನಡೆ ಸ್ವರ್ಗಗ್ ಪೋಪೇರು. ದೇವಲೋಕಡ್ದು ತನ್ನ ಶಕ್ತಿನ ಪ್ರದರ್ಶನ ಮಲ್ತದು ಅಲ್ಪಡ್ದು ಪೂರೆರೆನ್ಲ ಗಿಡಪ್ಪೇರು. ದೇವಲೋಕನು ತನ್ನ ತೆಕ್ಕೆಗೆ ಗೆತೊನ್ವೇರು. ಕಂಬಾಸುರೆ ನನಲ ಆತ ತಪಸ್ಸು ಮಲ್ತದ ಶಕ್ತಿ ಪಡೆಯೋನ್ಯರು ಪನ್ಪನ ಪೋಡಿಗೆಡು ಮಾತಾ ದೇವತೆ ನಕಲು ಆಯನ ತಪಸ್ಸಿನ ಕೆಡಿಸಾಯರೆ ವಾಗ್ದೇವಿನ ಮೊರೆ ಪೋಪೇರು. ಅರೆಗೆ ಪ್ರಾರ್ಥನೆ ಮಲ್ಪೇರು. ದೇವಿ ಅಕ್ಲೆಗೆ ವಾಗ್ದಾನ ಮಲ್ಪೇರು. ಮುಲ್ಪ ಕಂಬಾಸುರೆ ಶಿವದೇವರನ್ನು ಎನ್ನದು ತಪಸ್ಸು ಮಲ್ತೊಂದಿಪ್ಪೇರು. ಶಿವದೇವರು ಪ್ರತ್ಯಕ್ಷ ಆನಾಗ ಶಿವರೇ ದೇವರೆಡ್ದು ವರಕೇಂದ್ರೆಗೆ ಪೋನಾಗ ದೇವಿ ಪ್ರತ್ಯಕ್ಷ ಆದು ಕಂಬಾಸುರನ ಸ್ವರನೇ ಬರಂದಿಲಕ ಮಲ್ಪೇರು. ಅಪಗ ಕಂಬಾಸುರಗ ಮಸ್ತ್ ಸಂಕಟ ಆಪುಂಡು, ನಿರಾಶೆ ಆಪುಂಡು, ಕೋಪಲ ಆಪುಂಡು. ಇಂಚ ಕಂಬಾಸುರೆ ಮೂಕಾಸುರೆ ಆಪೆ ಮಾತೆರೆಗ್ಲ ಹಿಂಸಿಸಾವೆ. ಅಪಗ ಮಾತೆರ್ಲ ಆದಿಶಕ್ತಿನ ಪ್ರಾರ್ಥಿಸಾವೆರು. ಪೂರಾದೇವಿನ ಶಕ್ತಿ ಸ್ವರೂಪಿ ಸಿಂಹ ಏರ್ದು ಬನ್ನಗ ಅಲೆನು ತೂಯಿನ ಕಂಬಾಸುರೆ ಮದ್ಮೆ ಅವರಿಕೇನೊನ್ವೆ. ಪ್ರಭಾವಶಾಲಿ ಶಕ್ತಿಶಾಲಿ ಆಯಿನ ಕಂಬಾಸುರನು ಸಂಹರಿಸಾಯರೆ ಮಾತಾ ಶಕ್ತಿನ ಒಟ್ಟುಗೂಡೋ ಆಚಾರ್ಯರು ಆರ್ನ ಊರಾಯಿನ ಕೇರಳಡು ಬತ್ತ ನೆಲೆ ಅವಡು ಬಂದು ಕೇನೋನ್ವೇರು. ಅಪಗ ದೇವಿ
ಒಂಜಿ ಷರತ್ತು ಪಾಡ್ವೇರು ಯಾನು ಬರ್ಪೆ ಆಂಡ ಒರಲಾ ಪಿರಾವು ತಿರ್ಗು ತೂಯರ ಬಲ್ಲಿ ಎನ್ನ ಗೆಜ್ಜೆದ ಶಬ್ದನೇ ಇರೆಗು ಸೂಚನೆ ಪನ್ಪೇರು ಒಂಜಿ ವೇಳೆ ಪಿರಾವು ತಿರ್ಗು ತೂಯರ್ನಾಂಡ ಯಾನ್ ಅವಲೇ ಕಲ್ಲಾಪೆ ಪಂದು ಪನ್ಪೇರು ಅಂಚ ಶಂಕರಾಚಾರ್ಯರು ಎದುರುಡು ಪೋಂಡ ದೇವಿಯಾರ್ನ ಪಿರಾವುಡು ಪೋಪೇರು ಒಂಜಿ ರಡ್ಡು ಕಡೆ ಶಬ್ದಕ್ಕೇನಂದೆ ಅನಗ ಶಂಕರಾಚಾರ್ಯರು ಕಳವಳವಾದು ಪಿರಾವು ತಿರುಗುದು ತೂಪೇರು ಅಪಗ ದೇವಿ ಅಲ್ಪನೆ ನೆಲೆಯಾಪೇರು ಅವೇ ನಮ್ಮ ಕೊಲ್ಲೂರು ಕ್ಷೇತ್ರ ದೇವಿ ಅಲ್ಪ ಮಾತೆರೆಲ್ಲ ಹರಸುವೆರು ಒಂದು ಕೊಲ್ಲೂರು ಮೂಕಾಂಬಿಕೆನ ಕತೆ ಮುಂದೇನು ನಮ್ಮ ಇತ್ತೆ ನೃತ್ಯ ರೂಪಕದ ರೂಪದ ತೂಕ.
ಹಲೋ, ದಯಮಾಡಿ ಇಲ್ಲಿ ಆಗಮಿಸಿರುವಂತಹ ಭಗವದ್ಭಕ್ತರಲ್ಲಿ ಒಂದು ಮನವಿ. ಈಗಾಗಲೇ ವಾಹನಗಳ ಪಾರ್ಕಿಂಗ್ಗೆ ಬೇಕಾದಷ್ಟು ಸ್ಥಳಾವಕಾಶವನ್ನು ವೇದಿಕೆಯ ಬಲಭಾಗದಲ್ಲಿ ಮುಂದಕ್ಕೆ ಇರುವಂತಹ ವ್ಯವಸ್ಥೆಯಲ್ಲಿ ಮಾಡಿಟ್ಟಿದ್ದಾರೆ. ದಯಮಾಡಿ ಯಾರು ಕೂಡ ಕೆಳಗಿನ ಸ್ಥಳದಲ್ಲಿ ಖಾಲಿ ಜಾಗದಲ್ಲಿ ವಾಹನಗಳನ್ನು ದಯಮಾಡಿ ಯಾರು ಬಿಡಬೇಡಿ. ಇವತ್ತಿನ ಹಸಿರು ಹೊರೆಕಾಣಿಕೆಯಲ್ಲಿ ಸ್ವಲ್ಪ ಗೊಂದಲ ಆಗಿರುವುದರಿಂದ ಅಲ್ಲಿ ವಾಹನಗಳ ದಟ್ಟಣೆ ಆಗಿದೆ. ನಾಳೆಯಿಂದ ಎಲ್ಲ ವಾಹನಗಳು ಕೂಡ ವೇದಿಕೆ ಮುಂಭಾಗದಿಂದ ಹಾದು ಹೋಗುವಂತಹ ಮಾರ್ಗದ ಕೊನೆಯಲ್ಲಿರುವಂತಹ ಪಾರ್ಕಿಂಗ್ನಲ್ಲಿಯೇ ಎಲ್ಲರೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಗೆ ಸಹಕರಿಸಬೇಕು. ದಯಮಾಡಿ ಇವತ್ತು ಆದಂತಹ ಅಲ್ಲಿ ಸಮಸ್ಯೆಗೆ ವಿಷಾದ ವ್ಯಕ್ತಪಡಿಸ್ತೇವೆ. ನಾಳೆ ಯಾರೂ ಕೂಡ ವಾಹನಗಳನ್ನು ಕೆಳಭಾಗದಲ್ಲಿ ನಿಲ್ಲಿಸಬಾರದಂತ ಒಂದು ಕೋರಿಕೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಈಗಾಗಲೇ ಅನ್ನಪ್ರಸಾದ ವಿತರಣೆ ನಡೀತಾ ಇದೆ. ಯಾರದಾದರೂ ಊಟ ಆಗದಿದ್ದಲ್ಲಿ ಭೋಜನ ಶಾಲೆಗೆ ತೆರಳಬೇಕು. ದಯಮಾಡಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯವರ ತಯಾರಿ ಸಂಪೂರ್ಣಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಎನ್ನುವಂತಹ ನೃತ್ಯ ರೂಪಕ ವೇದಿಕೆ ಮೇಲೆ ನಡೆಯಲಿದೆ. ದಯಮಾಡಿ ಎಲ್ಲ ಕಲಾಭಿಮಾನಿಗಳು ಭಗವದ್ಭಕ್ತರು ದಯಮಾಡಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಹಾಜರಿರಬೇಕು. ಹಾಗೆ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮವನ್ನು ಸುದ್ದಿ ಮೀಡಿಯಾ ಮೂಲಕ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಅದರ ಲಿಂಕನ್ನು ಈಗಾಗಲೇ ಎಲ್ಲ ಗುಂಪುಗಳಲ್ಲಿ ಹಂಚಿಕೊಳ್ಳಲಾಗಿದೆ. ದಯಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಬಂಧು ಬಾಂಧವರೊಂದಿಗೆ ಈ ಲಿಂಕನ್ನು ಹಂಚಿಕೊಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಒಂದು ಗ್ರಾಮೀಣ ಪ್ರದೇಶದಂಥ ನಳಿನ ಪ್ರದೇಶದಲ್ಲಿ ಇಷ್ಟು ಉತ್ತಮ ವ್ಯವಸ್ಥೆಯಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಮತ್ತು ಈ ಕ್ಷೇತ್ರದ ಮಹಿಮೆಯನ್ನು ಎಲ್ಲರೂ ತಿಳ್ಕೊಳ್ಳುವಂತಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ದಯಮಾಡಿ ಎಲ್ಲರೂ ಇದನ್ನು ವೀಕ್ಷಿಸಬೇಕು ಮತ್ತು ಸಹಕರಿಸಬೇಕನ್ನೋ ವಿನಂತಿ. ಪುತ್ತೂರಿನ ಆಸ್ಪಾಸ್ನಲ್ಲಿರುವಂತಹ ಅನೇಕ ಯುವ ಕಲಾವಿದರನ್ನ ಬಳಕೆಗೆ ತಂದಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ. ಅನೇಕ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುವುದರ ಮೂಲಕ ಅವರಲ್ಲಿರುವಂತಹ ನೃತ್ಯ ಕಲೆಯನ್ನು ಹೊರತಂದವರು ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು. ಇವರ ತರಬೇತಿಯಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿಯೂ ಕೂಡ ತಮ್ಮ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ ಎನ್ನುವುದು ಪುತ್ತೂರಿಗೆ ಹೆಮ್ಮೆಯ ಸಂಗತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರು ಅರ್ಪಿಸುವ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಎನ್ನುವಂಥ ನೃತ್ಯ ರೂಪಕ ಪರಿಕಲ್ಪನೆ ಮತ್ತು ನೃತ್ಯ ಸಂಯೋಜನೆ ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ನಿರೀಕ್ಷಾ ವಿಘ್ನೇಶ್ ಶೆಟ್ಟಿ ನಳಿಲು.
ಧಿಂಗಿಣತು ತಾದೀತೋ ನಮ್ ತಕಿಟತ ದೀತೋ ನಮ್ ತಕತ 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 ಧಿಂಗಿಣತು ಗಂಭೀರ ಗಜವದನ ಪ್ರಣವಾಕಾರ ಪ್ರಣತಾತಿಹರ ಗಂಭೀರ ಗಜವದನ ಪ್ರಣವಾಕಾರ ಪ್ರಣತಾತಿಹರ ಗಂಭೀರ ಗಜವದನ ಪ್ರಣವಾಕಾರ ಪ್ರಣತಾತಿಹರ ಗಂಭೀರ ಗಜವದನ ಪ್ರಣವಾಕಾರ ಪ್ರಣತಾತಿಹರ ತಾದೀತೋ ನಮ್ ತಕಿಟತ ದೀತೋ ನಮ್ ತಕತ ಧಿಂಗಿಣತು ತತ್ತರಿ ತಕಿಟತ ದೀತೋ ನಮ್ ತದ್ಧಣ ತಕಿಟತ ದೀತೋ ನಮ್ ತಚ್ಚಣೋ ತಕಿಟತ ದೀತೋ ನಮ್ ತದ್ದಿವಿ ತಕಿಟತ ದೀತೋ ನಮ್ ತತ್ತರಿ ತಗಿಡದ ದೀತೋ ನಮ್ ತದ್ಧಣ ತಗಿಡದ ದೀತೋ ನಮ್ ತಜ್ಜಣೋ ತಗಿಡದ ದೀತೋ ನಮ್ ತದ್ದಿವಿ ತಗಿಡದ ದೀತೋ ನಮ್ ಇಂದ್ರಾಯ ನಮಃ ತತ್ತರಿತ್ತ ಗಿಡದ ಧಿತ್ತೋಣ ತದ್ಧನತ್ತ ಗಿಡದ ಧಿತ್ತೋಣ ತಜ್ಜೊಡುತ್ತ ಗಿಡದ ಧಿತ್ತೋಣ ತದ್ದಿವಿತ್ತ ಗಿಡದ ಧಿತ್ತೋಣ ಅಗ್ನಯೇ ನಮಃ ತತ್ತರಿತ್ತ ಗಿಡದ ಧಿತ್ತೋಣ ತದ್ಧನತ್ತ ಗಿಡದ ಧಿತ್ತೋಣ ತಜ್ಜೊಡುತ್ತ ಗಿಡದ ಧಿತ್ತೋಣ ತದ್ದಿವಿತ್ತ ಗಿಡದ ಧಿತ್ತೋಣ ಯಮಾಯ ನಮಃ ತತ್ತರಿತ್ತ ಗಿಡದ ಧಿತ್ತೋಣ ತದ್ಧನತ್ತ ಗಿಡದ ಧಿತ್ತೋಣ ತಜ್ಜೊಡುತ್ತ ಗಿಡದ ಧಿತ್ತೋಣ ತದ್ದಿವಿತ್ತ ಗಿಡದ ಧಿತ್ತೋಣ ನೀರಿರುತ್ತಯೇ ನಮಃ ತತ್ತರಿತ್ತ ಗಿಡದ ಧಿತ್ತೋಣ ತದ್ಧನತ್ತ ಗಿಡದ ಧಿತ್ತೋಣ ತಜ್ಜೊಡುತ್ತ ಗಿಡದ ಧಿತ್ತೋಣ ತದ್ದಿವಿತ್ತ ಗಿಡದ ಧಿತ್ತೋಣ ವರುಣಾಯ ನಮಃ ತತ್ತರಿತ್ತ ಗಿಡದ ಧಿತ್ತೋಣ ತದ್ಧನತ್ತ ಗಿಡದ ಧಿತ್ತೋಣ ತಜ್ಜೊಡುತ್ತ ಗಿಡದ ಧಿತ್ತೋಣ ತದ್ದಿವಿತ್ತ ಗಿಡದ ಧಿತ್ತೋಣ ವಾಯವೇ ನಮಃ ತತ್ತರಿತ್ತ ಗಿಡದ ಧಿತ್ತೋಣ ತದ್ಧನತ್ತ ಗಿಡದ ಧಿತ್ತೋಣ ತಜ್ಜೊಡುತ್ತ ಗಿಡದ ಧಿತ್ತೋಣ ತದ್ದಿವಿತ್ತ ಗಿಡದ ಧಿತ್ತೋಣ ಕುಬೇರಾಯ ನಮಃ ತತ್ತರಿತ್ತ ಗಿಡದ ಧಿತ್ತೋಣ ತದ್ಧನತ್ತ ಗಿಡದ
ಈಶಾನಾಯ ನಮಃ. ತತ್ತರಿತ್ತ ಗಿಡ ತದ್ದಡತ್ತ ಗಿಡ ತಜ್ಜುಡುತ್ತ ಗಿಡ ತದ್ದಿ ಬಿತ್ತ ಗಿಡ ಮಗ್ಗ ಮಗದನಿ ಬಗಸ್ಯ ಕದನಿ ಬಮದದ್ದಿ ಕನಿ ಬಮಗ ಸದ್ದಿ ಪಮಗ ನಿಪ್ಪ ಮಗದ ಬಪ್ಪ ಗದನಿ ಸಗಮ ಪಮಗ ಮಬನಿ ಬಮನಿ ಜಗದಾಧೀತೋ ನಮ್ ತಕಿಟ ಧೀತೋ ನಮ್ ತಕತ ಧಿಂಗಿಣ ತೊಂತಾಧೀತೋ ನಮ್ ತಕಿಟ ತರೀದೋ ನಮ್ ತಕತ ಧಿಂಗಿಣ ತೊಂತಾ ತಕತ ಧಿಂಗಿಣ ತೊಂತಾ ತಕತ ಧಿಂಗಿಣ ತೊಂತಾ. ಸಗನಿ ಸಾಗ ನಿ ಬಮ ಬಾ ನೀ ಸ ಪಮಗ ಸ ನೀ ಸಾಗ ಸಗನಿ ಸಾಗ ನಿ ಬಮ ಬಾ ನೀ ಸ ಪಮಗ ಸ ನೀ ಸಾಗ ಸಗನಿ ಸಾಗ ನಿ ಬಮ ಬಾ ನೀ ಸ ಪಮಗ ಸ ನೀ ಸಾಗ ಸಗನಿ ಸಾಗ ನಿ ಬಮ ಬಾ ನೀ ಸ ಪಮಗ ಸ ನೀ ಸಾಗ ನಿ ಸಗ ನಿ ಸಗ ನಿ ಸಗ ಮ ನಿ ಸಗ ಮ ನಿ ಸಗ ಮ ಬ ಸಗ ಮ ಬ ನಿ ಸಗ ನೀ ಸಾಗ ನಿ ಬಮ ಬಾ ನೀ ಸ ಪಮಗ ಸ ನೀ ಸಾಗ ನಿ ಸಗ ನಿ ಸಗ ನಿ ಸಗ ಮ ನಿ ಸಗ ಮ ನಿ ಸಗ ಮ ಬ ಸಗ ಮ ಬ ನಿ ಸಗ ನೀ ಸಾಗ ನಿ ಬಮ ಬಾ ನೀ ಸ ಪಮಗ ಸ ನೀ ಸಾಗ ನಿ ಸಗ ನಿ ಸಗ ಮ ಸಗ ಮ ಬ ನಿ ಸಗ ನೀ ಸಾಗ ನಿ ಬಮ ಬ ನಿ ಸ ಪಮಗ ಸ ನೀ ಸಾಗ ನಿ ಸಗ ನಿ ಸಗ ಮ ಸಗ ಮ ಬ ನಿ ಸಗ ನೀ ಸಾಗ ನಿ ಬಮ ಬ ನಿ ಸ ಪಮಗ ಸ ನೀ ಸಾಗ ಪಮಗ ಸ ನೀ ಸಾಗ ಪಮಗ ಸ ನೀ ಸಾಗ ಸಾನೀವ ಸನಿ ಬಮನಿ ಪಮ ನಿ ಬಮನಿ ಪಮಗ 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 ಸಮಾಗ ಸ ಮಗ ಸಗ ಬಮನಿ ಸದ ನಿಪ ಸನಿ ಬಮನಿ ಬಮನಿ ನಿಪ ಬಮ ನಿ ಬಮನಿ ಬಮಗ ಬಮ ಬಮಗ ಪಮಗ ಪಮಗ ಸಮ ಮಗ ಗಸ ಮಗ ಸಗ ಮಬನಿ ಸದ ನಿ ನಿ ಬ ಸನಿ ಬನಿ ಬಮನಿ ನಿ ಬ ಬಮ ನಿ ಬಮನಿ ಬಮಗ ಬಮ ಬಮ ಮಗ ಪಮಗ ಪಮಗ ಸಮ ಮಗ ಗಸ ಮಗ ಸಗ ಮಬನಿ ಸ ನಿ ಪ ಸನಿ ಬನಿ ಬಮನಿ ಪಮ ನಿ ಬಮನಿ ಬಮಗ ಪಮಗ 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 ಸ ಮಗ ಸ ಮಗ ಸಗ ಮಬನಿ ಸನಿ ಬಮಗ ಸನಿ ಸಗ ಮಬ ಇದ ಸಗ ಮ ಸಗ ಮಬ ಸಗ ಮಬನಿ ಸನಿ ಬಮಗ ಸನಿ ಸಗ ಮಬ ಇದ ಸಗ ಮ ಸಗ ಮಬ ಸಗ ಮಬನಿ ಸಗ ಸಗ ಮಗ ಸಗ ಮಗ ಗ ಮಬ ಮಗ ಮಬ ಮಬನಿ ಬಮ ಬಮಗ ಸಗ ಮಬ ಮಬನಿ ಬಮಬನಿ ಬಬನಿ ಸನಿ ಬನಿ ಸನಿ ನಿ ಸಗ ಸನಿ ಸಗ ಮಗ ಸಗ ಸಗ ಮಗ ಸಗ ಮಗ ಗ ಮಬ ಮಗ ಮಬ ಮಬನಿ ಬಮ ಬಮಗ ಸಗ ಮಬ ಮಬನಿ ಬಮಬನಿ ಬಬನಿ ಸನಿ ಬನಿ ಸನಿ ನಿ ಸಗ ಸನಿ ಸಗ ಮಗ ಗಸನಿ ಬನಿ ಸಗ ಸನಿ ನಿ ಬಮಬನಿ ಸಗ ಸನಿ ಬಮಗ ಮಬ ಇಸ ಪಕ್ಕ ಪಕ್ಕ ಸನಿ ಬಗ ಸನಿ ಬಮ ಸಗ ಮಬನಿ ಪಕ್ಕ ಸನಿ ಬಗ ಸನಿ ಬಮ ಸಗ ಮಬನಿ ಪಕ್ಕ ಸನಿ ಬಗ ಸನಿ ಬಮ ಸಗ ಮಬನಿ ಪ್ರಧಾನ ವಿಖ್ಯಾತೆ ಮೂಕವಾಕ್ ಪ್ರಧಾನ ವಿಖ್ಯಾತೆ ಶ್ರೀ
ಪ್ರಧಾನ ವಿಖ್ಯಾತೆ ಶ್ರೀಮಾತೆ ಮೂಕವಾಕ್ ಪ್ರಧಾನ ವಿಖ್ಯಾತೆ ಶ್ರೀಮಾತೆ ಮೂಕವಾಕ್ ಪ್ರಧಾನ ವಿಖ್ಯಾತೆ ಶ್ರೀಮಾತೆ ನಮಾಮಿ ಸತತಂ ಷಟ್ಶಕ್ತಿ ಸ್ವರೂಪಿಣಿ ನಮಾಮಿ ಸತತಂ ಷಟ್ಶಕ್ತಿ ಸ್ವರೂಪಿಣಿ ಮೂಕವಾಕ್ ಪ್ರಧಾನ ವಿಖ್ಯಾತೆ ಶ್ರೀಮಾತೆ ನಮಾಮಿ ಸತತಂ ಷಟ್ಶಕ್ತಿ ಸ್ವರೂಪಿಣಿ ಮೂಕವಾಕ್ ಪ್ರಧಾನ ವಿಖ್ಯಾತೆ ಕೊಲ್ಲೂರು ಪುರವಾಸಿ ಜಗದಂಬಿಕೆ ಕೊಲ್ಲೂರು ಪುರವಾಸಿ ಜಗದಂಬಿಕೆ ಕೊಲ್ಲೂರು ಪುರವಾಸಿ ಜಗದಂಬಿಕೆ ಅಭೀಷ್ಟವರದೆ ಶ್ರೀ ಮೂಕಾಂಬಿಕೆ ಕೊಲ್ಲೂರು ಪುರವಾಸಿ ಜಗದಂಬಿಕೆ ಅಭೀಷ್ಟವರದೆ ಶ್ರೀ ಮೂಕಾಂಬಿಕೆ ಶ್ರೀ ಮೂಕಾಂಬಿಕೆ ಶ್ರೀ ಮೂಕಾಂಬಿಕೆ ಗರಿ ಗಮ ಬದ ನಿದ ಬಮ ಬದ ನಿದರಿ ನಿದ ಬದ ನಿದರಿ ಸರಿ ಗಮ ಬಮ ಗರಿ ಗಮ ಬದ ನಿದ ಬಮ ಬದ ನಿದರಿ ನಿದ ಬದ ನಿದರಿ ಮಬದ ಬಮ ಗಮ ಬದ ನಿದ ಬಮ ಬದ ನಿದ ನಿದ ಬದ ಬದ ನಿದರಿ ಮಬದ ಬಮ ಗಮ ಬದ ನಿದ ಬಮ ಬದ ನಿದ ನಿದ ಬದ ಬದ ನಿದರಿ ಗರಿ ಗರಿ దని దని ಗರಿ ಟಿದ ಗರಿ దని దని ದಾನಿ ದ ಬದ ಗರಿ ಟಿದ ಸನಿ ಗಟ್ಟಿ దని ದರೆ ಸಾನಿ ದ ಬಗಮ್ಮ ಬದ ನಿದ ಶ್ರೀದೇವಿ ಮೂಕಾಂಬಿಕಾ ಪಾದಾಬ್ಜ ಅಭಿವಾದ್ಯ ತನೋಮ್ಯಗಂ ವೇದವ್ಯಾಸರಚಿತ ಸ್ಕಾಂದಪುರಾಣೇ ಕೋಲಾಪುರ ಮಹಾತ್ಮ್ಯ ಸಂಗ್ರಹಂ ಕೋಲಾಪುರ ಮಹಾತ್ಮ್ಯ ಸಂಗ್ರಹಂ ಕೋಲಾಪುರ ಮಹಾತ್ಮ್ಯ ಸಂಗ್ರಹಂ ಸರಿ ಗಮ ಬಮ ಗರಿ ಗಮ ಬದ ನಿದ ಬಮ ಬದ ನಿದರಿ ನಿದ ಬದ ನಿದರಿ ಸರಿ ಗಮ ಬಮ ಗರಿ ಗಮ ಬದ ನಿದ ಬಮ ಬದ ನಿದರಿ ನಿದ ಬದ ನಿದರಿ ಮಬದ ಬಮ ಗಮ ಬದ ನಿದ ಬಮ ಬದ ನಿದ ನಿದ ಬದ ಬದ ನಿದರಿ ಮಬದ ಬಮ ಗಮ ಬದ ನಿದ ಬಮ ಬದ ನಿದ ನಿದ ಬದ ಬದ ನಿದರಿ ಗರಿ ಗರಿ దని దని ಗರಿ ಟಿದ ಗರಿ దని దని ದಾನಿ ದ ಬದ ಗರಿ ಟಿದ ಸನಿ ಗಟ್ಟಿ దని ದರೆ ಸಾನಿ ದ ಬಗಮ್ಮ ಬದ ನಿದ ಅದೊಂದು ಕಾಲದಲ್ಲಿ ಭರತಖಂಡದ ದಕ್ಷಿಣ ಭಾಗದ ಶಕ್ತಿ ಕೇಂದ್ರವಾದ ಕೊಡಚಾದ್ರಿ ತಪೋಭೂಮಿಯಲ್ಲಿ
ಕೋಲ ಮಹರ್ಷಿಯು ದೀರ್ಘಕಾಲ ತಪೋನಿರತನಾಗಿದ್ದನು. ಆತನ ತಪಶಕ್ತಿಯಿಂದ ಕೊಡಚಾದ್ರಿಯು ಚೈತನ್ಯಮಯವಾಗಿತ್ತು. ಕೋಲ ಮಹಾಮುನಿ ಕೋಲೂರು ವಾಸಿ ಸ್ವಯಂಭೋ ಶಂಭುಂ ಆರಾಧಯಿಷ್ಯೆ. ಕೋಲ ಮಹಾಮುನಿ ಕೋಲೂರು ವಾಸಿ ಸ್ವಯಂಭೋ ಶಂಭುಂ ಆರಾಧಯಿಷ್ಯೆ. भगवन् विश्वेश्वराय महादेवाय त्रयम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः. ದೈತ್ಯಕುಲ ಸಂಜಾತನಾದ ಕಂಹಾಸುರನೆಂಬ ದುಷ್ಟನು ಬ್ರಹ್ಮನಿಂದ ವರ ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಿದ್ದನು. ಋಷಿಮುನಿಗಳ ಯಾಗ ಯಜ್ಞಾದಿಗಳನ್ನು ನಾಶ ಮಾಡುತ್ತಾ ಎಲ್ಲೆಡೆ ಅಶಾಂತಿ ಸೃಷ್ಟಿಸಿದ್ದನು. ಕಂಹಾಸುರ ಮಹಾಪ್ರತಾಪಶಾಲಿ ಕಂಹಾಸುರ ಮಹಾಪ್ರತಾಪಶಾಲಿ ಕಂಹಾಸುರ ಕಂಹಾಸುರ ಕೋಲ ಮಹರ್ಷಿಯು ಮಹಾಯಜ್ಞವನ್ನು ಮಾಡುತ್ತಿರಲು ಅಸುರಾಗ್ರಣಿಯಾದ ಕಂಹಾಸುರನು ಅದನ್ನು ಭಂಗಪಡಿಸುತ್ತಾನೆ. ಕೊಡಚಾದ್ರಿ ತಪಮಾಚರೇತ್ ಕೋಲಮುನಿಃ ಕೊಡಚಾದ್ರಿ
ತಪಮಾಚರೇತ್ ಕೋಲಮುನಿಃ ಕೋಲಮುನಿಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಧರ್ಮ ಪ್ರವರ್ತಕೋ ಕಂಹಾಸುರಗ ಕಂಹಾಸುರಗ ದುಷ್ಟ ಕಂಹಾಸುರನು ಎಲ್ಲೆಡೆ ತನ್ನ ಕುಕೃತ್ಯದಿಂದ ಮೆರೆಯುತ್ತಾ ದೇವಾದಿದೇವತೆಗಳನ್ನು ತನ್ನ ತೆಕ್ಕೆಯಲ್ಲಿರಿಸಲು ಸ್ವರ್ಗಲೋಕಕ್ಕೂ ಲಗ್ಗೆ ಹಾಕುವನು. ಎಲ್ಲವೋ ದೇವೇಂದ್ರ, ನಿನ್ನನ್ನು ಈಗಲೇ ಸೋಲಿಸಿ ಈ ಸ್ವರ್ಗವನ್ನು ನಾನು ವಶಪಡಿಸಿಕೊಳ್ಳುವೆನು.
ಸುರ ತಪೋ ಪಂಚನಿ ವಾಗ್ದೇವಿ ಮೂಕಾಸುರೇತಿ ಪ್ರಸಿದ್ಧ ಪರಾಕ್ರಮ. ಕಂಹಾಸುರನು ದೇವತೆಗಳನ್ನು ಸೋಲಿಸಿ ಇನ್ನಷ್ಟು ಶಕ್ತಿ ಪಡೆಯಲು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ. ಆತನ ತಪಸ್ಸನ್ನು ಕೆಡಿಸಲು ದೇವತೆಗಳೆಲ್ಲರೂ ವಾಗ್ದೇವಿಯ ಮೊರೆ ಹೋಗುತ್ತಾರೆ. सरस्वती नमस्यामि चेतनां हृदि संस्थिता कंठस्था पद्मयोनी ह्रीङ्कारा सुप्रियां सदा सुप्रियां सदा
सरस्वती नमस्यामि चेतनां हृदि संस्थितां सरस्वती नमस्यामि चेतनां हृदि संस्थितां कण्ठस्थां पद्मयोनीं त्वां ह्रीङ्कारां सुप्रियां सदा कण्ठस्थां पद्मयोनीं त्वां ह्रीङ्कारां सुप्रियां सदा सरस्वती नमस्यामि चेतनां हृदि संस्थितां कण्ठस्थां पद्मयोनीं त्वां ह्रीङ्कारां सुप्रियां सदा सुप्रियां सदा सुप्रियां सदा रक्षमा वाग्देवी अधर्म प्रवर्तको कंहासुरः ದೇವತೆಗಳೇ, ನನ್ನನ್ನು ಪ್ರಾರ್ಥಿಸಿದ ಕಾರಣವಾದರೂ ಏನು? ಅಮ್ಮ, ನಮ್ಮ ಕಷ್ಟಗಳನ್ನು ಆಲಿಸುವಂತವಳಾಗು. नमो वाग्देवी वाग्देवी अधर्म प्रवर्तक कंहासुरेण तपोभञ्जनं कुरु रक्षमां समस्तदेवदेवानां रक्षमां वाग्देवी रक्षमां वाग्देवी
ಕಂಹಾಸುರ, ನಿನಗೆ ಏನು ಬರಬೇಕು ಕೇಳುವಂತವನಾಗು. ಮಹಾದೇವ ಮಹಾ ಕೋಲ ಮಹರ್ಷಿಯಾದಿಯಾಗಿ ಎಲ್ಲ ಮುನಿಗಳು ಲೋಕದ ರಕ್ಷಣೆಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪಿಣಿಯಾದ ಆದಿಶಕ್ತಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಮಹಾಮುನಿ ಪೂಜಿತ ಶಂಭು ಶಿವಶಕ್ತಿ ಸಹಿತ ಮಹಾಕಾಳಿ ಶಂಭು ಶಿವಶಕ್ತಿ ಸಹಿತ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯೈಕ್ಯ ರೂಪಿಣಿ ವಿರಾಜಿತೆ ವಿರಾಜಿತೆ ಲೋಕ ಕಲ್ಯಾಣಕ್ಕಾಗಿ ದುಷ್ಟ ಕಂಹಾಸುರನ ಸಂಹಾರಕ್ಕಾಗಿ ಆದಿಶಕ್ತಿಯು ಸಿಂಹವಾಹಿನಿಯಾಗಿ ಯುದ್ಧಕ್ಕೆ ಅಣಿಯಾಗುತ್ತಾಳೆ. ಶರಚಾಪಕರ ತ್ರಿನೇತ್ರ ದಿಗ್ವೇತರ ಶುಕಲಯ ವಿಲಸತ್ಕಿರೀಟ ಸಿಂಹಸ್ಥಿತ ಮಸುರಸಿದ್ಧನುತ ಸಿಂಹಸ್ಥಿತ ಮಸುರಸಿದ್ಧನುತಾಂ ಚದುರ್ಗಾ ದುರ್ಗಾ
ದುಃಖಹರ ನಮಾಮಿ 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 ब्रह्मज्ञानैक्यरूपिणी ब्राह्मी ब्राह्मी ब्राह्मी
ವಿಷ್ಣು ಶಕ್ತೈಕ್ಯ ರೂಪಿಣಿ ವೈಷ್ಣವಿ 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 ಶಿವಶಕ್ತೈಕ್ಯ ರೂಪಿಣಿ ಶಾಂಭವಿ 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 ಇಂದ್ರಶಕ್ತೈಕ್ಯ ರೂಪಿಣಿ ಇಂದ್ರಾಣಿ 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 ಸೇನಾನ್ಯೈಕ್ಯ ರೂಪಿಣಿ ಕೌಮಾರಿ 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 ಯಮಶಕ್ತೈಕ್ಯ ರೂಪಿಣಿ ವಾರಾಹಿ 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 ಸರಿ ಗಮರಿ ಗಮದ ಗಮದ ಸಮದ ಸರಿ ಸರಿ ಗ ಸತ್ತಿ ಸರಿ ಗ ಮದ ಸಮದ ಗಮದ ಗಮ್ಮ ಗಮರಿ ಸರಿ ಗ ಸತ್ತಿ ಗರಿ ಸದಮ ರಿ ಸದ ಮಗ ಗಮ ಗರಿ ಸರಿ
ತದರಿ ತುಂ ತುಂ ತತನ ತುಂ ತುಂ ತಚನ ತುಂ ತುಂ ತದನಿ ತುಂ ತುಂ ತತುಂ ತಂ ತತುಂ ತುಂ ತುಂ ತದರಿ ತುಂ ತುಂ ತತನ ತುಂ ತುಂ ತಚನ ತುಂ ತುಂ ತದನಿ ತುಂ ತದರಿ ತುಂ ತತನ ತುಂ ತಚನ ತುಂ ತದನಿ ತುಂ ತುಂ ತದರಿ ತುಂ ತುಂ ತತನ ತುಂ ತುಂ ತಚನ ತುಂ ತುಂ ತದನಿ ತುಂ 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 ತದಿಂಗಿನ ತುಂ 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 ತದಿಂಗಿನ ತುಂ 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 ತದಿಂಗಿನ ತುಂ 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 ತದಿಂಗಿನ ತುಂ ತುಂ ತದಿಂಗಿನ ತುಂ ತುಂ ತದಿಂಗಿನ ತುಂ ತುಂ. ब्रह्मज्ञानैक्यरूपिणी ब्राह्मी 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 विष्णुशक्त्यैक्यरूपिणी वैष्णवी 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 शिवशक्त्यैक्यरूपिणी शाम्भवी 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 इन्द्रशक्त्यैक्यरूपिणी इन्द्राणी इन्द्राणी इंद्राणी सेनान्यैक्य रूपिणी कौमारी कौमारी यमशक्त्यैक्यरूपिणी वाराही 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 तक्कतिम्बि तक्कचण्डु तक्कतिम्बि तक्कचण्डु तक्कतिम्बि तक्कचण्डु करदकदरगडदं तक्कतिम्बि तक्कचण्डु तक्कतिम्बि तक्कचण्डु तक्कतिम्बि तक्कचण्डु करदकदरगडदं तक्कतिम्बि तक्कचण्डु तक्कतिम्बि तक्कचण्डु तक्कतिम्बि तक्कचण्डु करदकदरगडदं तक्कतिम्बि तक्कचण्डु तक्कतिम्बि तक्कचण्डु तक्कतिम्बि तक्कचण्डु करदकदरगडदं
ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ಕಡಗದ ದರಗಡದಂ ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ಕಡಗದ ದರಗಡದಂ ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ಕಡಗದ ದರಗಡದಂ ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ಕಡಗದ ದರಗಡದಂ 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 ಕಡಗದ ದರಗಡದಂ ಕಡಗದ ದರಗಡದಂ ಕಡಗದ ದರಗಡದಂ ಕಡಗದ ದರಗಡದಂ 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 ತಂಗಡದ ದರಗಡದ ತಂಗಡದ ದರಗಡದ ತಂಗಡದ ದರಗಡದ ತಂಗಡದ समुद्रान्तहृद्यन्वने द्वीपसम्भूतबिल्वाटवी मध्यकल्पद्रुमकल्पकादम्बकान्तारवासप्रिये कृत्तिवासप्रिये सर्वलोकप्रिये 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 ಹೀಗೆ ಕಾಲಚಕ್ರ ಉರುಳುತ್ತಾ ಉರುಳುತ್ತಾ ಇರಲು ಧರ್ಮೋದ್ಧಾರಕ್ಕಾಗಿ ಆದಿ ಶಂಕರಾಚಾರ್ಯರು ಜನಿಸುತ್ತಾರೆ. ಆಚಾರ್ಯರು ದೇಶ ಪರ್ಯಟನೆ ಮಾಡುತ್ತಾ ಕೊಡಚಾದ್ರಿ ತಪ್ಪಲಿಗೆ ಬಂದು ಆದಿಶಕ್ತಿಯ ರುದ್ರ ರಮಣೀಯ ರೂಪದ ದರ್ಶನ ಪಡೆಯುತ್ತಾರೆ. आदिशङ्करम् आर्षसंस्कारम् पुनरुद्धाय द्विजवन्दितम् तपो अष्टातु आचार्यम् देवी प्रत्यक्षीकृत्वा श्रीचक्रसंस्थापनम् श्रीचक्रसंस्थापनम् श्रीचक्रसंस्थापनम्
ಐಕ್ಯರೂಪಿಣಿ ಶಾಂಭವಿ 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 ಗೆಲವೋ ಬಾಲಕ, ನಿನ್ನನ್ನು ಈ ಕ್ಷಣವೇ ನುಂಗಿಬಿಡುವೆನು. ತಾಯೇ, ನಿನ್ನ ಈ ರೌದ್ರ ರೂಪವನ್ನು ತೊರೆದು ಶಾಂತಸ್ವರೂಪಳಾಗಿ ನನ್ನೊಂದಿಗೆ ನನ್ನ ನಾಡಿಗೆ ಚಿತ್ತೈಸಬೇಕು. ಶಂಕರ, ನಿನ್ನಿಚ್ಛೆಯಂತೆ ನಾನು ನಿನ್ನ ಹಿಂದೆಯೇ ಬರುವೆನು. ಆದರೆ ತಪ್ಪಿಯೂ ಹಿಂದಿರುಗಿ ನೋಡದಿರು. ನೋಡಿದ್ದಲ್ಲಿ ನಾನು ಆ ಸ್ಥಳದಲ್ಲೇ ನೆಲೆಯಾಗುವೆನು. ನಾನು ಹಿಂಬಾಲಿಸುವುದರ ಸಂಕೇತವಾಗಿ ನನ್ನ ಗೆಜ್ಜೆಯ ಶಬ್ದವು ನಿನಗೆ ಸೂಚನೆಯನ್ನು ನೀಡುವುದು. सर्वमन्त्रात्मिके सर्वतन्त्रात्मिके सर्वयन्त्रात्मिके सर्वपीठात्मिके सर्वतत्त्वात्मिके सर्वशक्त्यात्मिके सर्वविद्यात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सर्वसर्वात्मिके सर्वगे पाहि मां पाहि मां पाहि मां देवी पाहि मां क्षेत्रे पुण्यक्षेत्रे कोल्लूरु श्री मूकाम्बिकायै नमामि कोल्लूरु श्री मूकाम्बिकायै नमामि कोल्लूरु श्री मूकाम्बिकायै नमामि
ಧನ್ಯವಾದಗಳು. ಶ್ರೀ ನಲಿಲು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ರಿಜಿಸ್ಟರ್ಡ್ ಇವರು ಅರ್ಪಿಸಿರುವ ಕೊಲ್ಲೂರು ಮೂಕಾಂಬಿಕಾ ನೃತ್ಯ ರೂಪಕದ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವವು ಪ್ರಾರಂಭದ ದಿವಸ ಅಂದರೆ ಷಷ್ಠಿ ಮಹೋತ್ಸವದಂದು ಶ್ರೀ ಕಟೀಲು ದೇವಿಯ ಚರಿತೆಯನ್ನು ಇಲ್ಲಿ ಯಕ್ಷಗಾನ ರೂಪಕವಾಗಿ ಆಡಿ ತೋರಿಸಲಾಯಿತು. ಅದೇ ಇವತ್ತಿನ ಈ ಶುಭ ದಿನ ಅಂದರೆ 17ರಂದು ಪ್ರಾರಂಭಗೊಂಡ ಈ ಭವ್ಯ ವೇದಿಕೆಯಲ್ಲಿ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಕಥಾರೂಪಕವನ್ನು ನೃತ್ಯ ರೂಪಕವಾಗಿ ತೋರಿಸಿದಂಥ ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್ ಹಾಗೂ ಅವರ ಮಿಸ್ಸಸ್ ಪ್ರೀತಿಕಾ ದೀಪಕ್ ಕುಮಾರ್ ಹಾಗೂ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತಾ ಇವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಈ ದೇವಸ್ಥಾನದ ಆಡಳಿತ ಮಂಡಳಿದ ಪರವಾಗಿ ಡಾಕ್ಟರ್ ಸುಚೇತಾ ಶೆಟ್ಟಿ ಹಾಗೂ ವಿಜಯ ಚಂದ್ರಶೇಖರ್ ಅವರು ಈ ವೇದಿಕೆ ಹೋಗಿ ತಂಡದ ಮುಖ್ಯಸ್ಥರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೋರಿಕೆ. ಹಾಗೆಯೇ ತಂಡದ ಎಲ್ಲ ಸದಸ್ಯರಿಗೂ ನಮ್ಮ ನಲಿಲು ಸುಬ್ರಹ್ಮಣ್ಯ ದೇವರ ಪ್ರಸಾದವನ್ನು ನೀಡುವ ಮುಖಾಂತರ ಈ ತಂಡದ ಸದಸ್ಯರಿಗೆಲ್ಲರಿಗೂ ಇನ್ನಷ್ಟು ಒಳ್ಳೆಯ ಈ ಕಾರ್ಯಕ್ರಮ ನೀಡುವಂಥ ಪುಣ್ಯ ಭಾಗ್ಯವನ್ನು ನಲಿಲು ಸುಬ್ರಹ್ಮಣ್ಯ ದೇವರು ಕರುಣಿಸಲಿ. ಇನ್ನಷ್ಟು ಬ್ರಹ್ಮಕಲಶೋತ್ಸವದ ಹಾಗೆ ಬೇರೆ ಬೇರೆ ವೇದಿಕೆಯಲ್ಲಿ ಈ ಮಕ್ಕಳು ಇನ್ನಷ್ಟು ಅಧಿಕ ಅವಕಾಶವನ್ನು ನೀಡುವಂತಾಗಲಿ ಅಂತ ಕೇಳಿಕೊಳ್ಳುತ್ತಾ ಇವರಿಗೆ ಈ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶ ಸಮಿತಿಯ ಎಲ್ಲ ಗೌರವಾಧ್ಯಕ್ಷರು, ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳ ಪರವಾಗಿ ಆರ್ಥಿಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಯೋಜಕತ್ವ ನೀಡಿದಂಥ ಡಾಕ್ಟರ್ ನಿರೀಕ್ಷಾ ವಿಘ್ನೇಶ್ ಶೆಟ್ಟಿ ಇವರಿಗೂ ನಮ್ಮ ಬ್ರಹ್ಮಕಲಶ ಸಮಿತಿಯ ಸಂಚಾಲಕರಾದಂಥ ವಿಜಯ ಚಂದ್ರಶೇಖರ್ ಹಾಗೂ ಸುಚಿತ್ ಶೆಟ್ಟಿ ಅವರು ಒಂದು ಸ್ಮರಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವ ನೀಡಿದಂಥ ನಮ್ಮ ನಿರೀಕ್ಷಾ ಶೆಟ್ಟಿ ಅವರ ಗುರುಗಳು ಇವರು. ಶ್ರೀ ಗುರುಭ್ಯೋ ನಮಃ. ನಳಿಲು ಕ್ಷೇತ್ರದ ಈ ಒಂದು ಪುಣ್ಯ ಸನ್ನಿಧಿಯಲ್ಲಿ ನಮ್ಮ ಸಂಸ್ಥೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ, ನಮ್ಮ ಸಂಸ್ಥೆಯ ಹೆಸರೇ ಆ ತಾಯಿಯಲ್ಲಿರೋದ್ರ ಕಾರಣ ನಾವು ಆ ತಾಯಿಯ ಒಂದು ಮಹಾತ್ಮೆಯನ್ನು ನೃತ್ಯ ರೂಪದಲ್ಲಿ ವೇದಿಕೆಯಲ್ಲಿ ಒಂದು ಪ್ರಸ್ತುತಪಡಿಸುವಂತಹ ಪ್ರಯತ್ನ ಮಾಡಿದ್ದೇವೆ. ಅನೇಕ ವರ್ಷಗಳ ಹಿಂದೆ ಇದರ ಒಂದು ಪ್ರಯೋಗವಾಗಿತ್ತು. ಅದರಂತೆ ನಮ್ಮ ಶಿಷ್ಯೆ ಡಾಕ್ಟರ್ ನಿರೀಕ್ಷಾ ಶೆಟ್ಟಿಯವರ ಒಂದು ಇಚ್ಛೆಯಂತೆ ಈ ಒಂದು ಸಂದರ್ಭದಲ್ಲಿ ನೃತ್ಯ ಪ್ರಸ್ತುತಪಡಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಮಗೆ ದೊರಕಿದೆ. ಮುಖ್ಯವಾಗಿ ನಮ್ಮ ಇಂದಿನ ಸಭೆಯಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ. ನಮಗೆ ಬಹಳ ಭಯ ಆಗೋಗ್ಬೋದು, ಯಾಕಂದರೆ ರಂಗದಲ್ಲಿ ಜಾದುವನ್ನು ಮಾಡಿದಂತಹ ಮಾಂತ್ರಿಕ ರಂಗಮಾಂತ್ರಿಕ ಜೀವನ್ರಾಮ್ ಸುಳ್ಯ ಇದ್ದಾರೆ. ಇವರ ಮುಂದೆ ಇವರು ಬಹಳ ಪ್ರೀತಿ ಇಟ್ಟು ನಮ್ಮ ಮೇಲೆ ಈ ನೃತ್ಯ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ಕಲಾಶಾಲೆ ಎಲ್ಲರ ಪರವಾಗಿ ಅವರಿಗೆ ಒಂದು ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮ ಸುಂದರವಾಗಿ ನಡಿಬೇಕಾದರೆ ಹೇಗೆ ಕಲಾವಿದರು ಮುಂದೆ ಇರುವಂಥ ಕಲಾವಿದರು ಮುಮ್ಮೇಳ ಇರ್ತದೋ ಅದೇ ರೀತಿಯಲ್ಲಿ ಹಿಂದಿರುವಂಥ ತಂತ್ರಜ್ಞರು ಬಹಳ ಮುಖ್ಯವಾಗಿರ್ತದೆ. ಇಂದು ಭಾಗವಹಿಸಿದಂಥ ಕಲಾವಿದರ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮೂಕಾಂಬಿಕೆಯಾಗಿ ನನ್ನ ಧರ್ಮಪತ್ನಿ ವಿದುಷಿ ಶ್ರೀಮತಿ ಪ್ರೀತಿಕಲಾ, ಶಂಕರಾಚಾರ್ಯ ಹಾಗೂ ಶಿವನಾಗಿ ನನ್ನ ಸಹೋದರ ವಿದ್ವಾನ್ ಗಿರೀಶ್ ಕುಮಾರ್, ಬ್ರಹ್ಮಾಣಿಯಾಗಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ವಿದುಷಿ ಅಕ್ಷತಾ ಕೆ, ಶಾಂಭವಿಯಾಗಿ ವಿದುಷಿ ಅಪೂರ್ವ ಗೌರಿ ದೇವಸ್ಯ, ವೈಷ್ಣವಿಯಾಗಿ
ಕುಮಾರಿ ವಿಭಾಶ್ರೀ. ಇಂದ್ರಾಣಿಯಾಗಿ ಕುಮಾರಿ ಪ್ರಣಮ್ಯ. ಕೌಮಾರಿಯಾಗಿ ವಿದುಷಿ ನಿಧಿ ಎಸ್. ಹಾಗೂ ವಾರಾಹಿಯಾಗಿ ಕುಮಾರಿ ಶಮಾ ಚಂದುಕೂಟ್ಲು. ನಮ್ಮ ಇಂದಿನ ಕಾಳಿಯಾಗಿ ನಮ್ಮ ದೂರದ ಮೂಡಬಿದರಿಂದ ಆಗಮಿಸಿದ್ದಾರೆ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ವಿದುಷಿ ಸುಮನ ಪ್ರಸಾದ್. ಅದೇ ರೀತಿಯಲ್ಲಿ ದೇವತೆಗಳಾಗಿ ದೇವೇಂದ್ರನಾಗಿ ವಿದುಷಿ ಅನುಷ ಚೇಕೋಡು. ಹಾಗೂ ದೇವತೆಗಳಾಗಿ ವಿದುಷಿ ಸಿಂಚನ ದೇವ ಹಾಗೂ ಶ್ರೀಮತಿ ಮಧುರಾ. ಹಾಗೆ ನೃತ್ಯಗಾತಿಯರಾಗಿ ಅಪ್ಸರಿಯರಾಗಿ ಕುಮಾರಿ ವಿಷ್ಣುಪ್ರಿಯ, ಕುಮಾರಿ ಆದ್ಯ, ಕುಮಾರಿ ಭಾನವಿ ಹಾಗೂ ಕುಮಾರಿ ಅನಘ ಸುಬ್ರಹ್ಮಣ್ಯ. ಋಷಿಗಳಾಗಿ ನಮ್ಮ ಬೀಸರೋಡ್ ಶಾಖೆ ವಿದ್ಯಾರ್ಥಿಗಳಾಗಿ ಕುಮಾರಿ ದಿಯಾ, ಶ್ರೀಮತಿ ತೇಜಸ್ವಿ ಅಂಬೇಗಲ್ಲು, ಕುಮಾರಿ ಪ್ರಿಯಾಂಕಾ, ಕುಮಾರಿ ಸಮೃದ್ಧಿ ಹಾಗೂ ಕುಮಾರಿ ವರ್ಷ. ಸಿಂಹವಾಗಿ ನಮ್ಮ ಮತ್ತೊಂದು ಶಾಖೆ ಕೊಕ್ಕಡ ಶಾಖೆ ವಿದ್ಯಾರ್ಥಿನಿ ಕುಮಾರಿ ವಾಹಿನಿ. ನಾವು ನೃತ್ಯ ಕಲಾವಿದರು ಇಷ್ಟೊಂದು ಒಂದು ಪಾತ್ರದಲ್ಲಿ ತನ್ಮಯರಾಗಿ ಕಾಣಬೇಕಾದ್ರೆ ಮುಖ್ಯವಾಗಿ 3 ಜನ ಅದ್ಭುತ ಕಲಾವಿದರು ನಮ್ಮೊಂದಿಗಿದ್ದಾರೆ. ವಿಘ್ನೇಶ್ ಭಾವನಾ ಕಲಾರ್ಟ್ಸ್ ಪುತ್ತೂರಿನಲ್ಲಿ ಬಹಳ ವಿಶೇಷವಾದಂಥ ಹೆಸರು ಮಾಡಿದಂಥ ಭಾವನಾ ಕಲಾರ್ಟ್ಸ್ನ ವಿಘ್ನೇಶ್ ವಿಶ್ವಕರ್ಮ, ಪ್ರಶಾಂತ್ ಆಚಾರ್ ಹಾಗೂ ನವ್ಯರಾಜ್ ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ನಮ್ಮ ಇಂದಿನ ಕಲಾವಿದರ ಎಲ್ಲರ ಮುಖಾವರಣಿಕೆ ಹಾಗೂ ಉಡುಪುಗಳನ್ನು ತಯಾರು ಮಾಡಿದವರು. ಅದೇ ರೀತಿಯಲ್ಲಿ ಮತ್ತೋರ್ವ ವ್ಯಕ್ತಿ ಇವತ್ತು ಈ ರಂಗ ಇಷ್ಟೊಂದು ಒಂದು ಪರಿಪಕ್ವವಾಗಿ ಕರಾರುವಕ್ಕಾಗಿ ಬೆಳಕು ಮಾಡಬೇಕಾದ್ರೆ ನಮ್ಮ ಶಕ್ತಿಯಾಗಿದ್ದವರು ಮಂಗಳೂರಿನ ದೇವ್ ಪ್ರೊಸೌಂಡ್ಸ್ ಅವರ ನಮ್ಮ ತಂತ್ರಜ್ಞರಾದಂತಹ ಶ್ರೀಯುತ ಪ್ರತಾಪ್ ಅವ್ರ ವೇದಿಕೆಗೆ ಬರಬೇಕು. ಶ್ರೀಯುತ ಪ್ರತಾಪ್ ಅವರು ನಿನ್ನೆ ವೇದಿಕೆಗೆ ಬಂದು ಎಲ್ಲ ಗಮನಿಸಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಮಾಡಲಿಕ್ಕೆ ಶ್ರೀಯುತ ಪ್ರತಾಪ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೆ. ಅದೇ ರೀತಿಯಲ್ಲಿ ಪ್ರತಾಪ್ ಅವರು ವೇದಿಕೆಗೆ ಬರಬೇಕೊಮ್ಮೆ. ಅದೇ ರೀತಿಯಲ್ಲಿ ಧ್ವನಿ ಮತ್ತು ಬೆಳಕಿನ ನಿರ್ವಹಣೆ ಮಾಡಿದಂತಹ ಅಂಚಿನಡ್ಕದ ನಮ್ಮ ಸಹೋದರರಾದಂತಹ ಸ್ನೇಹಿತರಾದಂತಹ ಶ್ರೀಯುತ ಅವರಿಗೆ ಕೂಡ ನಾವು ಸ್ನೇಹಿತರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿ ತಮ್ಮ ಘನ ಉಪಸ್ಥಿತಿಯಲ್ಲಿ ನಮ್ಮನ್ನು ಹರಿಸಿದಂತಹ ಕೆಮಿಂಜೆ ನಾಗೇಶ್ ಅಂತ್ರಿ ಅವರಿಗೆ ಅವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಕಲೆಯ ಮೇಲಿರಿದ್ದು ಕಲೆ ಸದಾ ಬೆಳೀತಿರಲಿ ಅಂತ ಹಾರೈಸ್ತೇನೆ. ಮುಖ್ಯವಾಗಿ ನನ್ನ ಶಿಷ್ಯೆ ನಿರೀಕ್ಷಾ ಇಂತಹ ಒಂದು ಅವಕಾಶ, ಯಾಕಂದರೆ ನಿರೀಕ್ಷೆನಿಂದ ನಮಗೆ ಕೊಲ್ಲೂರು ಮೂಕಾಂಬಿಕೆ 2-3 ಕಡೆ ಒಳ್ಳೆಯ ಅವಕಾಶ ನೀಡಿದೆ. ಯಾಕಂದರೆ ಅದಷ್ಟು ಸುಲಭ ಇಲ್ಲ ಕೊಲ್ಲೂರು ಮೂಕಾಂಬಿಕೆಯ ನೃತ್ಯವನ್ನು ವೇದಿಕೆಗೆ ತರಲಿಕ್ಕೆ. ನಿರೀಕ್ಷಾ ಇಂಥ ಒಂದು ಒಳ್ಳೆಯ ನಿರೀಕ್ಷೆ ಇಟ್ಟು ನಮಗೆ ನಿರೀಕ್ಷಾ ಹಾಗೂ ಆಕೆಯ ತಾಯಿ ಡಾಕ್ಟರ್ ಸುಚೇತಾ ಶೆಟ್ಟಿ ಅವರು ನಮಗೆ ಅವಕಾಶ ನೀಡಿದ್ದಾರೆ. ನಿಮಗೆಲ್ಲರಿಗೆ ನಾವು ವಂದಿಸುತ್ತೇವೆ. ಧನ್ಯವಾದಗಳು ಸರ್. ಈಗ ನಿರೀಕ್ಷಾ ಶೆಟ್ಟರವರಿಗೂ ಈ ಪ್ರಾಯೋಜಕತ್ವ ವಹಿಸಿದ ನಿರೀಕ್ಷಾ ಶೆಟ್ಟರವರಿಗೂ ಸಮಿತಿಯ ಪರವಾಗಿ ಒಂದು ಸ್ಮರಣಿಕೆ ನೀಡಬೇಕಾಗಿ ಬರುತ್ತೇವೆ. ನಿರೀಕ್ಷಾ ಇವರಿಗೆ ವಿಜಯ ಚಂದ್ರಶೇಖರ್ ಇವರು ಒಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾಟಕ ರಂಗದ ಜೋನ್ ಸುಳ್ಳೂರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ನಮ್ಮೆಲ್ಲರ ಒಂದು
ಪುಣ್ಯ ಅಂತ ಹೇಳುತ್ತಾ ಜೋನ್ರಾಮ್ ಸುಳ್ಯ ಇವರಿಗೆ ನಮ್ಮ ಕಾರ್ಯಾಲಯ ಸಮಿತಿಯ ಸುರೇಶ್ ಇವರು ಸ್ಮರಣಿಗೆ ಮತ್ತು ಸಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿದ್ರು. ವೇದಿಕೆಗೆ ಬರಬೇಕು ಸರ್. ಜೋನ್ರಾಮ್ ರವರು ಅತ್ಯದ್ಭುತವಾದ ಒಂದು ನಾಟಕ ನಿರ್ದೇಶಕರು. ಕನ್ನಡ ನಾಟಕದಲ್ಲಿ ಇಡೀ ದೇಶಾದ್ಯಂತ ಒಂದು ನಾಟಕವನ್ನು ನಿರ್ದೇಶಿಸಿದಂಥ ಜೋನ್ರಾಮ್ ಸುಳ್ಯ ಇವರು ನಮ್ಮ ಈ ನಲಿಲು ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶೋತ್ಸವಕ್ಕೆ ಬಂದಿದ್ದಾರೆ. ಆಲೋಸ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ನಾಟಕ ನಿರ್ದೇಶಕರಾಗಿ ಇವರು ಇದ್ದಾರೆ. ಇವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇವರಿಗೂ ನಮ್ಮ ಬ್ರಹ್ಮಕಲಶ ಸಮಿತಿ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಎಲ್ಲರಿಗೂ ಧನ್ಯವಾದ. ಹಾಗೆ ನಾಳೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ ತದನಂತರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ತೆಲಿಕೆದ ಬಳ್ಳಿ ದೇವದಾಸ್ ಕಾಪಿಕಾಡ್ ಇವರು ರಚಿಸಿ ನಿರ್ದೇಶಿಸಿರುವ ಕಳೆದ ವರ್ಷದ ಸೂಪರ್ ಹಿಟ್ ನಾಟಕ ನಾಯಿದ ಬೀಲ ಎಂಬ ತುಳು ಹಾಸ್ಯಮಯ ನಾಟಕ ನಾಳೆ ಇದೇ ವೇದಿಕೆಯಲ್ಲಿ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಕಲಾಭಿಮಾನಿಗಳು ಹಾಗೂ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಾಳೆ ಬೆಳಿಗ್ಗೆಯಿಂದ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿಯೂ ಎಲ್ಲರೂ ಭಾಗವಹಿಸಬೇಕಾಗಿ ಇಲ್ಲಿಗೆ ಇವತ್ತಿನ ಸಂಸ್ಕೃತಿಯ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ.